ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ವರ್ಷದ ಕೆಸೆಟ್ ಪರೀಕ್ಷೆ ಅಂದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಮುಂದಿನ ತಿಂಗಳು ಅಂದ್ರೆ 2024 ಜನವರಿ ತಿಂಗಳ 13ನೇ ತಾರೀಕು ಶನಿವಾರದಂದು ನಡೆಯಲಿಕ್ಕಿದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದಾವೆ. ಸೊ ಯಾರೆಲ್ಲ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಿದ್ದೀರಿ, ಸೊ ನೀವೆಲ್ಲರೂ ಕೂಡ ಈ ಒಂದು ಪರೀಕ್ಷೆಗೆ ಸಾಕಷ್ಟು ತಯಾರಿಯನ್ನ ನಡೆಸ್ತಾ ಇದ್ದೀರಿ. ಸೊ ಈಗ ನೀವು ಅಂತಿಮ ಹಂತದ ತಯಾರಿಯಲ್ಲಿ ಇದ್ದೀರಿ ಅನ್ಕೊಳ್ತೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 2016ರಲ್ಲಿ ನಡೆದ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಇದರಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಇದು ಕ್ವಶನ್ ಪೇಪರ್ ಸೊಲ್ಯೂಷನ್ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ಅನ್ನ ನೋಡೋಣ. ಇಲ್ಲಿ ನೋಡಿ, ಈಗ ನನ್ನ ಹತ್ರ ಇರುವಂತದ್ದು 2016ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ವೈ ಸೀರೀಸ್ ನ ಕ್ವಶನ್ ಪೇಪರ್ ಈಗ ನನ್ನ ಹತ್ರ ಇದೆ. 2018 ನಂತರ ನಡೆದಂತಹ ಕೆಸೆಟ್ ಪರೀಕ್ಷೆ ಹಾಗೂ 2017ರ ತನಕ ನಡೆದಂತಹ ಕೆಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಒಂದಷ್ಟು ಸ್ಲೈಟ್ ಡಿಫರೆನ್ಸ್ ಗಳು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ನಮಗೆ ಸಿಗುತ್ತೆ. ಬಟ್ ಸಿಲೆಬಸ್ ಎಲ್ಲವೂ ಕೂಡ ಸೇಮ್ ಇದೆ. ಹಾಗಾಗಿ ನೀವು ಹೆಚ್ಚು ಮಾಡೆಲ್ ಕ್ವಶನ್ ಪೇಪರ್ ಗಳಾಗಿರಬಹುದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಾಗಿರಬಹುದು, ಇವೆಲ್ಲವನ್ನು ಕೂಡ ಅಧ್ಯಯನವನ್ನ ಮಾಡೋದ್ರಿಂದ ನಿಮಗೆ ಪರೀಕ್ಷೆಯ ಬಗ್ಗೆ ಒಂದು ಸಂಪೂರ್ಣವಾದಂತಹ ಚಿತ್ರಣ ಸಿಗುತ್ತೆ. ಯಾವ್ಯಾವ ವಿಷಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕು, ಯಾವ್ಯಾವ ಪ್ರಶ್ನೆಗಳನ್ನ ಯಾವ್ಯಾವ ರೀತಿಯಲ್ಲಿ ಅಲ್ಲಿ ಪ್ರಶ್ನೆಯನ್ನ ಫ್ರೇಮ್ ಮಾಡಲಾಗುತ್ತೆ, ಕ್ವಶನ್ ಅನ್ನ ಫ್ರೇಮ್ ಮಾಡಲಾಗುತ್ತೆ ಅನ್ನೋ ಬಗ್ಗೆ ಒಂದು ಕ್ಲಿಯರ್ ಕಟ್ ಆದಂತಹ ಒಂದು ಪಿಕ್ಚರ್ ನಿಮಗೆ ಸಿಗೋದ್ರಿಂದ ಹೆಚ್ಚು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೇನೆ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮ್ಮ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನ ಗಳಿಸಲಿಕ್ಕೆ ನಿಮಗೆ ತುಂಬಾನೇ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಸೊ ಡೈರೆಕ್ಟ್ ಆಗಿ ಇಲ್ಲಿ ಕ್ವಶನ್ ಪೇಪರ್ ಇದರಲ್ಲಿ ಇರುವಂತಹ ಮೊದಲನೆಯ ಪ್ರಶ್ನೆ, ಸಂವಹನ ಶ್ರೋತ್ರಗಳ ಪ್ರತಿಕ್ರಿಯೆಯನ್ನ ಹೀಗೆನ್ನುತ್ತಾರೆ. ಸೊ ಇದು ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತೆ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ICT ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಸೊ ಇದರಲ್ಲಿ ಒಂದು ವೇಳೆ ನಿಮಗೆ ಕನ್ನಡ ವರ್ಷನ್ ಅಲ್ಲಿ ಕ್ವಶನ್ಸ್ ಗಳು ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಇಂಗ್ಲಿಷ್ ವರ್ಷನ್ ಕ್ವಶನ್ ಅನ್ನ ನೋಡಿ. ಸೊ ಇಲ್ಲಿ ನೋಡಿ, ಕ್ವಶನ್ ನಂಬರ್ 1, ಇನ್ ಕಮ್ಯುನಿಕೇಶನ್ ದ ರಿಯಾಕ್ಷನ್ಸ್ ಆಫ್ ದ ಆಡಿಯನ್ಸ್ ಇಸ್ ಕಾಲ್ಡ್ ಎಸ್. ಸೊ ದ ರಿಯಾಕ್ಷನ್ಸ್ ಆಫ್ ದ ಆಡಿಯನ್ಸ್ ಇನ್ ಕಮ್ಯುನಿಕೇಶನ್ ಇಸ್ ಕಾಲ್ಡ್ ಎಸ್ ಫೀಡ್ಬ್ಯಾಕ್ ಅಂತ ಕರಿತೇವೆ. ಯಾರು ಕೇಳುಗರು ಇರ್ತಾರ ಅಥವಾ ರಿಸೀವರ್ಸ್ ಗಳು ಇರ್ತಾರ, ಅವರ ಪ್ರತಿಕ್ರಿಯೆಯನ್ನ ಆ ಒಂದು ಕಮ್ಯುನಿಕೇಶನ್ ನಲ್ಲಿ ಅವರ ಪ್ರತಿಕ್ರಿಯೆಯನ್ನ ನಾವು ಫೀಡ್ಬ್ಯಾಕ್ ಅಂತ ಕರಿತೇವೆ. ಸೊ ಇದ್ರಲ್ಲಿ ನೋಡಿ, ಕನ್ನಡ ವರ್ಷನ್ ಅಲ್ಲಿ ಮರು ಮಾಹಿತಿ ಅಂತ ನಾವು ಇಲ್ಲಿ ಕರಿತೇವೆ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಸಮೂಹ ಮಾಧ್ಯಮ ಅಲ್ಲ? ವಾರ್ತಾ ಪತ್ರಿಕೆಗಳು, CCTV, ರೇಡಿಯೋ ಹಾಗೇನೆ ದೂರದರ್ಶನ. ಇವೆಲ್ಲವನ್ನ ಕೂಡ ಆಯ್ಕೆಗಳನ್ನ ಗಮನಿಸಿದಾಗ ವಾರ್ತಾ ಪತ್ರಿಕೆಗಳು, ರೇಡಿಯೋ ಹಾಗೇನೆ ದೂರದರ್ಶನ ಇವೆಲ್ಲವೂ ಕೂಡ ಸಮೂಹ ಮಾಧ್ಯಮ ಅಂದ್ರೆ ಮಾಸ್ ಮೀಡಿಯಾ ಇದರಲ್ಲಿ ಬರ್ತವೆ. ಬಟ್ ಇಲ್ಲಿ CCTV ಅನ್ನುವಂಥದ್ದು ಸೆಕ್ಯೂರಿಟಿ ಪರ್ಪಸ್ಗಾಗಿ ಇರುವಂತಹ ಒಂದು ವ್ಯವಸ್ಥೆ. ಹಾಗಾಗಿ CCTV ಇದು ಸರಿಯಾದಂತಹ ಆಯ್ಕೆ ಅಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಅಂಗ ಮುದ್ರಾ ವಿನ್ಯಾಸ ಅಂದ್ರೆ ಕೈನೆಸಿಕ್ಸ್ ತಿಳಿಸುವುದು ಯಾವುದರ ಬಗ್ಗೆ? ಸೊ ಇದರ ಇಂಗ್ಲಿಷ್ ವರ್ಷನ್ ಅನ್ನ ನೋಡ್ಕೊಳ್ಳಿ. ಕೈನೆಸಿಕ್ಸ್ ರೆಫರ್ಸ್ ಟು, ಕೈನೆಸಿಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಕೈನೆಸಿಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಅದು ಬಾಡಿ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಿದೆ. ಬಾಡಿ ಲ್ಯಾಂಗ್ವೇಜ್ ಇಲ್ಲಿ ಆಪ್ಷನ್ ಡಿ ಅಲ್ಲಿ ಇದೆ, ಅದಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿ ನೋಡಿ, ಅಂಗಾಭಿವ್ಯಕ್ತಿ ಇದಕ್ಕೆ ಸಂಬಂಧಪಟ್ಟಿದೆ, ಆಪ್ಷನ್ ಡಿ. ನೆಕ್ಸ್ಟ್ ನೋಡಿ, ನಮ್ಮ ದೇಶದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಹೊಂದಿರುವ ಸಂಪರ್ಕ ಮಾಧ್ಯಮ ಪರಿಕರ. ನಮ್ಮ ದೇಶದಲ್ಲಿ ಜನರು ಸಂಪರ್ಕಕ್ಕಾಗಿ ಸಂವಹನ ಸಾಧನಗಳನ್ನು ಬಳಸ್ತಾರೆ. ಸೊ ಅದರಲ್ಲಿ ಅತಿ ಹೆಚ್ಚು ಸಂಪರ್ಕ ಸಂವಹನಕ್ಕಾಗಿ ಬಳಸುವಂತಹ ಒಂದು ಮಾಧ್ಯಮ ಯಾವುದು ಅಥವಾ ಪರಿಕರ, ಟೂಲ್ ಯಾವುದು ಅಂತ ಕೇಳಿದರೆ ಇಲ್ಲಿ ಇಂಗ್ಲಿಷ್ ವರ್ಷನ್ ಅನ್ನ ನೋಡ್ಕೊಳ್ಳಿ. ದ ಕಮ್ಯುನಿಕೇಶನ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಓನ್ಡ್ ಬೈ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಇನ್ ಅವರ್ ಕಂಟ್ರಿ ಈಸ್ ಇಟ್ಸ್ ಡೆಫಿನೆಟ್ಲಿ ಮೊಬೈಲ್ ಫೋನ್. ಸೊ ರೇಡಿಯೋ ಇಲ್ಲ, ಹಳೆ ಕಾಲದಲ್ಲಿ ರೇಡಿಯೋ ಇತ್ತು, ಟಿವಿ ಕೂಡ ಇತ್ತೀಚಿನ ದಿವಸಗಳಲ್ಲಿ ಕಡಿಮೆ ಆಗಿದೆ, ಕಂಪ್ಯೂಟರ್ ಕೂಡ ಒಂದಷ್ಟು ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಎಲ್ಲಾ ಜನರ ಹತ್ರ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಉಪಯೋಗಿಸಲ್ಪಡುವಂತಹ ಒಂದು ಸಂಪರ್ಕ ಸಾಧನ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಮೊಬೈಲ್ ಫೋನ್, ಜಂಗಮವಾಣಿ ಅಂತ ಕರಿತೇವೆ, ಜಂಗಮವಾಣಿ ಅಥವಾ ಮೊಬೈಲ್ ಫೋನ್. ನೆಕ್ಸ್ಟ್ ನೋಡಿ, ಭಾವಾಭಿನಯಗಳು ಇದಕ್ಕೆ ಒಳ್ಳೆಯ ಉದಾಹರಣೆ. ಭಾವಾಭಿನಯ ಅಂತ ಹೇಳಿದ್ರೆ ನಾವು ಗೆಸ್ಚರ್ಸ್ ಅಂತ ಕರಿತೇವೆ. ಗೆಸ್ಚರ್ಸ್ ಆರ್ ಎ ಗುಡ್ ಎಕ್ಸಾಂಪಲ್ ಫಾರ್. ಇದು ಗೆಸ್ಚರ್ಸ್ ಗಳ ಮುಖಾಂತರ, ಭಾವ ಅಭಿನಯಗಳ ಮುಖಾಂತರ ನಾವು ಸಂವಹನವನ್ನ ಮಾಡುವುದು, ಸಂಪರ್ಕವನ್ನ ಮಾಡುವುದು, ಪರಸ್ಪರ ಸಂಪರ್ಕವನ್ನ ಮಾಡುವುದನ್ನ ನಾವು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಕರಿತೇವೆ, ಅಥವಾ ಅಶಾಬ್ದಿಕ ಸಂಪರ್ಕ ಅಥವಾ ಅಶಾಬ್ದಿಕ
ಸಂವಹನ ಅಂತ ಕರಿತೇವೆ. ಹೌದಾ, ಇದನ್ನ ನಾವು ಪದರಹಿತ ಸಂವಹನ ಅಂತ ಕೂಡ ಕರಿತೇವೆ. ಹಾಗಾಗಿ ಆಪ್ಷನ್ ಬಿ ಪದರಹಿತ ಸಂವಿಧಾನ ಅಥವಾ ಸಂವಹನ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಶನ್ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡಿ, ಸಂವಹನದಲ್ಲಿ ವಾಹಿನಿಯು ತಿಳಿಸುವುದು. ಸಂವಹನದಲ್ಲಿ ಒಂದು ಕಮ್ಯುನಿಕೇಶನ್ ಅಲ್ಲಿ ಚಾನೆಲ್, ವಾಹಿನಿ ಅಂತ ಹೇಳಿದ್ರೆ ಚಾನೆಲ್, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇನ್ ಎ ಕಮ್ಯುನಿಕೇಶನ್ ಚಾನೆಲ್ ರೆಫರ್ಸ್ ಟು in communication network, channel refers to a medium in which we are communicating. ಸೊ ಕಮ್ಯುನಿಕೇಶನ್ ಸಂಪರ್ಕ ವ್ಯವಸ್ಥೆಯಲ್ಲಿ ಅಥವಾ ಸಂವಹನ ವ್ಯವಸ್ಥೆಯಲ್ಲಿ ವಾಹಿನಿ ಅಥವಾ ಮಾಧ್ಯಮ ಅಂತ ಹೇಳಿದ್ರೆ ನಾವು ಯಾವ ಮಾಧ್ಯಮದ ಮುಖಾಂತರ ನಾವು ವ್ಯವಹರಿಸ್ತೇವೋ ಆ ಒಂದು ಮಾಧ್ಯಮವನ್ನ, ಆ ಒಂದು ಮೀಡಿಯಂ ಅನ್ನ ನಾವು ಇಲ್ಲಿ ಚಾನೆಲ್ ಅಂತ ಕರಿತೇವೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸಂವಹನದಲ್ಲಿ ಅದಾಗಿದೆ. ಎ ಇಂದ ಡಿ ವರೆಗೆ ಕೊಟ್ಟಿರುವಂತಹ 4 ಪದಗಳಲ್ಲಿ 3 ಪದಗಳು ಸದೃಶವಾಗಿವೆ ಮತ್ತು 1 ಸದೃಶವಾಗಿಲ್ಲ. ಸದೃಶವಾಗಿರದ ಆ ಒಂದನ್ನ ಕಂಡುಹಿಡಿಯಿರಿ. ಇಲ್ಲಿ 4 ಆಯ್ಕೆಗಳು: ಚಂದ್ರ, ಶನಿ, ಶುಕ್ರ, ಹಾಗೇನೆ ಭೂಮಿ. ನೋಡಿ, ಇಲ್ಲಿ ಎಲ್ಲವನ್ನ ಕೂಡ ಗಮನಿಸಿ. ಶನಿ, ಶುಕ್ರ, ಭೂಮಿ ಇವೆಲ್ಲವೂ ಕೂಡ ಸೌರಮಂಡಲದಲ್ಲಿರುವಂತಹ ಗ್ರಹಗಳು, ಸೌರ ವ್ಯೂಹದಲ್ಲಿರುವಂತಹ ಗ್ರಹಗಳು. ಬಟ್ ಇಲ್ಲಿ ಚಂದ್ರ ಅನ್ನುವಂಥದ್ದು ಭೂಮಿಯ ಸ್ವಾಭಾವಿಕ ಉಪಗ್ರಹ, ನ್ಯಾಚುರಲ್ ಸ್ಯಾಟಲೈಟ್ ಆಫ್ ಅರ್ತ್ ಇಸ್ ಮೂನ್. ಸೊ ಹಾಗಾಗಿ ಇಲ್ಲಿ ಚಂದ್ರ ಅನ್ನುವಂಥದ್ದು ಗುಂಪಿಗೆ ಸೇರದ ಪದ ಆಗುತ್ತೆ. ಉಳಿದೆಲ್ಲವೂ ಕೂಡ ಗ್ರಹಗಳು. ಮುಂದಿನ ಪ್ರಶ್ನೆ, ಈ ಕೆಳಗೆ ಒಂದು ಅಪೂರ್ಣವಾದಂತಹ ವಾಕ್ಯವನ್ನ ಕೊಟ್ಟಿದ್ದು ನಂತರ 4 ಸಂಭವನೀಯ ಆಯ್ಕೆಗಳನ್ನ ಕೊಟ್ಟಿದೆ. ವಾಕ್ಯವನ್ನ ಪೂರ್ಣಗೊಳಿಸಲು ಅತ್ಯಂತ ಸರಿಯಾದ ಒಂದು ಆಯ್ಕೆಯನ್ನ ಆರಿಸಿ. ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ: ಭಿಕ್ಷುಕರಿಗೆ ಭಿಕ್ಷೆಯನ್ನ ನೀಡಬಾರದು, ಏಕೆಂದರೆ. ಇಲ್ಲಿ ಆಯ್ಕೆ 1 ಗಮನಿಸಿ, ಇದು ಒಂದು ಬಹಳ ಕೆಟ್ಟ ಅಭ್ಯಾಸ. ಆಯ್ಕೆ ಬಿ, ಇದು ಅವರನ್ನ ಮೈಗಳ್ಳರನ್ನಾಗಿಸುತ್ತದೆ ಮತ್ತು ಇತರರ ಮೇಲೆ ಅವಲಂಬಿಸುವಂತೆ ಅಥವಾ ಪರಾವಲಂಬಿಯನ್ನಾಗಿ ಮಾಡುತ್ತದೆ. ಹಾಗೇನೆ ಇದು ಕಾನೂನು ಪ್ರಕಾರ ನಿಷೇಧಿಸಲ್ಪಟ್ಟಿದೆ. ಹಾಗೇನೆ ಅವರು ಕೆಟ್ಟ ಚಟುವಟಿಕೆಗಳಲ್ಲಿ ಸ್ವೇಚ್ಛರಾಗುತ್ತಾರೆ. ಭಿಕ್ಷಾಟನೆ ಅನ್ನುವಂಥದ್ದು ಒಂದು ಅಪರಾಧ. ಭಿಕ್ಷಾಟನೆಯನ್ನ ನಾವು ಪ್ರೋತ್ಸಾಹಿಸುವ ಹಾಗಿಲ್ಲ. ಇದು ಭಿಕ್ಷುಕರಂದ್ರೆ ಭಿಕ್ಷೆ ಬೇಡುವರನ್ನ ಮೈಗಳ್ಳರನ್ನಾಗಿ ಮಾಡ್ತದೆ. ಅವರು ದುಡಿಯದೆ ಸಂಪಾದಿಸುವಂತಹ ದಾರಿಯನ್ನ ಅವರು ಕಂಡುಕೊಳ್ತಾರೆ. ಇತರರ ಮೇಲೆ ಅವರು ಅವಲಂಬಿಸುವಂತೆ, ತನ್ನ ಕಾಲಿನ ಮೇಲೆ ತಾನು ನಿಲ್ಲದೆ ಇತರರ ಮೇಲೇನೆ ಅವಲಂಬಿಸುವಂತೆ, ಪರಾವಲಂಬಿಯಾಗುವಂತೆ ಅವರನ್ನ ಮಾಡ್ತದೆ. ಹಾಗಾಗಿ ಭಿಕ್ಷೆಯನ್ನ ನೀಡಬಾರದು ಭಿಕ್ಷುಕರಿಗೆ ಅನ್ನುವಂತ ಹೇಳಿಕೆ ಇದೆ. ಈ ಒಂದು ಹೇಳಿಕೆಗೆ ಸಮರ್ಥನೆ ನೀಡುವಂತಹ ಒಂದು ಹೇಳಿಕೆಯಾಗಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಒಂದೇ ರೀತಿಯ ಸಂಬಂಧವನ್ನ ತೋರಿಸುವ ಸರಿಯಾದ ಜೋಡಿಯನ್ನ ಮೊದಲಲ್ಲಿ ಕೊಟ್ಟಿರುವಂತೆ ಆರಿಸಿ. ಆದಿಯುಗ, ಮಧ್ಯಯುಗ. ಇದರ ಪ್ರಕಾರನೇ ನಾವು ಇಲ್ಲಿ ಆಯ್ಕೆಯಲ್ಲಿ ಕೊಟ್ಟಂತಹ 2 ವರ್ಡ್ಗಳಿಗೆ ಅಥವಾ 2 ಪದಗಳನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಯಾವುದು ಇದರ ತರನೇ ಸಂಬಂಧ ಹೊಂದಿರುವಂತಹ ಪದ ಆಗುತ್ತೆ ಅಂತ ಹೇಳಿ. ಹಿಮಗಡ್ಡೆ, ನೋಡಿ, ಮುಳ್ಳು, ಗುಲಾಬಿ, ಹಾಗೇನೆ ಗೊರಿಲ್ಲಾ, ಸೈನಿಕ. ಇದು ಯಾವ ತರನು ಕೂಡ ಸಂಬಂಧ ಹೊಂದಿಲ್ಲ. ಸೊ ಹಾಗಾಗಿ ಇಲ್ಲಿ ಹಿಮ ಮತ್ತೆ ಹಿಮಗಡ್ಡೆ. ಸೊ ಹಿಮ ಆದ ನಂತರ ನೆಕ್ಸ್ಟ್ ಹಿಮ ಅಂತ ಹೇಳಿದ್ರೆ ಸ್ನೋ, ಅಂಡ್ ಹಿಮಗಡ್ಡೆ ಅಂತ ಹೇಳಿದ್ರೆ ಐಸ್. ಇದು ಕೂಡ ಯಾವುದೇ ರೀತಿಯ ಸಂಬಂಧವನ್ನ ಹೊಂದಿಲ್ಲ. ಸೊ ಬಟ್ ಇಲ್ಲಿ ನೋಡಿ, ಡೈನೋಸರ್ ಅಂಡ್ ಡ್ರ್ಯಾಗನ್. ಸೊ ಡೈನೋಸರ್ ಅನ್ನುವಂಥದ್ದು ಸುಮಾರು 250 ವರ್ಷಗಳ ಹಿಂದೆ ಅದು ಭೂಮಿಯಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅನ್ನೋದರ ಬಗ್ಗೆ ಒಂದು ನಂಬಿಕೆ ಇದೆ. ಡೈನೋಸರ್ ಅನ್ನುವಂತಹ ಒಂದು ಸರೀಸೃಪ ಜೀವಿ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿ ಇತ್ತು. ಅದಾದ ನಂತರ ಅದು ಅಳಿವಿನಂಚಿಗೆ ಸಾಗಿ ಈಗ ಸಂಪೂರ್ಣವಾಗಿ ಭೂಮಿಯಿಂದ ಅದು ಕಣ್ಮರೆಯಾಗಿದೆ. ಸೊ ಹಾಗಾಗಿ ಇಲ್ಲಿ ಹಾಗೇನೆ ಡ್ರ್ಯಾಗನ್ ಕೂಡ ಇದೊಂದು ಕಾಲ್ಪನಿಕ ಅಂತ ಹೇಳ್ತಾರೆ, ಕಾಲ್ಪನಿಕ ಒಂದು ಸರೀಸೃಪ ಅಂತ ಹೇಳ್ತಾರೆ. ಇದು ಕೂಡ ಭೂಮಿಯಲ್ಲಿ ಅಸ್ತಿತ್ವದಲ್ಲಿ ಇತ್ತು ಎಂದು ನಂಬಲಾಗಿದೆ. ಹಾಗಾಗಿ ಇವೆಲ್ಲವೂ ಕೂಡ ಈಗ ಪ್ರಸ್ತುತ ಅಸ್ತಿತ್ವದಲ್ಲಿ ಇಲ್ಲ. ಸೊ ಭೂಮಿಯಿಂದ ಕಣ್ಮರೆಯಾಗಿದೆ. ಹಾಗಾಗಿ ಇದು ಕೂಡ ನೋಡಿ, ಆದಿಯುಗ ಮತ್ತು ಮಧ್ಯಯುಗ. ಈಗ ಆದಿಯುಗ ಆರಂಭ ಆದ ನಂತರ ಮಧ್ಯಯುಗ ಆರಂಭ ಆಯಿತು. ಸೊ ಪ್ರಸ್ತುತ ಇದು ಅಸ್ತಿತ್ವದಲ್ಲಿ ಇಲ್ಲ. ಸೊ ಈಗ ಆಧುನಿಕ ಯುಗ ಇದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಡೈನೋಸರ್ ಅಂಡ್ ಡ್ರ್ಯಾಗನ್. ನೆಕ್ಸ್ಟ್ ನೋಡಿ, 10ನೆಯ ಪ್ರಶ್ನೆ. ಕೊಟ್ಟಿರುವ ಸಂಖ್ಯೆ ಶ್ರೇಣಿಯಲ್ಲಿ ಕ್ರಮಬದ್ಧವಲ್ಲದಂತಹ ಸಂಖ್ಯೆಯನ್ನ ಗುರುತಿಸಿ. ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಎಲ್ಲಾ ಮೆಂಟಲ್ ಎಬಿಲಿಟಿ ಹಾಗೇನೆ ಮ್ಯಾಥ್ಸ್ ಹಾಗೇನೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿ ಮಿಡ್ಲ್ ಅಲ್ಲಿ ಬಂದ್ರೆ ಅದನ್ನೆಲ್ಲವನ್ನು ಕೂಡ ನಾನು ಕೊನೆಗೆ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ನಾನು ಎಲ್ಲವನ್ನು ಕೂಡ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಹಾಗೇನೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಕೊನೆಗೆ ನಾನು ಸಾಲ್ವ್ ಮಾಡ್ತೇನೆ. ಸೊ ದಯವಿಟ್ಟು ಸಹಕರಿಸಿ. ಸೊ ನೆಕ್ಸ್ಟ್ ಇದು ಕೂಡ 11ನೇ ಪ್ರಶ್ನೆ ಕೂಡ
ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂತೆ ಇರುವಂತ ಕ್ವಶನ್. ನೋಡಿ ನೆಕ್ಸ್ಟ್ ನೋಡಿ 12ನೇ ಪ್ರಶ್ನೆ. 1 ಮತ್ತು 2 ಎಂಬ ಎರಡು ಹೇಳಿಕೆಗಳು ಎ ಮತ್ತು ಬಿ ಎಂಬ ಎರಡು ನಿರ್ಣಯಗಳನ್ನು ಅನುಸರಿಸಿದ್ದು ಹೇಳಿಕೆಗಳು ಸತ್ಯವಾಗಿವೆ ಎಂಬ ಎಣಿಕೆಯನ್ನ ಹೊಂದಿದರೆ ಕೆಳಗಿನ ಯಾವ ನಿರ್ಣಯವನ್ನು ತಾರ್ಕಿಕವಾಗಿ ಅನುಸರಿಸಬಹುದು? ಇಲ್ಲಿ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಹಾಗೆಯೇ ನಿರ್ಣಯಗಳನ್ನ ಕೊಡಲಾಗಿದೆ. ಎಲ್ಲಾ ಗಂಡಸರು ನಶ್ವರರು, ಶ್ರೀರಾಮನು ಒಬ್ಬ ಗಂಡಸು ಅನ್ನುವಂತ 2 ಹೇಳಿಕೆ ಇದೆ. ನಿರ್ಣಯಗಳು ಎಲ್ಲಾ ಗಂಡಸರು ಶ್ರೀರಾಮನವರು. ಸೊ ಈ ಹೇಳಿಕೆ ಅಷ್ಟೊಂದು ಸಮಂಜಸ ಆಗೋದಿಲ್ಲ. ಶ್ರೀರಾಮನು ನಶ್ವರನು ಅಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ಆಯ್ಕೆಗಳನ್ನ ಕೊಡಲಾಗಿದೆ. ನೋಡಿ, ಎ ಮಾತ್ರ ಸರಿಯಾಗಿದೆ, ಎ ಮಾತ್ರ ಸರಿಯಾಗಿದ್ದಾರೆ. ನಿರ್ಣಯ ಎ ಮಾತ್ರ ಸರಿಯಾಗಿದೆ. ಎಲ್ಲಾ ಗಂಡಸರು ಶ್ರೀರಾಮನವರು. ಸೊ ಇದು ತಪ್ಪು, ಈಗಾಗಲೇ ಹೇಳಿದ್ದೇನೆ. ಸೊ ಶ್ರೀರಾಮನು ನಶ್ವರನು, ಶ್ರೀರಾಮನು ನಶ್ವರನು ಈ ಹೇಳಿಕೆ ಕೂಡ ನಶ್ವರ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ತನ್ನಲ್ಲಿ ಈಶ್ವರನ ಮೇಲೆ ಭಕ್ತಿಯನ್ನ ಉಳ್ಳಂತವ ನಶ್ವರ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿ, ಇದಕ್ಕೆ ಯಾವ ಉತ್ತರ ಆಗುತ್ತೆ ಅಂತ ಹೇಳಿ, ಇದು ಕೂಡ ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂತೆ ಕೇಳಿರುವಂತಹ ಪ್ರಶ್ನೆ. ಸೊ ಇಲ್ಲಿ ಪ್ರಶ್ನೆಯ ಹೇಳಿಕೆಗಳು ಮತ್ತು ನಿರ್ಣಯಗಳನ್ನು ಒಂದೊಂದಾಗಿ ಗಮನಿಸಿದಾಗ, ಸೊ ಇಲ್ಲಿ ನೋಡಿ ಬಿ ಮಾತ್ರ ಸರಿಯಾಗಿದೆ, ಎ ಮಾತ್ರ ಸರಿಯಾಗಿದೆ. ಎ ಮಾತ್ರ ನೋಡಿ, ಎ ನಿರ್ಣಯ ಏನಿದೆ, ಎಲ್ಲಾ ಗಂಡಸರು ಶ್ರೀರಾಮ ಅಲ್ಲ. ಸೊ ಹಾಗಾಗಿ ಇಲ್ಲಿ ಬಿ ನೋಡಿ, ಬಿ ಶ್ರೀರಾಮನು ನಶ್ವರನು, ಶ್ರೀರಾಮನು ನಶ್ವರನು. ಸೊ ಹೌದು, ಶ್ರೀರಾಮ ನಶ್ವರ. ಹಾಗೇನೆ ಇಲ್ಲಿ ಎ ಮತ್ತು ಬಿ ಎರಡು ಸರಿಯಾಗಿದೆ. ಸೊ ಅಲ್ಲ, ಎ ಸರಿಯಾಗಿಲ್ಲ. ಸೊ ಎ ಯು ಸರಿಯಲ್ಲ, ಬಿ ಯು ಸರಿಯಲ್ಲ, ಇದು ಕೂಡ ಆಗುದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಬಿ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಸಂಶೋಧನೆಯ ಅತ್ಯುತ್ತಮ ಅರ್ಥವು. ಇದು ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಸಂಶೋಧನೆಯ ಅತ್ಯುತ್ತಮ ಅರ್ಥ ಯಾವುದು? ದ ಬೆಸ್ಟ್ ಮೀನಿಂಗ್ ಆಫ್ ರಿಸರ್ಚ್ ಈಸ್. ಸೊ ಇಲ್ಲಿ ನೋಡಿ, ಒಂದೊಂದಾಗಿ ಆಯ್ಕೆಯನ್ನು ಗಮನಿಸಿ. ಜ್ಞಾನದ ಸೃಷ್ಟಿ ಮತ್ತು ಅನ್ವಯಿಕತೆಗಾಗಿ ವೈಜ್ಞಾನಿಕ ಕ್ರಮದ ಅಳವಡಿಕೆ. ಹೌದು, ಇದು ರಿಸರ್ಚ್ನ ಒಂದು ಅರ್ಥ, ಒಂದು ಪ್ರಾಮುಖ್ಯವಾಗಿರುವಂತಹ ವಿಷಯ ವಸ್ತು ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಸಮಸ್ಯೆಗಳ ನಿವಾರಣೆಗೆ ವಿಮರ್ಶಾತ್ಮಕ ಮತ್ತು ರಚನಾತ್ಮಕ ಆಲೋಚನೆಗಳ ಅಳವಡಿಕೆ. ಇದು ಕೂಡ ರಿಸರ್ಚ್ನ ಒಂದು ಲಕ್ಷಣ ಆಗುತ್ತೆ, ರಿಸರ್ಚ್ನ ಮುಖ್ಯವಾದಂತಹ ಉದ್ದೇಶ. ಹೌದು, ಅವಲೋಕಿತ ದತ್ತಾಂಶಗಳ ಆಧಾರದ ಮೇಲೆ ಸರ್ವಸಾಧಾರಣೀಕರಣವನ್ನ ತಲುಪುವುದು. ಇದು ಕೂಡ ಒಂದು ರಿಸರ್ಚ್ನ ಲಕ್ಷಣವೇ. ಜೀವನದ ಸರ್ವಸಾಮಾನ್ಯ ಅಥವಾ ಸಾರ್ವತ್ರಿಕ ಸತ್ಯಗಳ ಹುಡುಕಿಕೆಯನ್ನ ರಿಸರ್ಚ್ನ ಮುಖಾಂತರ ಅಥವಾ ಸಂಶೋಧನೆಯ ಮುಖಾಂತರ ಮಾಡಲಾಗ್ತದೆ. ಬಟ್ ಇಲ್ಲಿ ಕೇಳಿರುವಂತದ್ದು ಅತ್ಯುತ್ತಮ ಅರ್ಥ. ಸೊ ಔಟ್ ಆಫ್ ದೀಸ್ 4 alternatives we have to find the best definition, the best meaning of the research. ಸೊ ಹಾಗಾಗಿ ಸೊ ಇದರಲ್ಲಿ ಅತ್ಯುತ್ತಮ ಅರ್ಥವನ್ನ ಕೊಡುವಂತಹ ಇಲ್ಲಿ ಡೆಫಿನೇಷನ್ ಅಥವಾ ಸಂಶೋಧನೆಯ ವ್ಯಾಖ್ಯೆ ಅಂತ ಹೇಳಿದ್ರೆ, ಜ್ಞಾನದ ಸೃಷ್ಟಿ ಮತ್ತು ಅನ್ವಯಿಕೆಗಾಗಿ ವೈಜ್ಞಾನಿಕ ಕ್ರಮದ ಅಳವಡಿಕೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ, ಅಡಾಪ್ಷನ್ ಆಫ್ ಸೈಂಟಿಫಿಕ್ ಮೆಥಡ್ ಫಾರ್ ಕ್ರಿಯೇಷನ್ ಅಂಡ್ ಅಪ್ಲಿಕೇಶನ್ ಆಫ್ ನಾಲೆಜ್. ಅಂದ್ರೆ ರಿಸರ್ಚ್ನ ಸಂಶೋಧನೆಯ ಪ್ರಮುಖವಾಗಿರುವಂತಹ ಉದ್ದೇಶ ವೈಜ್ಞಾನಿಕ ಚಿಂತನೆಗಳನ್ನ, ವೈಜ್ಞಾನಿಕ ವಿಚಾರಗಳನ್ನ ಹುಟ್ಟು ಹಾಕುವುದು. ಸೊ ಆ ಮುಖಾಂತರ ಜ್ಞಾನವನ್ನ ಬೆಳೆಸುವಂತದ್ದು. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಇದು ಕೂಡ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಸಂಶೋಧನಾ ವರದಿಯನ್ನ ಅಂತಿಮಗೊಳಿಸುವ ಸಮಯದಲ್ಲಿ ಈ ಕೆಳಗಿನ ಒಂದು ಮುನ್ನೆಚ್ಚರಿಕೆಯ ಅಗತ್ಯವಿಲ್ಲ. ಈ ಕೆಳಗಿನ ಒಂದು ಮುನ್ನೆಚ್ಚರಿಕೆಯ ಅಗತ್ಯವಿಲ್ಲ. ನೋಡಿ, ಎಲ್ಲಾ ತೀರ್ಪುಗಳು ಸಂಶೋಧನಾ ಪ್ರಶ್ನೆಗಳಿಗೆ ಸಂಬಂಧಿಸಿರುವುದು. ದತ್ತಾಂಶಗಳ ನ್ಯಾಯಸಮ್ಮತ ಸಮರ್ಥನೆ ಮತ್ತು ನಂಬಲರ್ಹತೆಯ ನಿಶ್ಚಿತತೆ. ಕಲಿಕೆಯ ಸಾರ್ವತ್ರೀಕರಣವು ಒಪ್ಪಂದದೊಳಗೆ ಇರುವಿಕೆಯ ಸಿದ್ಧಾಂತದೊಂದಿಗಿದೆ. ವಿಶ್ಲೇಷಣೆಯ ಸ್ವೀಕೃತಿಯು ಉಪಯೋಗಿಸಿದ ದತ್ತಾಂಶಕ್ಕೆ ಸರಿ ಹೊಂದುತ್ತದೆ. ಇವೆಲ್ಲ ಆಯ್ಕೆಗಳನ್ನ ಕೊಡಲಾಗಿದೆ. ನೋಡಿ, ಒಂದೊಂದಾಗಿ ಆಯ್ಕೆಗಳನ್ನ ಕೊಡಲಾಗಿದೆ. ಇಲ್ಲಿ ಕ್ವಶನ್ ನಂಬರ್ 14 ಅಲ್ಲಿ ನೋಡಿ. ಸೊ ಇಲ್ಲಿ ಸಂಶೋಧನಾ ವರದಿಯನ್ನ ಅಂತಿಮಗೊಳಿಸೋದಕ್ಕಿಂತ ಸಮಯದಲ್ಲಿ ಈ ಕೆಳಗಿನ ಒಂದು ಮುನ್ನೆಚ್ಚರಿಕೆಯ ಅಗತ್ಯ ಇಲ್ಲ ಅಂತ ಕೇಳಿದರೆ, ಇಂಗ್ಲಿಷ್ ವರ್ಷನ್ ಅನ್ನ ನೋಡಿ, ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ಒನ್ ಆಫ್ ದ ಫಾಲೋವಿಂಗ್ ಪ್ರಿಕಾಷನ್ಸ್ ಇಸ್ ನಾಟ್ ನೀಡೆಡ್ ಅಟ್ ದ ಟೈಮ್ ಆಫ್ ಫೈನಲೈಸಿಂಗ್ ಎ ರಿಸರ್ಚ್ ರಿಪೋರ್ಟ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಸರಿಯಾದಂತಹ ಉತ್ತರ ಜನರಲೈಸೇಷನ್ಸ್ ಆಫ್ ದ ಸ್ಟಡಿ ಆರ್ ಇನ್ ಅಗ್ರಿಮೆಂಟ್ ವಿತ್ ಎಕ್ಸಿಸ್ಟಿಂಗ್ ಥಿಯರೀಸ್. ಅಂದ್ರೆ ಒಂದು ಸಂಶೋಧನೆಯ ಮುಖಾಂತರ ನಾವು ಯಾವ ಒಂದು ಸಾಮಾನ್ಯೀಕರಣ ತತ್ವಕ್ಕೆ ಬರ್ತೇವೋ ಅದು ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಏನು
ಥಿಯರಿಗಳಿದ್ದಾವೆ, ಸಿದ್ಧಾಂತಗಳಿದ್ದಾವೆ. ಸೊ ಅದಕ್ಕೆ ಅದು ಆ ಒಂದು ಥಿಯರಿಯನ್ನ ಹೋಲುವಂತೆ ಇರಬೇಕಾದಂತಹ ಅವಶ್ಯಕತೆ ಇಲ್ಲ. ಆ ಒಂದು ಥಿಯರಿಗೆ ವಿರುದ್ಧವೂ ಕೂಡ ಆಗಿರ್ಬೋದು, ಸೊ ಅದೇ ಆಗಿರ್ಬೋದು. ಸೊ ಆ ಒಂದು ಎಕ್ಸಿಸ್ಟಿಂಗ್ ಥಿಯರಿ ಏನಿದೆ, ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಸಿದ್ಧಾಂತ ಏನಿದೆ, ಅದರ ಪ್ರಕಾರನೇ ಸೊ ಅದಕ್ಕೆ ಸರಿಹೊಂದುವಂತೆ ಇರಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಈ ಕೆಳಗಿನವುಗಳಲ್ಲಿ ಸರಿಯಲ್ಲದಂತಹ ಹೇಳಿಕೆಯು ಯಾವುದಂತೇಳಿ. ಕ್ವಶನ್ ನಂಬರ್ 15 ನೋಡಿ. ಕಲಿಕೆಯ ಮೌಲ್ಯೀಕರಣ ಯೋಜನೆಯ ವಸ್ತುನಿಷ್ಠತೆಯ ಮೇಲೆ ಆಧಾರಿತವಾಗಿದೆ. ಸಂಶೋಧನೆಯು ಚಮತ್ಕಾರಗಳು ಇರುವ ಪರಿಸ್ಥಿತಿಯ ಪರೀಕ್ಷೆಯಾಗಿದೆ. ಮೌಲ್ಯೀಕರಣದ ಅಭ್ಯಾಸಗಳು ಯೋಜನೆಯ ಬೇರೆ ಬೇರೆ ಹಂತಗಳಲ್ಲಿ ಹರಡಿಕೊಂಡಿವೆ. ಮೌಲ್ಯೀಕರಣ ಮತ್ತು ಸಂಶೋಧನಾ ಕಲಿಕೆಯ ಮಧ್ಯೆ ಯಾವುದೇ ಭೇದ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲ ನೋಡಿ, ಕಲಿಕೆಯ ಮೌಲ್ಯೀಕರಣವು ಯೋಜನೆಯ ವಸ್ತುನಿಷ್ಠತೆಯ ಮೇಲೆ ಆಧಾರಿತವಾಗಿದೆ. ಇದು ಸರಿ. ಯೋಜನೆಯು ಚಮತ್ಕಾರಗಳು ಇರುವ ಪರಿಸ್ಥಿತಿಯ ಪರೀಕ್ಷೆಯಾಗಿದೆ. ಹೌದು. ಮೌಲ್ಯೀಕರಣದ ಅಭ್ಯಾಸಗಳು ಯೋಜನೆಯ ಬೇರೆ ಬೇರೆ ಹಂತಗಳಲ್ಲಿ ಹರಡಿಕೊಂಡಿದೆ. ಹೌದು, ಇದು ಕೂಡ ಹೌದು. ಮೌಲ್ಯೀಕರಣ ಮತ್ತು ಸಂಶೋಧನೆಯ ಕಲಿಕೆಯ ಮಧ್ಯೆ ಯಾವುದೇ ಭೇದವಿಲ್ಲ. ಮೌಲ್ಯೀಕರಣ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್, ಹಾಗೆಯೇ ರಿಸರ್ಚ್ ಸ್ಟಡಿ. ಇವ್ಯಾಲ್ಯೂಯೇಷನ್ ಅಂಡ್ ರಿಸರ್ಚ್ ಸ್ಟಡಿಯ ಮಧ್ಯೆ ಯಾವುದೇ ಭೇದವಿಲ್ಲ, ಅಂದ್ರೆ ಯಾವುದೇ ಡಿಫರೆನ್ಸ್ ಇಲ್ಲ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಇವ್ಯಾಲ್ಯೂಯೇಷನ್ ಅಂಡ್ ರಿಸರ್ಚ್ ಸ್ಟಡಿ. ಸೊ ಈ ಹೇಳಿಕೆ ತಪ್ಪು. ಈ ಮೌಲ್ಯೀಕರಣವೇ ಬೇರೆ, ಮೌಲ್ಯೀಕರಣದ ತತ್ವವೇ ಬೇರೆ, ಇದು ರಿಸರ್ಚ್ ಸ್ಟಡಿ ಸಂಶೋಧನಾ ಕಲಿಕೆಯ ತತ್ವವೇ ಬೇರೆ. ಸೊ ಎರಡೂ ಕೂಡ ಬೇರೆ ಬೇರೆ ಪರಿಕಲ್ಪನೆಗಳು. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 16. ಸಂಶೋಧನೆಯ ಗುಣಮಟ್ಟ ಇರುವುದು ಇದರ ಆಧಾರದಲ್ಲಿ. ಆಯ್ಕೆಗಳು: ವಸ್ತುನಿಷ್ಠತೆಯಲ್ಲಿ, ವಿಶ್ವಸನೀಯತೆಯಲ್ಲಿ, ಉಪಯುಕ್ತತೆಯಲ್ಲಿ, ಹಾಗೆಯೇ ಯಥಾಪ್ರತಿಯಲ್ಲಿ. ಸೊ ಇಲ್ಲಿ ಇದರ ಇಂಗ್ಲಿಷ್ ವರ್ಷನ ಒಂದ್ಸಲ ನೋಡ್ಕೊಳ್ಳಿ. ದ ಗುಡ್ ಕ್ವಾಲಿಟಿ ಆಫ್ ಎ ರಿಸರ್ಚ್ ಈಸ್ ಇಟ್ಸ್ ಇದರ ಯಾವುದರ ಮೇಲೆ ಅವಲಂಬಿತ ಆಗಿದೆ. ಒಂದು ರಿಸರ್ಚ್ ಅನ್ನ, ಒಂದು ಸಂಶೋಧನೆಯನ್ನ ಉತ್ತಮ ಸಂಶೋಧನೆ ಅಂತ ಹೇಳ್ಬೇಕಿದ್ರೆ ಅದರ ಪ್ರಮುಖವಾಗಿರುವಂತಹ ಲಕ್ಷಣಗಳೇನು, ಅದರ ವಿಶ್ವಸನೀಯತೆ ಅಂದ್ರೆ ಅದರ ಯಾವುದರ ಮೇಲೆ ನಾವು ಆ ಒಂದು ಸಂಶೋಧನೆಯನ್ನ ನಾವು ಮಾಪನವನ್ನ ಮಾಡಬಹುದು ಅನ್ನುವಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಬ್ಜೆಕ್ಟಿವಿಟಿ. ಒಂದು ಸಂಶೋಧನೆಯ ಆಬ್ಜೆಕ್ಟಿವಿಟಿ ಅಂದ್ರೆ ವಸ್ತುನಿಷ್ಠತೆ, ಅಂದ್ರೆ ಯಾವ ವಿಷಯದ ಮೇಲೆ ಸಂಶೋಧನೆಯನ್ನ ನಡೆಸ್ತೇವೋ ಸೊ ಆ ಒಂದು ವಿಷಯ ವಸ್ತುನಿಷ್ಠವಾಗಿರಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರಬೇಕು. ಸೊ ಹಾಗಾಗಿ ಆ ಆಬ್ಜೆಕ್ಟಿವಿಟಿ ಅನ್ನುವಂಥದ್ದು ಸಂಶೋಧನೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಅಂಶ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ವಸ್ತುನಿಷ್ಠತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಸಂಶೋಧನೆಯಲ್ಲಿ ನೀತಿ ಬಾಹಿರ ನಡತೆಗಳನ್ನ ಗುರುತಿಸಿ. ಇತರ ಸಂಶೋಧನೆಗಳನ್ನ ನಕಲು ಮಾಡುವುದು, ದತ್ತಾಂಶಗಳಿಂದ ಸ್ವಲ್ಪ ವಿಷಯಾಂತರಗೊಂಡಿದ್ದ ತೀರ್ಪುಗಳನ್ನ ಪ್ರಕಟಿಸುವುದು, ಸಂಶೋಧನೆ ಪೂರ್ಣಗೊಂಡ ನಂತರ ದತ್ತಾಂಶಗಳ ಆಧಾರಗಳನ್ನ ಹಂಚಿಕೊಳ್ಳುವುದು, ಊಹೆಗಳ ಮೇಲೆ ಭಾಷೆಗೆ ಪ್ರಾಮುಖ್ಯತೆಯನ್ನ ಕೊಡುವುದು ಅನ್ನುವಂತಹ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ. ಒಂದೊಂದಾಗಿ ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ. ಸೊ ಇತರ ಸಂಶೋಧನೆಗಳಿಂದ ನಕಲು ಮಾಡುವುದು, ಇದು ಕೂಡ ನೀತಿ ಬಾಹಿರ ಅಂತ ಆಗ್ತದೆ. ಸೊ ಇಲ್ಲಿ ನೀತಿ ಬಾಹಿರಕ್ಕೆ ನಾವು ಅನ್ಎಥಿಕಲ್ ಬಿಹೇವಿಯರ್ಸ್ ಅಂತ ಕರಿತೇವೆ. ಹಾಗೇನೆ ದತ್ತಾಂಶಗಳಿಂದ ಸ್ವಲ್ಪ ವಿಷಯಾಂತರಗೊಂಡಿದ್ದ ತೀರ್ಪುಗಳನ್ನ ಪ್ರಕಟ ಮಾಡುವಂತದ್ದು. ಸೊ ಇದು ಅನ್ಎಥಿಕಲ್ ಬಿಹೇವಿಯರ್ ಅಂತ ಆಗೋದಿಲ್ಲ. ಸೊ ಹಾಗೇನೆ ನೋಡಿ, ಸಂಶೋಧನೆ ಪೂರ್ಣಗೊಂಡ ನಂತರ ದತ್ತಾಂಶಗಳನ್ನ ಹಂಚಿಕೊಳ್ಳುವುದು, ಇದು ಹೌದು, ಇದು ಸಂಶೋಧನೆ ಮುಗಿದ ನಂತರ ಹಂಚಿಕೊಳ್ಬಹುದು. ಆ ಒಂದು ದತ್ತಾಂಶಗಳನ್ನ ಇತರರೊಂದಿಗೆ ಹಂಚಿಕೊಳ್ಬಹುದು. ಇದು ಅನ್ಎಥಿಕಲ್ ಬಿಹೇವಿಯರ್ ಆಗುದಿಲ್ಲ. ಹಾಗೆಯೇ ಊಹೆಗಳ ಮೇಲೆ ಭಾಷೆಗೆ ಪ್ರಾಮುಖ್ಯತೆಯನ್ನ ಕೊಡುವುದು, ಊಹೆಗಳ ಮೇಲೆ ಭಾಷೆಗೆ ಪ್ರಾಮುಖ್ಯತೆಯನ್ನ ಕೊಡುವುದು. ಅಂದ್ರೆ ಇಲ್ಲಿ ನಿಜವಾದ ಸಂಶೋಧನೆಯ ವಸ್ತು ಏನಿದೆ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡದೆ ಭಾಷೆಗೆ ಪ್ರಾಮುಖ್ಯತೆಯನ್ನ ಕೊಡುವಂತದ್ದು. ಸೊ ಇದು ಕೂಡ ಸಂಶೋಧನೆಯ ಪ್ರಮುಖವಾಗಿರುವಂತಹ ಲಕ್ಷಣ ಅಲ್ಲ, ಇದು ಅನ್ಎಥಿಕಲ್ ಬಿಹೇವಿಯರ್ ಅಂತ ಇಲ್ಲಿ ಗುರುತಿಸಲ್ಪಡ್ತದೆ. ಸೊ ಹಾಗಾಗಿ ಇಲ್ಲಿ ನೋಡಿ ಆಪ್ಷನ್ 2, ದತ್ತಾಂಶಗಳಿಂದ ಸ್ವಲ್ಪ ವಿಷಯಾಂತರಗೊಂಡಿದ್ದ ತೀರ್ಪುಗಳನ್ನ ಪ್ರಕಟಿಸಬಹುದು. ಹೌದು. ಸೊ ಇದು ಸಂಶೋಧನೆಯಲ್ಲಿ ಸ್ವಲ್ಪ ಇದು ದತ್ತಾಂಶಗಳಿಂದ ಡಿವಿಯೇಷನ್ ಅನ್ನ ನಾವು ಮಾಡಬಹುದು. ದತ್ತಾಂಶಗಳ ಬಗ್ಗೆನೆ ಅದರ ಪ್ರಕಾರನೇ ನಾವು ಏನು ರಿಸರ್ಚ್ ರಿಪೋರ್ಟ್ ಅನ್ನು ನಾವು ರೆಡಿ ಮಾಡ್ಬೇಕಂತಿಲ್ಲ. ದತ್ತಾಂಶಗಳಿಗೆ ಸ್ವಲ್ಪ ವಿಷಯಾಂತರಗೊಂಡು ವಿಭಿನ್ನವಾಗಿ ತೀರ್ಪುಗಳನ್ನ, ನಮ್ಮ ಥಿಯರಿಗಳನ್ನ ನಾವು ಪ್ರಕಟ ಮಾಡಬಹುದು ಸಂಶೋಧನೆಯಲ್ಲಿ. ಹಾಗಾಗಿ ಇದರಲ್ಲಿ ನೋಡಿ ಯಾವುದೆಲ್ಲ ಅನ್ಎಥಿಕಲ್ ಬಿಹೇವಿಯರ್ಸ್ ಗಳು ಆಗ್ತವೆ ಅಂತ ಹೇಳಿದ್ರೆ ಇತರ ಸಂಶೋಧನೆಗಳಿಂದ ನಕಲು ಮಾಡುದು, ಕಾಪಿ ಮಾಡುವಂತದ್ದು. ಸೊ ಹಾಗಾಗಿ ನೆಕ್ಸ್ಟ್ ನೋಡಿ, ಸಂಶೋಧನೆ ಪೂರ್ಣಗೊಂಡ ನಂತರ ದತ್ತಾಂಶಗಳನ್ನ ಹಂಚಿಕೊಳ್ಳುವುದು, ಇದು ಅನ್ಎಥಿಕಲ್ ಬಿಹೇವಿಯರ್ ಆಗುದಿಲ್ಲ. ಸೊ ಹಾಗಾಗಿ ಇಲ್ಲಿ ಊಹೆಗಳ ಮೇಲೆ
ಊಹೆಗಳ ಮೇಲೆ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡು, ಇದು ಕೂಡ ಅನ್ಎಥಿಕಲ್ ಬಿಹೇವಿಯರ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವುದಿಲ್ಲ. 1, 2 ದತ್ತಾಂಶಗಳಿಂದ, ಹೌದು ಇದು ಕೂಡ. ಸೊ ಹಾಗಾಗಿ ಊಹೆಗಳ 1, 2 and 4. ಸೊ ಇದರಲ್ಲಿ ಸರಿಯಾದಂತಹ ಉತ್ತರ ಸಿ, ಆಯ್ಕೆ ಸಿ ಯಲ್ಲಿದೆ. 1, 2 and 4. 1, 2 and 4 ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಗುಂಪುಗಳ ಹೊಂದಾಣಿಕೆಯು ಇಲ್ಲಿ ಅಂಗೀಕೃತಗೊಳ್ಳುತ್ತದೆ. ಗುಂಪುಗಳ ಹೊಂದಾಣಿಕೆಯು ಇಲ್ಲಿ ಅಂಗೀಕೃತಗೊಳ್ಳುತ್ತದೆ. ಮ್ಯಾಚಿಂಗ್ ಆಫ್ ಗ್ರೂಪ್ಸ್ ಇಸ್ ಅಡಾಪ್ಟೆಡ್ ಇನ್. ಮ್ಯಾಚಿಂಗ್ ಆಫ್ ಗ್ರೂಪ್ಸ್ ಇಸ್ ಅಡಾಪ್ಟೆಡ್ ಇನ್ ಯಾವ್ದ್ರಲ್ಲಿ ನಾವು ಅದ ಒಂದು ಮೆಥಡ್ ಅನ್ನು ಅಡಾಪ್ಟ್ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಅದನ್ನ ನಾವು ಮ್ಯಾಚಿಂಗ್ ಗ್ರೂಪ್ಸ್ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಗಳಲ್ಲಿ. ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್. ಸೊ ಇದನ್ನ ನಾವು ಪ್ರಯೋಗಾತ್ಮಕ ಅಧ್ಯಯನ ಅಂತ ಕರಿತೇವೆ. ಆಪ್ಷನ್ ಬಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಕೆಳಗೆ ಕೊಟ್ಟ ಮಾನದಂಡಗಳಲ್ಲಿ ಯಾವ ಒಂದು ಅಂಗೀಕೃತ ಅಥವಾ ಸರ್ವಸಮ್ಮತ ಅಂದ್ರೆ ಅಕ್ರೆಡಿಟೇಷನ್ ಕಾರಣಕ್ಕೆ ಉಪಯೋಗಿಸಲ್ಪಡುವುದಿಲ್ಲ? ಸೊ ಇಲ್ಲಿ ಕನ್ನಡ ಭಾಷೆಯಲ್ಲಿ ಕ್ವಶನ್ ಅಲ್ಲಿ ಫುಲ್ ಸ್ವಲ್ಪ ಒಂದಷ್ಟು ಎರರ್ ಇದೆ. ಸೊ ಅದನ್ನ ನೋಡಿ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ. ಒನ್ ಆಫ್ ದ ಫಾಲೋವಿಂಗ್ ಕ್ರೈಟೇರಿಯಾ ಇಸ್ ನಾಟ್ ಯೂಸ್ಡ್ ಫಾರ್ ಪರ್ಪಸ್ ಆಫ್ ಅಕ್ರೆಡಿಟೇಷನ್ ಬೈ ನ್ಯಾಕ್. ನ್ಯಾಕ್ ಅನ್ನುವಂತ ಒಂದು ಅಕ್ರೆಡಿಟೇಷನ್ ಕೊಡುವಂತಹ ಒಂದು ಸಂಸ್ಥೆ ಏನಿದೆ, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಸೊ ಇದು UGC ಅಂಡರ್ಲಿ ಬರ್ತದೆ. ಸೊ ಇದರ ಯಾವ ಕ್ರೈಟೇರಿಯಾವನ್ನ ಈ ಒಂದು ನ್ಯಾಕ್ ಸಂಸ್ಥೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಅದು ಗುಣಮಟ್ಟವನ್ನ ನಿರ್ಧರಿಸುವಂತ ಕೆಲಸವನ್ನ ಮಾಡ್ತದೆ, ವಿವಿಧ ಗ್ರೇಡ್ಗಳನ್ನ ನೀಡಿ ಮಾಡ್ತದೆ. ಸೊ ಈ ಕೆಳಗಿನ ಯಾವ ಅಂಶಗಳನ್ನ ಅದು ಪರಿಗಣಿಸುವುದಿಲ್ಲ ತನ್ನ ಗುಣಮಟ್ಟವನ್ನ ನಿರ್ಧರಿಸುವಂತಹ ಪರೀಕ್ಷೆಯಲ್ಲಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದೊಂದು ಆಯ್ಕೆಗಳನ್ನ ಗಮನಿಸಿ. ಗವರ್ನೆನ್ಸ್ ಅಂಡ್ ಲೀಡರ್ಶಿಪ್, ಟೀಚಿಂಗ್ ಅಂಡ್ ಲರ್ನಿಂಗ್ ಇವ್ಯಾಲ್ಯೂಯೇಷನ್, report of teachers with students, information and learning reports, learning resources. ಸೊ ಇದರಲ್ಲಿ ಯಾವ ಇದನ್ನ ಅವರು ಕನ್ಸಿಡರ್ ಮಾಡುವುದಿಲ್ಲ ನ್ಯಾಕ್ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಸೊ ನೋಡಿ, ಒಂದು ನ್ಯಾಕ್ ಅನ್ನುವಂತ ಸಂಸ್ಥೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಗುಣಮಟ್ಟವನ್ನ ನಿರ್ಧರಿಸುವಂತಹ ಸಂದರ್ಭದಲ್ಲಿ ಗವರ್ನೆನ್ಸ್, ಆ ಒಂದು ಶೈಕ್ಷಣಿಕ ಸಂಸ್ಥೆಯ ಗವರ್ನೆನ್ಸ್ ಏನಿದೆ ಅಂದ್ರೆ ಆಡಳಿತ ವ್ಯವಸ್ಥೆ ಏನಿದೆ, ಸೊ ಅದನ್ನ ಮುಖ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಸೊ ಹಾಗೇನೆ ಟೀಚಿಂಗ್, ಲರ್ನಿಂಗ್ ಅಂಡ್ ಇವ್ಯಾಲ್ಯೂಯೇಷನ್, ಕಲಿಕೆ ಮತ್ತು ಕಲಿಕೆ ಹಾಗೇನೆ ಮೌಲ್ಯಮಾಪನವನ್ನ ಕೂಡ ಇಲ್ಲಿ ಪರಿಗಣಿಸ್ತಾರೆ. ಸೊ ಹಾಗೇನೆ ಇನ್ಫಾರ್ಮೇಶನ್ ಅಂಡ್ ಲರ್ನಿಂಗ್ ರಿಸೋರ್ಸಸ್ ಅಂದ್ರೆ ಮಾಹಿತಿ ಮತ್ತು ಕಲಿಕಾ ಸಾಧನಗಳು, ಕಲಿಕಾ ಸಂಪನ್ಮೂಲಗಳ ಬಗ್ಗೆ ಕೂಡ ಅವರು ಆ ಒಂದು ಅಂಶವನ್ನ ಗಮನಿಸಿ ಗುಣಮಟ್ಟವನ್ನ ನಿರ್ಧಾರ ಮಾಡ್ತಾರೆ. ಆದ್ರೆ ರಿಪೋರ್ಟ್ ಆಫ್ ಟೀಚರ್ಸ್ ವಿತ್ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧದ ಬಗ್ಗೆ ಅವರು ಗುಣಮಟ್ಟವನ್ನ ನಿರ್ಧಾರ ಮಾಡುವುದಿಲ್ಲ. ಈ ಒಂದು ಅಂಶವನ್ನ ಈ ನ್ಯಾಕ್ ನವರು ಕನ್ಸಿಡರ್ ಮಾಡುವುದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ನೋಡಿ, ಆಪ್ಷನ್ ಸಿ, ವಿದ್ಯಾರ್ಥಿಗಳೊಂದಿಗೆ ಬೋಧಕರ ಸಮರಸ ಸಂಬಂಧ. ನೆಕ್ಸ್ಟ್ ನೋಡಿ, ಭಾರತೀಯ ಸಂವಿಧಾನದ ಈ ಕೆಳಗಿನ ತಿದ್ದುಪಡಿಯಲ್ಲಿ ಶಿಕ್ಷಣವನ್ನು ಸಮವರ್ತಿ ಪಟ್ಟಿ ಅಂದ್ರೆ ಕಂಕರೆಂಟ್ ಲಿಸ್ಟ್ ನ ಅಡಿಯಲ್ಲಿ ತರಲಾಯಿತು. ಸಮವರ್ತಿ ಪಟ್ಟಿಯಲ್ಲಿ ಯಾವ ತಿದ್ದುಪಡಿಯ ಮುಖಾಂತರ ಶಿಕ್ಷಣದ ವಿಷಯವನ್ನ ತರಲಾಯಿತು ಅಂತೇಳಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, 42ನೇ ತಿದ್ದುಪಡಿ. 1976ರಲ್ಲಿ ನಡೆದಂತಹ ಸಂವಿಧಾನದ 42ನೇ ತಿದ್ದುಪಡಿಯ ಮುಖಾಂತರ ಶಿಕ್ಷಣದ ವಿಷಯವನ್ನ ಕಾಂಕರೆಂಟ್ ಲಿಸ್ಟ್ ಅಂದ್ರೆ ಸಂವಿಧಾನದ ಕಾಂಕರೆಂಟ್ ಲಿಸ್ಟ್ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ತರಲಾಯಿತು. ನಮ್ಮ ಭಾರತದ ಸಂವಿಧಾನದಲ್ಲಿ ಸರ್ಕಾರಗಳಿಗೆ ಆಡಳಿತ ವಿಷಯದಲ್ಲಿ ಒಟ್ಟು 3 ಪಟ್ಟಿಗಳನ್ನು ನೀಡಲಾಗಿದೆ. ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ಕೇಂದ್ರ ಸರ್ಕಾರವೇ ಶಾಸನವನ್ನ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತವೆ. ಹಾಗೇನೆ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯ ವಸ್ತುಗಳಿಗೆ ರಾಜ್ಯ ಸರ್ಕಾರ ಮಾತ್ರ ಶಾಸನಗಳನ್ನ, ಕಾನೂನುಗಳನ್ನ ಮಾಡುವಂತಹ ಅಧಿಕಾರವನ್ನ ಪಡೆದಿರ್ತವೆ. ಹಾಗೇನೆ ಇನ್ನೊಂದು ಕೊನೆಯ ಪಟ್ಟಿ ಸಮವರ್ತಿ ಪಟ್ಟಿ ಅಥವಾ ಕಾಂಕರೆಂಟ್ ಲಿಸ್ಟ್ ಅಂತ ಕರ್ತವೆ. ಈ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಶಾಸನಗಳನ್ನ, ಯೋಜನೆಗಳನ್ನ ಮಾಡುವಂತಹ ಅಧಿಕಾರವನ್ನ ಹೊಂದಿರ್ತವೆ. ಸೊ 1976ಕ್ಕಿಂತ ಮುಂಚೆ ಶಿಕ್ಷಣದ ವಿಷಯ ಸ್ಟೇಟ್ ಲಿಸ್ಟ್ ಅಲ್ಲಿ ಇತ್ತು, ಅಂದ್ರೆ ರಾಜ್ಯ ಪಟ್ಟಿಯಲ್ಲಿತ್ತು. ರಾಜ್ಯ ಸರ್ಕಾರ ಮಾತ್ರ ಆ ಒಂದು ಶಿಕ್ಷಣದ ವಿಷಯದ ಮೇಲೆ ಕಾನೂನುಗಳನ್ನ ಅಥವಾ ಯೋಜನೆಗಳನ್ನ ರೂಪಿಸುವಂತಹ ಅಧಿಕಾರವನ್ನ ಪಡೆದಿತ್ತು. ಸೊ 42ನೇ ತಿದ್ದುಪಡಿಯ ಮುಖಾಂತರ ಏನು ಮಾಡಲಾಯ್ತು ಅಂತ ಹೇಳಿದ್ರೆ, ಈ ಶಿಕ್ಷಣದ ವಿಷಯವನ್ನ ಸಮವರ್ತಿ ಪಟ್ಟಿಯಲ್ಲಿ ಕಾಂಕರೆಂಟ್ ಲಿಸ್ಟ್ ನಲ್ಲಿ ತರಲಾಯಿತು. ಸೊ ಈ ಮುಖಾಂತರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಸರ್ಕಾರಗಳು ಶಿಕ್ಷಣದ ವಿಷಯದ ಮೇಲೆ ತಮ್ಮದೇ ಆದಂತಹ ರೀತಿ ನೀತಿ ನಿಯಮಗಳನ್ನು ರೂಪಿಸುವಂತಹ ಅಧಿಕಾರ, ಶಾಸನಗಳನ್ನ ರೂಪಿಸುವಂತಹ ಅಧಿಕಾರವನ್ನ ಈ ಎರಡೂ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಪಡೆದಿರ್ತವೆ. ಸೊ ಇದರಿಂದ ಏನಾಗ್ತದೆ, ಬೋತ್ ದ
ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಅಸೆಂಬ್ಲೀಸ್ ಕ್ಯಾನ್ ಲೆಜಿಸ್ಲೇಟ್ ಆನ್ ಎಜುಕೇಶನ್. ತಮ್ಮದೇ ಆದಂತಹ ರೀತಿ ನೀತಿ ನಿಯಮಗಳು, ಕಾನೂನುಗಳು, ಶಾಸನಗಳು ಹಾಗೆಯೇ ಯೋಜನೆಗಳನ್ನ ರೂಪಿಸುವಂತಹ ಅಧಿಕಾರಗಳನ್ನ ಎರಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೊಂದಿರ್ತವೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, 10+2+3 ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯಿಸುವ ಶಿಕ್ಷಣದ ರಚನೆಯು ಶಿಫಾರಸು ಮಾಡಲ್ಪಟ್ಟದ್ದು ಇದರಿಂದ. 10+2+3 ಎಜುಕೇಶನ್ ಸಿಸ್ಟಮ್ ಇದು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಜಾರಿಯಾಯಿತು, ಯಾರಿಂದ ಶಿಫಾರಸು ಮಾಡಲ್ಪಟ್ಟಿತು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ, ಕೊಠಾರಿ ಕಮಿಷನ್. 1964-66ರಲ್ಲಿ ನೇಮಕಗೊಂಡಂತಹ ಕೊಠಾರಿ ಕಮಿಷನ್ ಏನಿದೆ, ಈ ಒಂದು ಕಮಿಷನ್ ಅಥವಾ ಆಯೋಗ 10+2+3 ಈ ಒಂದು ಶಿಕ್ಷಣದ ವ್ಯವಸ್ಥೆಯನ್ನ ಶಿಫಾರಸನ್ನ ಮಾಡಿತ್ತು ಸರ್ಕಾರಕ್ಕೆ. ಸೊ ಇಲ್ಲಿ 10+2+2+3 ಸಿಸ್ಟಮ್ ಅಂದ್ರೆ ಏನಂತೇಳಿ ಸ್ವಲ್ಪ ಒಂದಷ್ಟು ನೋಡೋದಾದ್ರೆ, ಅಪ್ ಟು 10th ಅಂದ್ರೆ 10ನೇ ತರಗತಿಯವರೆಗೆ ಇದನ್ನ ಮೆಟ್ರಿಕ್ಯುಲೇಷನ್ ಅಂತ ಕರಿತೇವೆ, ಮೆಟ್ರಿಕ್ ಎಜುಕೇಶನ್ ಅಥವಾ ಮೆಟ್ರಿಕ್ಯುಲೇಷನ್ ಅಂತ ಕರಿತೇವೆ. ಅಥವಾ ಇದನ್ನ ಸೆಕೆಂಡರಿ ಎಜುಕೇಶನ್ ಅಂತ ಕೂಡ ಕರಿತೇವೆ, ಸೆಕೆಂಡರಿ ಎಜುಕೇಶನ್ ಅಂತ ಕೂಡ ಕರಿತೇವೆ. ಸೊ ಹಾಗೇನೆ ಇದಾದ ನಂತರ ಬರುವಂತದ್ದು 10 ಇದಾಯ್ತು. ಇದಾದ ನಂತರ ಬರುವಂತದ್ದು 2 ಅಂತ ಹೇಳಿದ್ರೆ 2 ವರ್ಷ ಹೈಯರ್ ಎಜುಕೇಶನ್, ಹೈಯರ್ ಸೆಕೆಂಡರಿ ಎಜುಕೇಶನ್, ಹೈಯರ್ ಸೆಕೆಂಡರಿ ಎಜುಕೇಶನ್ ಅಂತೇಳಿ. ಸೊ ಇದು 2 ವರ್ಷದ ವಿದ್ಯಾಭ್ಯಾಸದ 2 ವರ್ಷದ ಶಿಕ್ಷಣದ ವ್ಯವಸ್ಥೆ. ಅಥವಾ ಇದನ್ನ ಕಾಲೇಜು, ಜೂನಿಯರ್ ಕಾಲೇಜ್ ಅಂತ ಕೂಡ ಕರೀತೇವೆ. ಸೊ ನೆಕ್ಸ್ಟ್ ಇದಾದ ನಂತರ ಬರುವಂತದ್ದು 3, ಇಲ್ಲಿ ಇರುವಂತಹ 3. ಸೊ ಇದು ಬ್ಯಾಚುಲರ್ಸ್ ಡಿಗ್ರಿ. ಸೊ ಈ ಇಂತಹ ಒಂದು ಶಿಕ್ಷಣದ ವ್ಯವಸ್ಥೆ ಆಫ್ಟರ್ ಇದಂತ ಹೇಳಿದ್ರೆ ಆಫ್ಟರ್ ಹೈಯರ್ ಸೆಕೆಂಡರಿ ಎಜುಕೇಶನ್ ಬ್ಯಾಚುಲರ್ಸ್ ಡಿಗ್ರಿ. ಸೊ ಇದು ಬ್ಯಾಚುಲರ್ ಡಿಗ್ರಿ. ಈ ತರ ಒಂದು ಶಿಕ್ಷಣದ ವ್ಯವಸ್ಥೆಯನ್ನ ಕೊಠಾರಿ ಕಮಿಷನ್ 1964-66ರಲ್ಲಿ ರಚನೆಯಾದಂತಹ ಒಂದು ಕೊಠಾರಿ ಕಮಿಷನ್ ಇಲ್ಲಿ ಶಿಫಾರಸನ್ನ ಮಾಡಿತ್ತು ಸರ್ಕಾರಕ್ಕೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ಇದರಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಉತ್ತಮ ಅವಕಾಶ ಮತ್ತು ವಿಸ್ತರಿತ ಕಾರ್ಯಕ್ರಮಗಳಿಗೆ ಪ್ರಾಶಸ್ತ್ಯವನ್ನ ನೀಡಿದೆ. ಸೊ ಯಾವುದು ಕೊಟ್ಟಿದೆ ಅಂತೇಳಿ ಈ ಕೆಳಗಿನ ಆಯ್ಕೆಗಳಲ್ಲಿ. ಸೊ ಇದಕ್ಕೆ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಅವಕಾಶವನ್ನ ಮತ್ತು ವಿಸ್ತರಿತ ಕಾರ್ಯಕ್ರಮಗಳಿಗೆ ಪ್ರಾಶಸ್ತ್ಯವನ್ನ ಕೊಟ್ಟಂತಹ ಸಮಿತಿ ಯಾವುದಪ್ಪ ಅಂತ ಹೇಳಿದ್ರೆ ಅದು ರಾಮಮೂರ್ತಿ ಸಮಿತಿ ಕೊಟ್ಟಂತಹ ವರದಿ. ಇದರಿಂದ ಬಂದ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ, ಕೊಟ್ಟಿರುವಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಯಾವುದು ಒಂದು ಏಕರೂಪದ ಗುಣಲಕ್ಷಣವನ್ನ ಹೊಂದಿದೆ? ಏಕರೂಪದ ಗುಣಲಕ್ಷಣ ಅಂದ್ರೆ ಇಲ್ಲಿ ಇಂಗ್ಲಿಷ್ ವರ್ಷನ್ ಒಂದ್ಸಲ ನೋಡ್ಕೊಳ್ಳಿ. ಅಮಂಗ್ ದ ಫಾಲೋವಿಂಗ್ ಯೂನಿವರ್ಸಿಟಿ ವಿಚ್ ಒನ್ ಈಸ್ ಹ್ಯಾವಿಂಗ್ ದ ಯೂನಿಟರಿ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಯೂನಿಟರಿ ಸ್ಟೇಟಸ್. ಈ ಒಂದು ಸ್ಟೇಟಸ್ ಅನ್ನ ಹೊಂದಿರುವಂತಹ ವಿಶ್ವವಿದ್ಯಾನಿಲಯಗಳು ಯಾವ ಈ ಕೆಳಗಿನ ಕೊಟ್ಟಂತಹ ಆಯ್ಕೆಗಳಲ್ಲಿ ಏನಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಫಸ್ಟ್ ಗೆ ಇಲ್ಲಿ ಆಯ್ಕೆಗಳನ್ನ ಗಮನಿಸೋದಕ್ಕಿಂತ ಮೊದಲು ಯೂನಿಟರಿ ಸ್ಟೇಟ್ ಯೂನಿವರ್ಸಿಟಿ ಅಂದ್ರೆ ಏನು ಒಂದ್ಸಲ ಅದನ್ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ಯೂನಿಟರಿ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಕನ್ಫೈನ್ ಟು ಎ ಲಾರ್ಜ್ ಸಿಂಗಲ್ ಕ್ಯಾಂಪಸ್, ಒಂದೇ ದೊಡ್ಡದಾದಂತಹ ಒಂದೇ ಒಂದು ಕ್ಯಾಂಪಸ್ ಇರ್ತದೆ. ಸೊ ಇದರ ಜೊತೆಗೆ ಘಟಕ ಕಾಲೇಜುಗಳು ಕೂಡ ಇರ್ತವೆ, ಒಂದೇ ಒಂದು ದೊಡ್ಡದಾದಂತಹ ಒಂದು ಕ್ಯಾಂಪಸ್ಗಳು ಇರ್ತವೆ. ಸೊ ಹಾಗೇನೆ ಇದು ಸ್ನಾತಕೋತ್ತರ ಪದವಿ, ಹಾಗೇನೆ UG ಅಂಡ್ PG ಬೋತ್ ಅಂಡರ್ ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಎರಡೂ ಶೈಕ್ಷಣಿಕ ಸೌಲಭ್ಯಗಳನ್ನ ಕೂಡ ನೀಡ್ತವೆ. ಸೊ ಹಾಗಾಗಿ ಇಂತಹ ಯೂನಿವರ್ಸಿಟಿಗಳನ್ನ ಒಂದು ದೊಡ್ಡ ಕ್ಯಾಂಪಸ್ ಇರ್ತದೆ. ಸೊ ಹಾಗೇನೆ ಘಟಕ ಕಾಲೇಜುಗಳು ಮಾತ್ರ ಇರ್ತವೆ. ಸೊ ಇಂತಹ ಒಂದು ಯೂನಿವರ್ಸಿಟಿ ವ್ಯವಸ್ಥೆ, ವಿಶ್ವವಿದ್ಯಾನಿಲಯಗಳಲ್ಲಿ ಇರುವಂತಹ ವ್ಯವಸ್ಥೆಯನ್ನ ನಾವು ಯೂನಿಟರಿ ಸ್ಟೇಟಸ್ ಅಥವಾ ಯೂನಿಟರಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೇವೆ. ಸೊ ಫಾರ್ ಎಕ್ಸಾಂಪಲ್ ಡೆಲ್ಲಿ ಯೂನಿವರ್ಸಿಟಿ. ಸೊ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಇದೊಂದು ಯೂನಿಟರಿ ಯೂನಿವರ್ಸಿಟಿ ಅಂತ ಹೇಳ್ಬೋದು, ಯೂನಿಟರಿ ಯೂನಿವರ್ಸಿಟಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ. ಡೆಲ್ಲಿ ಯೂನಿವರ್ಸಿಟಿ ಇದಲ್ಲದೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಂದ್ರೆ JNU ಅಂತ ಕರಿತೇವೆ, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಯೂನಿವರ್ಸಿಟಿ ಇವೆಲ್ಲವೂ ಕೂಡ ಯೂನಿಟರಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಹೊಂದಿರುವಂತಹ ಒಂದು ವಿಶ್ವವಿದ್ಯಾನಿಲಯಗಳು ಆಗಿವೆ. ಸೊ ಇದರಲ್ಲಿ ಯೂನಿವರ್ಸಿಟಿಗಳಲ್ಲಿ 2 ಟೈಪ್ ಬರ್ತದೆ, ಒಂದು ಯೂನಿಟರಿ ಯೂನಿವರ್ಸಿಟೀಸ್, ಇನ್ನೊಂದು ಎಫಿಲಿಯೇಟಿಂಗ್ ಯೂನಿವರ್ಸಿಟೀಸ್ ಅಥವಾ ಎಫಿಲಿಯೇಟೆಡ್ ಯೂನಿವರ್ಸಿಟೀಸ್. ಸೊ ಇಲ್ಲಿ ನಮ್ಮ ಭಾರತದಲ್ಲಿ ಇರುವಂತಹ ಹೆಚ್ಚಿನ ವಿಶ್ವವಿದ್ಯಾನಿಲಯಗಳು ಎಫಿಲಿಯೇಟೆಡ್ ಯೂನಿವರ್ಸಿಟೀಸ್ಗಳು, ಮೋಸ್ಟ್ ಕಾಮನ್ ಇನ್ ಇಂಡಿಯಾ. ಸೊ ಹಾಗಾಗಿ ಇದು ಒಂದು ಸೆಂಟ್ರಲ್ ಕ್ಯಾಂಪಸ್ ಅನ್ನ ಹೊಂದಿರ್ತದೆ, ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಸೆಂಟ್ರಲ್ ಆದಂತಹ ಕೇಂದ್ರ ಕ್ಯಾಂಪಸ್ ಅನ್ನ ಹೊಂದಿರ್ತದೆ. ಸೊ ಹಾಗೇನೆ
ತುಂಬಾ ಕಾಲೇಜುಗಳು ಅದರ ಎಫಿಲಿಯೇಷನ್ ಅನ್ನ ಸಂಯೋಜನೆಯನ್ನ ಪಡೆದಿರ್ತವೆ. ಮೆನಿ ಕಾಲೇಜಸ್ ಎಫಿಲಿಯೇಟೆಡ್ ಟು ದೋಸ್ ಯೂನಿವರ್ಸಿಟೀಸ್. ಸೊ ಹ್ಯಾಸ್ ಎ ಜುರಿಡಿಕ್ಷನ್ಸ್ ಟು ಮೆನಿ ಡಿಸ್ಟ್ರಿಕ್ಟ್ಸ್, ಅಂದ್ರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಜಿಲ್ಲೆಯ ವ್ಯಾಪ್ತಿಯನ್ನ ಹೊಂದಿರುತ್ತದೆ. ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ವ್ಯಾಪ್ತಿಯನ್ನ ಹೊಂದಿದೆ. ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ ಆಗಿರ್ಬೋದು. ಸೊ ಈ ತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ 1-2-3 ಜಿಲ್ಲೆಗಳ ವ್ಯಾಪ್ತಿಯನ್ನ ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಬೇರೆ ಯೂನಿವರ್ಸಿಟಿಯನ್ನ ಕನ್ಸಿಡರ್ ಮಾಡಿ, ದಾವಣಗೆರೆ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಅದು ತನ್ನ ಸುತ್ತಮುತ್ತಲ ಜಿಲ್ಲೆಗಳನ್ನ, ದಾವಣಗೆರೆ, ಚಿತ್ರದುರ್ಗ, ಸೊ ಈ ತರ ಬಳ್ಳಾರಿ, ಸೊ ಈ ತರ ತನ್ನ ವ್ಯಾಪ್ತಿಯನ್ನ ಹೊಂದಿರ್ತದೆ. ಸೊ ಇಂತಹ ಯೂನಿವರ್ಸಿಟಿಯನ್ನು ನಾವು ಎಫಿಲಿಯೇಟೆಡ್ ಯೂನಿವರ್ಸಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇದು ಡಿಫರೆನ್ಸ್ ನಿಮ್ಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ನೋಡಿ, ವ್ಯಾಲ್ಯೂ ಎಜುಕೇಶನ್ ಶುಡ್ ಅಂದ್ರೆ ಮೌಲ್ಯಯುತ ಶಿಕ್ಷಣ ಅಥವಾ ಮೌಲ್ಯ ಶಿಕ್ಷಣದ ಅದು ಏನನ್ನ ವಿದ್ಯಾರ್ಥಿಗಳಿಗೆ ಇಂಪಾರ್ಟ್ ಮಾಡಬೇಕು, ಯಾವ ಪರಿಣಾಮವನ್ನ ಬೀರಬೇಕು ಅನ್ನುವಂತಹ ಪ್ರಶ್ನೆ. ನೋಡಿ, ಮೌಲ್ಯಾಧಾರಿತ ಶಿಕ್ಷಣವು ಜೀವನದ ಎಲ್ಲಾ ಸದ್ಗುಣ ಅಥವಾ ಉತ್ಕೃಷ್ಟತೆಯನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿತಗೊಳಿಸುತ್ತದೆ. ವಿದ್ಯಾರ್ಥಿಗಳನ್ನ ಅವರೊಳಗೆ ಮೌಲ್ಯಗಳ ಅಳತೆಯನ್ನ ಹೆಚ್ಚಿಸಲು ಸಮರ್ಥಗೊಳಿಸುತ್ತದೆ. ವಿದ್ಯಾರ್ಥಿಗಳಿಗೆ ಸರಿ ಮತ್ತು ತಪ್ಪುಗಳ ಮಧ್ಯೆ ವ್ಯತ್ಯಾಸೀಕರಿಸಲು ಕಲಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳ ಬಗ್ಗೆ ಓದುವ ಅಭಿರುಚಿಯನ್ನ ಹೆಚ್ಚಿಸುತ್ತದೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ನೋಡಿ, ಮೌಲ್ಯ ಶಿಕ್ಷಣ ಅಂದ್ರೆ ವ್ಯಾಲ್ಯೂ ಎಜುಕೇಶನ್ ನ ಪ್ರಮುಖವಾಗಿರುವಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳನ್ನ ಅವರೊಳಗೆ ಮೌಲ್ಯಗಳ ಅಳತೆಯನ್ನ ಹೆಚ್ಚಿಸಲು ಸಮರ್ಥಗೊಳಿಸುತ್ತದೆ. ಸೊ ವಾಟ್ ಇಟ್ ಮೇಕ್ಸ್ ಇಟ್ ಎನೇಬಲ್ ಸ್ಟೂಡೆಂಟ್ಸ್ ಟು ಡೆವಲಪ್ ಎ ಸ್ಕೇಲ್ ಆಫ್ ವ್ಯಾಲ್ಯೂಸ್ ಬೈ ದೆಮ್ಸೆಲ್ವ್ಸ್. ತಮ್ಮೊಳಗಡೆ ಮೌಲ್ಯಯುತವಾದ ಬೇರೆ ಬೇರೆ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಮೌಲ್ಯಗಳನ್ನ ಇನ್ನಷ್ಟು ಹೆಚ್ಚು ಅಳವಡಿಸಿಕೊಳ್ಳುವಂತೆ ಮಾಡುವಂತಹ ಒಂದು ಶಿಕ್ಷಣವನ್ನ ಮೌಲ್ಯಯುತ ಶಿಕ್ಷಣ ಅಥವಾ ಮೌಲ್ಯ ಶಿಕ್ಷಣ ಅಂತ ಕರಿತೇವೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ, ವಾಸ್ತವಿಕ ಸಮಯದಲ್ಲಿ ನಿಯಮದಂತೆ ಅರಿತು ಮತ್ತು ಪ್ರತಿಕ್ರಿಯಿಸುವ ಕಾರ್ಯಕಾರಿ ಪದ್ಧತಿಯ ಹೆಸರೇನು? ಸೊ 25ನೇ ಪ್ರಶ್ನೆ ನೋಡಿ, ಇಲ್ಲಿ ವಾಟ್ ಇಸ್ ದ ನೇಮ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ದಟ್ ರೀಡ್ಸ್ ಅಂಡ್ ರಿಯಾಕ್ಟ್ಸ್ ಇನ್ ಟರ್ಮ್ಸ್ ಆಫ್ ಆಕ್ಚುಯಲ್ ಟೈಮ್ ಅಂತೇಳಿ. ಸೊ ಇದು ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಅಥವಾ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಇದಕ್ಕೆ ನೋಡಿ, ವಾಟ್ ಇಸ್ ದ ನೇಮ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ದಟ್ ರೀಡ್ಸ್ ಅಂಡ್ ರಿಯಾಕ್ಟ್ಸ್ ಇನ್ ಟರ್ಮ್ಸ್ ಆಫ್ ಆಕ್ಚುಯಲ್ ಟೈಮ್ ಗೆ ರಿಯಾಕ್ಟ್ ಮಾಡುವಂತಹ ಒಂದು ಸಂಪರ್ಕ ವ್ಯವಸ್ಥೆಯನ್ನ ಅಥವಾ ಸಂವಹನ ವ್ಯವಸ್ಥೆಯನ್ನ ನಾವು ರಿಯಲ್ ಟೈಮ್ ಅಂತ ಕರಿತೇವೆ. ರಿಯಲ್ ಟೈಮ್ ಸಿಸ್ಟಮ್ ಅಂತ ಕರಿತೇವೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಇಂದಿನ ಪ್ರಶ್ನೆ, ದ ಇನ್ಪುಟ್ ಕೋಡ್ ಆಫ್ ಕಂಪೈಲರ್ ಅಂಡ್ ಅಸೆಂಬ್ಲರ್ ಇಸ್ ಕಾಲ್ಡ್ ಎಸ್. ಇಲ್ಲಿ ಕನ್ನಡ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ, ಕಂಪೈಲರ್ ಮತ್ತು ಅಸೆಂಬ್ಲರ್ ಇವುಗಳ ಇನ್ಪುಟ್ ಕೋಡ್ ಅನ್ನು ಹೀಗೆಂದು ಕರೆಯುತ್ತಾರೆ. ಕಂಪೈಲರ್ ಅಂಡ್ ಅಸೆಂಬ್ಲರ್ ಇವುಗಳ ಇನ್ಪುಟ್ ಕೋಡ್ ಅನ್ನ ನಾವು ಯಾವ ಹೆಸರಿನಿಂದ ಕರಿತೇವೆ ಅಂತ ಹೇಳಿದ್ರೆ, ಇದನ್ನ ನಾವು ಸೋರ್ಸ್ ಕೋಡ್ ಅಂತ ಕರಿತೇವೆ. ಆಪ್ಷನ್ ಬಿ ಅಲ್ಲಿ ಸೋರ್ಸ್ ಕೋಡ್ ಅಂತ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, 27ನೇ ಪ್ರಶ್ನೆ, ಸಿಸ್ಟಮ್ಸ್ ಡೆವಲಪ್ಮೆಂಟ್ ಆಫ್ ಸೈಕಲ್ ನ ಮೊದಲ ಹಂತವು. ದ ಫಸ್ಟ್ ಸ್ಟೆಪ್ ಇನ್ ಸಿಸ್ಟಮ್ಸ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಈಸ್. ಸೊ ಇದರ ಫಸ್ಟ್ ಸ್ಟೆಪ್ ಯಾವುದು ಅಂತ ಕೇಳಿದರೆ, ಸಿಸ್ಟಮ್ಸ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ನ ಮೊದಲನೆಯ ಹಂತ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಥವಾ ಪ್ರಾಥಮಿಕ ತನಿಖೆ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ, ಈ ಕೆಳಗಿನ ಗುಂಪಿನಲ್ಲಿ ವಿಲಕ್ಷಣ ಪದವನ್ನ ಗುರುತಿಸಿ. ಸೊ ಇಲ್ಲಿ 4 ಆಯ್ಕೆಗಳನ್ನ ಕೊಡಲಾಗಿದೆ. ಇಲ್ಲಿ ಗುಂಪಿಗೆ ಸೇರದ ಪದವನ್ನ ಇಲ್ಲಿ ನಾವು ಗುರುತಿಸಬೇಕು. ಮೈಕ್ರೋ ತರಂಗ ಅಂದ್ರೆ ಮೈಕ್ರೋವೇವ್ಸ್, ದ್ಯುತಿ ತಂತು ಅಥವಾ ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ಕರಿತೇವೆ. ಸಹಾಕ್ಷ ತಂತು ಅಥವಾ ಕೋಎಕ್ಸಿಯಲ್ ಕೇಬಲ್ ಅಂತ ಕರಿತೇವೆ. ತಿರುಚಿದ ಜೊತೆ ತಂತಿಗಳು ಟ್ವಿಸ್ಟೆಡ್ ಫೇರ್ ವೈರ್ ಅಂತೇಳಿ ನಾವು ಕರಿತೇವೆ. ಸೊ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತೇಳಿ ಗುರುತಿಸಬೇಕು. ಸೊ ಇಲ್ಲಿ ನೋಡಿ, ದ್ಯುತಿ ತಂತು, ಹಾಗೇನೆ ಸಹಾಕ್ಷ ತಂತು ಅಂದ್ರೆ ಕೋಎಕ್ಸಿಯಲ್ ಕೇಬಲ್, ಹಾಗೇನೆ ಟ್ವಿಸ್ಟೆಡ್ ಫೇರ್ ವೈರ್, ಇವೆಲ್ಲ ಏನು ಸಂವಹನಕ್ಕೆ ಬಳಸುವಂತಹ ಕೇಬಲ್ಗಳು, ಅಂದ್ರೆ ಸಂಪರ್ಕ ವ್ಯವಸ್ಥೆಯನ್ನ ಸಾಧಿಸಲಿಕ್ಕೆ ಬಳಸುವಂತಹ ಕೇಬಲ್ಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ಮೈಕ್ರೋ ತರಂಗ ಅನ್ನುವಂಥದ್ದು ಇದು ವಿದ್ಯುತ್ ಕಾಂತೀಯ ವಿಕಿರಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಮೈಕ್ರೋವೇವ್ಸ್ ಅಥವಾ ಮೈಕ್ರೋ ತರಂಗಗಳು, ಸೂಕ್ಷ್ಮಾಣು ತರಂಗಗಳು ಅಂತ ಕೂಡ ಕರೀತೇವೆ. ಸೊ ಇದು ವಿದ್ಯುತ್ ಕಾಂತೀಯ ತರಂಗಗಳಲ್ಲಿ ಒಂದು ವಿಧ. ಸೊ ಹಾಗಾಗಿ ಇದರಲ್ಲಿ ಗುಂಪಿಗೆ ಸೇರದಂತಹ ಪದ ಆಗುವಂತದ್ದು ಆಪ್ಷನ್ ಎ ಮೈಕ್ರೋ ತರಂಗ ಅಥವಾ ಮೈಕ್ರೋವೇವ್ಸ್. ಮುಂದಿನ ಪ್ರಶ್ನೆ, FDDIU FDDIU ಇದು ಯಾವ ಬಗೆಯ ಒಂದು ನೆಟ್ವರ್ಕ್ ಅಂತ ಹೇಳಿ ಕೇಳಿದರೆ, FDDI ಇದರ
ವಿಸ್ತೃತ ರೂಪ ಫೈಬರ್ ಡಿಸ್ಟ್ರಿಬ್ಯೂಟೆಡ್ ಡಾಟಾ ಇಂಟರ್ಫೇಸ್ ಅಂತ ಹೇಳಿ ಕರಿತೇವೆ. ಫೈಬರ್ ಡಿಸ್ಟ್ರಿಬ್ಯೂಟೆಡ್ ಡಾಟಾ ಇಂಟರ್ಫೇಸ್. ಸೊ ಇದು ಯಾವ ವಿಧದ ರಿಂಗ್ ನೆಟ್ವರ್ಕ್ ಗೆ ಉದಾಹರಣೆ ಅಂತ ಹೇಳಿ, ಇದು ರಿಂಗ್ ನೆಟ್ವರ್ಕ್ ಗೆ ಒಂದು ಉದಾಹರಣೆ, ರಿಂಗ್ ನೆಟ್ವರ್ಕ್. ಹಾಗಾಗಿ ಉಂಗುರ ಜಾಲಬಂಧ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಇದು ತುದಿಯಿಂದ ತುದಿಗೆ ಅಂಕಿಯ ಡಿಜಿಟಲ್ ಸಂಪರ್ಕವನ್ನ ಎಲ್ಲಾ ಧ್ವನಿ ಅಂದ್ರೆ ಡಿಜಿಟೈಸ್ಡ್ ಗೆ ದತ್ತಾಂಶಕ್ಕೆ ಯಥಾಪ್ರತಿಗೆ ಅಂದ್ರೆ ಫೆಸಿಮೈಲ್, ಟೆಲಿಮೆಟ್ರಿ ಮತ್ತು ವಿಡಿಯೋ ಅಪ್ಲಿಕೇಶನ್ಸ್ ಗಳಿಗೆ ಒದಗಿಸುತ್ತದೆ. ಇದು ಯಾವುದಂತೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ದಿಸ್ ವಿಲ್ ಪ್ರೊವೈಡ್ ಎಂಡ್ ಟು ಎಂಡ್ ಡಿಜಿಟಲ್ ಕನೆಕ್ಷನ್ ಫಾರ್ ಆಲ್ ವಾಯ್ಸ್. ಇಟ್ ಮೀನ್ಸ್ ಡಿಜಿಟೈಸ್ಡ್ ಡಾಟಾ, ಫೆಸ್ಮೈಲ್ ಅಂಡ್ ಟೆಲಿಮೆಟ್ರಿ ಅಂಡ್ ವಿಡಿಯೋ ಅಪ್ಲಿಕೇಶನ್ಸ್. ಇದು ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಯಲ್ಲಿ ISDN ಅಂತ ಇದೆ. ISDN ಅಂತ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ISDN ವಿಸ್ತೃತ ರೂಪ ಇಂಟಿಗ್ರೇಟೆಡ್ ಸರ್ವಿಸಸ್ ಡಿಜಿಟಲ್ ನೆಟ್ವರ್ಕ್. ಇಂಟಿಗ್ರೇಟೆಡ್ ಸರ್ವಿಸಸ್ ಡಿಜಿಟಲ್ ನೆಟ್ವರ್ಕ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಈ ಕೆಳಗಿನ ವಾಕ್ಯವೃಂದವನ್ನು ಎಚ್ಚರಿಕೆಯಿಂದ ಓದಿ 31ರಿಂದ 36ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಇದೊಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ, ಕಾಂಪ್ರಿಹೆನ್ಷನ್ ಟೈಪ್ ಕ್ವಶನ್ ಇದು. ಸೊ ಇಲ್ಲಿ ಕೇಳಾದಂತಹ ಈ ಒಂದು ಪ್ಯಾಸೇಜ್ ಅನ್ನ ಓದಿ ಅದನ್ನ ಅರ್ಥೈಸಿಕೊಂಡು ಆ ಒಂದು ಪ್ಯಾಸೇಜ್ ನ ಮೇಲೆ ಕೇಳಾದಂತಹ ಎಲ್ಲಾ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು 31ರಿಂದ 36. ಸೊ ಇಲ್ಲಿ ನಾನು ಈ ಪ್ಯಾಸೇಜ್ ಅನ್ನ ಓದ್ಲಿಕ್ಕೆ ಹೋಗ್ತಾ ಇಲ್ಲ, ಹಾಗೇನೆ ಇಲ್ಲಿ ಕ್ವಶನ್ಸ್ ಗಳನ್ನ ಕೂಡ ಡೈರೆಕ್ಟ್ ಆಗಿ ಕೀ ಆನ್ಸರ್ ಗಳನ್ನ ನಾನು ಹೇಳ್ತಾ ಹೋಗ್ತೇನೆ ಅಷ್ಟೇ. ಸೊ ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನಡೆಯುವಂತಹ ಕೆಸೆಟ್ ಪರೀಕ್ಷೆ ಅಥವಾ ಯಾವುದೇ ಪರೀಕ್ಷೆಯಲ್ಲಿ ಬೇರೆ ಬೇರೆ ಪ್ಯಾಸೇಜ್ ಗಳನ್ನ ಕೇಳೋದ್ರಿಂದ ಇದನ್ನೇ ಕೇಳುವುದಿಲ್ಲ. ಹಾಗಾಗಿ ನಾನು ಇಲ್ಲಿ ಜಸ್ಟ್ ಕೀ ಆನ್ಸರ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಇಲ್ಲಿ 31 ಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 32 ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 33 ಗೆ ಆಪ್ಷನ್ ಡಿ. ಸೊ ಹಾಗೇನೆ 34 ಗೆ ಆಪ್ಷನ್ ಎ ಸರಿಯಾದಂತ ಉತ್ತರ. ಹಾಗೇನೆ 35 ಕ್ವಶನ್ ನಂಬರ್ 35 ಆಪ್ಷನ್ ಡಿ ಸರಿಯಾದಂತ ಉತ್ತರ. ಹಾಗೇನೆ ಕ್ವಶನ್ ನಂಬರ್ 36 ಗೆ ಆಪ್ಷನ್ ಸಿ ಇಲ್ಲಿ ಕೀ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಈ ಕೆಳಗೆ ಕೊಟ್ಟಿರುವ ಶ್ರೇಣಿಯಲ್ಲಿ 4ನೇ ಅಂಕವನ್ನ ಕಂಡುಹಿಡಿಯಿರಿ. ಇದೆಲ್ಲವೂ ಕೂಡ ಮೆಂಟಲ್ ಎಬಿಲಿಟಿ ಅಂಡ್ ಮ್ಯಾಥ್ಸ್ ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ ಗಳಾಗಿರೋದ್ರಿಂದ ನಾನು ಇದನ್ನ ಕೊನೆಯದಾಗಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಕೊನೆಯ ಭಾಗದಲ್ಲಿ ಇದನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಇಲ್ಲಿ ನೆಕ್ಸ್ಟ್ ಅಪ್ ಟು 48 ಇವೆಲ್ಲವೂ ಕೂಡ ಕ್ವಶನ್ ನಂಬರ್ 48 ಇವೆಲ್ಲವೂ ಕೂಡ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಹಾಗೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರೋದ್ರಿಂದ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 49 ಅನ್ನ ನೋಡಿ. ಕ್ವಶನ್ ನಂಬರ್ 49. ಸೊ ಅದನ್ನ ನಾನು ಡೈರೆಕ್ಟ್ ಆಗಿ ಒಂದು ಕ್ವಶನ್ ಗೆ ಹೋಗ್ತಿದ್ದೇನೆ. ಈ ಕೆಳಗೆ ಕೊಟ್ಟಿರುವ ವರ್ತನೆಗಳಲ್ಲಿ ಯಾವುದೋ ಒಂದು ಪ್ರಜಾಸತ್ತಾತ್ಮಕ ಗುರುವಿನ ವಿಶೇಷ ಗುಣಲಕ್ಷಣ ಅಲ್ಲ. ಇದು ಟೀಚಿಂಗ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಸೊ ಇಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ವರ್ತನೆಗಳಲ್ಲಿ ಒಂದು ಗುರುವಿನ ವಿಶೇಷ ಗುಣಲಕ್ಷಣಗಳು ಅಂದ್ರೆ ಟೀಚರ್ಸ್ ಕ್ವಾಲಿಟಿ, ಟೀಚರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೇಳಿರುವಂತದ್ದು. ತನ್ನ ವಿದ್ಯಾರ್ಥಿಗಳ ಸಮಾಜ ಆರ್ಥಿಕ ಹಿನ್ನೆಲೆಯನ್ನ ಅರ್ಥೈಸಿಕೊಳ್ಳಲು ಪ್ರಯತ್ನಿಸುವುದು. ಹೌದು, ಇದು ಶಿಕ್ಷಕರಲ್ಲಿ ಇರಲೇಬೇಕಾದಂತಹ ಒಂದು ಗುಣಲಕ್ಷಣ. ವಿದ್ಯಾರ್ಥಿಗಳು ಕಲಾಪ ನಿರ್ವಹಣೆಯನ್ನ ಮಾಡಿದಾಗ್ಯೂ ಅವರಿಗೆ ವಾತ್ಸಲ್ಯವನ್ನ ತೋರಿಸುವುದು. ಹೌದು, ಇದು ಶಿಕ್ಷಕರಿಗೆ ಇರಲೇಬೇಕಾದಂತಹ ಒಂದು ಪ್ರಮುಖವಾಗಿರುವಂತಹ ಗುಣಲಕ್ಷಣ ಅಥವಾ ಪ್ರಮುಖವಾಗಿರುವಂತಹ ಲಕ್ಷಣ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಕಳಪೆ ನಿರ್ವಹಣೆಯನ್ನ, ಕಳಪೆ ಪ್ರದರ್ಶನವನ್ನ ತೋರಿದ್ರು ಕೂಡ ಅವರಿಗೆ ಮುಂದಕ್ಕೆ ಇನ್ನೂ ಹೆಚ್ಚಿನ ಸಾಧನೆಯನ್ನ, ಇನ್ನೂ ಹೆಚ್ಚಿನ ಏನು ಆ ಒಂದು ಅವರ ಸಾಧನೆಯನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹವನ್ನ ನೀಡುವಂಥದ್ದು ಶಿಕ್ಷಕರ ಆದ್ಯ ಕರ್ತವ್ಯ. ಹಾಗಾಗಿ ಇದು ಶಿಕ್ಷಕರ ಗುಣಲಕ್ಷಣ ಆಗ್ತದೆ. ವಿದ್ಯಾರ್ಥಿಗಳು ಕೇಳುವ ಅಸಂಬದ್ಧ ಪ್ರಶ್ನೆಗಳನ್ನ ಸಹಿಸುವುದು. ಹೌದು, ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಕೇಳುವಂತಹ ಮನೋಭಾವನೆಯನ್ನ ಬೆಳೆಸಬೇಕು. ಸೊ ಹಾಗಾಗಿ ಅವರು ಕೇಳುವಂತಹ ಎಲ್ಲಾ ಪ್ರಶ್ನೆಗಳು ಕೂಡ ಅಸಂಬದ್ಧ ಪ್ರಶ್ನೆಗಳು ಇದ್ರೂ ಕೂಡ ಆ ಎಲ್ಲ ಪ್ರಶ್ನೆಗಳನ್ನ ಸಹಿಸಿಕೊಂಡು ಅವರಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಉತ್ತರಗಳನ್ನ ಕೊಡುವಂಥದ್ದು ಶಿಕ್ಷಕರ ಆದ್ಯ ಕರ್ತವ್ಯ. ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿಗಳ ಕೀಟಲೆಯ ಮತ್ತು ಆಕ್ರಮಣಶೀಲ ನಡತೆಯನ್ನು ಕೂಡ ಸಹಿಸಿಕೊಳ್ಳುವುದು. ಇದು ಶಿಕ್ಷಕರಿಗೆ ಇರಬೇಕಾದಂತ ಅವಶ್ಯಕತೆ ಇಲ್ಲ. ಎಲ್ಲಿ ವಿದ್ಯಾರ್ಥಿಗಳಲ್ಲಿ ಇಂತಹ ವರ್ತನೆಗಳು ಕಂಡು ಬರ್ತದೆ, ಆಕ್ರಮಣಶೀಲ ವರ್ತನೆಗಳು ಮತ್ತು ಅಶಿಸ್ತಿನ ವರ್ತನೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅವರನ್ನು ತಿದ್ದಿ ಒಳ್ಳೆಯ ಗುಣನಡತೆಯನ್ನ ಬೆಳೆಸಿಕೊಳ್ಳುವಂತೆ ಮಾಡುವುದು ಶಿಕ್ಷಕರ ಆದ್ಯ ಕರ್ತವ್ಯ. ಹಾಗಾಗಿ ಇಲ್ಲಿ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನ ಈ ಕೆಳಗೆ ಕೊಟ್ಟಿರುವಂತಹ ಕೋಡ್ ನಿಂದ ಆರಿಸಿ. ಸೊ ಇಲ್ಲಿ ಹೊಂದಿಸಿ ಬರೆಯಿರಿ ಇಲ್ಲಿ ಕೇಳಿರುವಂತದ್ದು. ಇಲ್ಲಿ ನೋಡಿ, ಉಪನ್ಯಾಸಕ್ಕೆ ಇಲ್ಲಿ ಸಂಬಂಧಪಟ್ಟಂತೆ ಉಪನ್ಯಾಸ ಅಂತ ಹೇಳಿದ್ರೆ ಅಂದ್ರೆ ಲೆಕ್ಚರಿಂಗ್ ಮೆಥಡ್. ಇದು ಪ್ರಸ್ತುತಪಡಿಸುವ ಅಂದ್ರೆ ಪ್ರೆಸೆಂಟಿಂಗ್ ಸ್ಕಿಲ್ ಅನ್ನ ಇದು ತೋರ್ಪಡಿಸ್ತದೆ. ಹಾಗೇನೆ ಚರ್ಚೆ ಅನ್ನುವಂಥದ್ದು ನೋಡಿ ಇಲ್ಲಿ ಎಲ್ಲಿದೆ. ಚರ್ಚೆ ಅನ್ನುವಂಥದ್ದು ಪರಸ್ಪರ ವರ್ತನಾ ಕೌಶಲ್ಯಗಳು, ಅಂದ್ರೆ ಚರ್ಚೆಯಲ್ಲಿ ಒಂದಕ್ಕಿಂತ ಹೆಚ್ಚು
ವಿದ್ಯಾರ್ಥಿಗಳು ಅಥವಾ ಕಲಿಕಾರ್ಥಿಗಳು ಭಾಗವಹಿಸುವುದರಿಂದ ಎಲ್ಲರ ಅಭಿಪ್ರಾಯಗಳಿಗೆ ಇಲ್ಲಿ ಮನ್ನಣೆ ಸಿಗ್ತದೆ. ಹಾಗಾಗಿ ಇಲ್ಲಿ ವರ್ತನಾ ಕೌಶಲ್ಯಗಳು, ಬಿಹೇವಿಯರಲ್ ಸ್ಕಿಲ್ಸ್ಗಳು ಅಲ್ಲಿ ಬೆಳೀತವೆ. ಹಾಗಾಗಿ ಆಪ್ಷನ್ ಚರ್ಚೆ, ಪರಸ್ಪರ ವರ್ತನಾ ಕೌಶಲ್ಯಗಳು. ನೆಕ್ಸ್ಟ್ ವಿಚಾರ ಸಂಕಿರಣ ಅಂದ್ರೆ ಸೆಮಿನಾರ್ಸ್ಗಳು, ವಿಚಾರ ಸಂಕಿರಣಗಳು, ಪ್ರೇರಿಸುವ ಕೌಶಲ್ಯಗಳು ಇಲ್ಲಿ ನೋಡಿ ಪರ್ಸುವೇಟಿಂಗ್ ಸ್ಕಿಲ್ಸ್ ಅಂತ ಕರಿತೇವೆ, ಪ್ರೇರಿಸುವ ಕೌಶಲ್ಯಗಳು. ಕಾರ್ಯಾಗಾರ ಮಾರ್ಗದರ್ಶಿ ಆಚರಣೆ ಇಲ್ಲಿ ನೋಡ್ಕೊಳ್ಳಿ ಇಂಗ್ಲಿಷ್ ವರ್ಷನ್ ಅಲ್ಲಿ. ವರ್ಕ್ಶಾಪ್ಸ್ ಗೈಡೆಡ್ ಪ್ರಾಕ್ಟೀಸ್ ಅಂತ ಕರಿತೇವೆ. ಸೊ ಹಾಗಾಗಿ ಇದಕ್ಕೆ ಸರಿ ಹೊಂದುವಂತಹ ಆಯ್ಕೆ ಬಿ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 51. ಈ ಕೆಳಗೆ ಕೊಟ್ಟಿರುವುದನ್ನ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2 ಇಲ್ಲಿದೆ. ವಾಕ್ಯ ಪರಿಪೂರ್ಣಗೊಳಿಸುವಿಕೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ವಾಕ್ಯ ಪರಿಪೂರ್ಣಗೊಳಿಸುವಿಕೆ ಇದು ಸ್ಮರಣ ಶಕ್ತಿಗೆ ಸಂಬಂಧಪಟ್ಟಿದೆ. ಯಾವುದೇ ಒಂದು ವಾಕ್ಯವನ್ನ ಅರ್ಧ ಹೇಳಿ ನೆಕ್ಸ್ಟ್ ಮುಂದಿನ ವಾಕ್ಯವನ್ನ ಅವರ ಹತ್ರ, ವಿದ್ಯಾರ್ಥಿಗಳ ಹತ್ರ ಅಥವಾ ಕಲಿಕಾರ್ಥಿಗಳ ಹತ್ರ ಪೂರ್ತಿಗೊಳಿಸಲಿಕ್ಕೆ ಹೇಳಿದ್ರೆ ಅವರು ತಮ್ಮ ಸ್ಮರಣ ಶಕ್ತಿಯನ್ನ ಉಪಯೋಗಿಸಿ ಆ ಒಂದು ವಾಕ್ಯವನ್ನ ಪೂರ್ಣಗೊಳಿಸ್ತಾರೆ. ಹಾಗಾಗಿ ವಾಕ್ಯ ಪೂರ್ಣಗೊಳಿಸುವಿಕೆ ಸ್ಮರಣ ಶಕ್ತಿಗೆ ಒಂದು ಕೌಶಲ್ಯಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಕ್ವಶನ್ ನಂಬರ್ ನೆಕ್ಸ್ಟ್ ಆಪ್ಷನ್ ಬಿ, ಬಹು ಆಯ್ಕೆಗಳು ಗುರುತಿಸುವಿಕೆ ಅಂದ್ರೆ ರೆಕಾಗ್ನಿಷನ್ ಅಂತ ಕರಿತೇವೆ. ಗುರುತಿಸುವಿಕೆ, ಉತ್ತರಗಳನ್ನ ಗುರುತಿಸುವಿಕೆ. ಹಾಗೆ ಇಲ್ಲಿ ಹೊಂದಿಸಿ ಬರೆಯಿರಿ ಸಹಚರಿ ಅಂದ್ರೆ ಹೊಂದಿಸಿ ಬರೆಯುವುದು ಏನನ್ನ ಇದು ಮಾಡ್ತದೆ ಅಂತ ಹೇಳಿದ್ರೆ ಪರಸ್ಪರ ಸಂಬಂಧವನ್ನ ಕಲ್ಪಿಸುತ್ತದೆ. ಇದನ್ನ ಅಸೋಸಿಯೇಷನ್ ಅಂತ ಕರೆಯುತ್ತದೆ. ಪರಸ್ಪರ ಸಂಬಂಧವನ್ನ ಕಲ್ಪಿಸುವಲ್ಲಿ ಹೊಂದಿಸಿ ಬರೆಯುವಂತಹ ಚಟುವಟಿಕೆಗಳು ಉಪಯುಕ್ತ ಆಗ್ತವೆ. ವಾಕ್ಯ ವೃಂದವನ್ನ ಓದಿ ಪ್ರಶ್ನೆಗಳನ್ನ ಉತ್ತರಿಸುವುದು ಅಂದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು ಆ ಪ್ಯಾಸೇಜ್ ಅನ್ನ ಓದಿ ಅರ್ಥೈಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರನ ನೀಡುವುದು. ಇದು ಗ್ರಹಣ ಶಕ್ತಿ ಕೌಶಲ್ಯವನ್ನ ತೋರಿಸ್ತದೆ ಅಂತ ಹೇಳಿದ್ರೆ ಆ ಒಂದು ಪ್ಯಾಸೇಜ್ ಅನ್ನ ಓದಿ ಅದನ್ನ ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಆ ಪ್ಯಾಸೇಜ್ ನ ಮೇಲೆ ಆ ಒಂದು ಗದ್ಯ ಭಾಗ ಅಥವಾ ಪದ್ಯ ಭಾಗದ ಮೇಲೆ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದರಿಂದ ಆ ಒಂದು ಪದ್ಯ ಭಾಗ ಅಥವಾ ಗದ್ಯ ಭಾಗವನ್ನ ಅವರು ಎಷ್ಟು ಆಳವಾಗಿ ಅರ್ಥೈಸಿಕೊಂಡಿದ್ದಾರೆ, ಎಷ್ಟು ಗ್ರಹಿಸಿಕೊಂಡಿದ್ದಾರೆ ಅನ್ನುವಂಥದ್ದು ತಿಳಿತದೆ. ಹಾಗಾಗಿ ಗ್ರಹಣ ಶಕ್ತಿ ಇದು ಕೌಶಲ್ಯ ಬೆಳೀತದೆ ಈ ಒಂದು ಪ್ಯಾಸೇಜ್ ಅನ್ನ ಓದುವುದರಿಂದ. ಹಾಗಾಗಿ ಇಲ್ಲಿ ಸರಿ ಹೊಂದುವಂತಹ ಆಯ್ಕೆ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಶಿಕ್ಷಕರ ವೃತ್ತಿ ನಿಯಮಗಳಿಗೆ ಆಗಿರುವಂತಹ ವರ್ತನೆಯನ್ನ ಗುರುತಿಸಿ. ಶಿಕ್ಷಕರ ವೃತ್ತಿ ನಿಯಮಗಳಾಗಿರುವಂತಹ ವರ್ತನೆಯನ್ನ ಗುರುತಿಸಿ ಅಂದ್ರೆ ಇಲ್ಲಿ ಇಂಗ್ಲಿಷ್ ವರ್ಷನ್ ನೋಡಿ, ಐಡೆಂಟಿಫೈ ದ ಬಿಹೇವಿಯರ್ ವಿಚ್ ಈಸ್ ಪ್ರೊಫೆಷನಲ್ ಎಥಿಕ್ಸ್ ಆಫ್ ಎ ಟೀಚರ್ ಅಂದ್ರೆ ಒಬ್ಬ ಶಿಕ್ಷಕನಿಗೆ ಆತನ ವೃತ್ತಿಯಲ್ಲಿ ಇರಲೇಬೇಕಾದಂತಹ ಕ್ವಾಲಿಫಿಕೇಶನ್ಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಇಲ್ಲಿ ನೋಡ್ಬೇಕು. ಪ್ರೊಫೆಷನಲ್ ಎಥಿಕ್ಸ್ ಗಳಂತೇಳಿ ಕರಿತೇವೆ. ಸೊ ಇಲ್ಲಿ ನೋಡಿ, ಪ್ರಶ್ನೆಗಳನ್ನ ಉತ್ತರಿಸಲು ಬಯಸುವ ವಿದ್ಯಾರ್ಥಿಗಳನ್ನ ಅವಲಕ್ಷಿಸುವುದು ಇದು ಆತನ ಗುಣಲಕ್ಷಣ ಅಲ್ಲ. ಪ್ರಶ್ನೆಯನ್ನ ಉತ್ತರಿಸುವಂತಹ ವಿದ್ಯಾರ್ಥಿಗಳಿಗೆ ಆತ ಪ್ರೋತ್ಸಾಹವನ್ನ ಕೊಡಬೇಕು, ಅವರನ್ನ ನಿರ್ಲಕ್ಷಿಸಬಾರದು. ನೆಕ್ಸ್ಟ್ ಸಹ ಪ್ರಾಧ್ಯಾಪಕನ ಬೋಧನಾ ಅವಧಿಯನ್ನ ಅತಿಕ್ರಮಿಸ ಅಂದ್ರೆ ತನ್ನ ಸಹ ಶಿಕ್ಷಕರು ಯಾರಿರ್ತಾರೆ, ಸಹೋದ್ಯೋಗಿ ಶಿಕ್ಷಕರ ಬೋಧನಾ ಅವಧಿ ಏನಿದೆ ಆತನ ಪೀರಿಯಡ್ ಅನ್ನ ತಾನು ತೆಗೆದುಕೊಳ್ಳುವಂಥದ್ದು ಇದು ಕೂಡ ಒಬ್ಬ ಶಿಕ್ಷಕನ ಗುಣಲಕ್ಷಣ ಅಲ್ಲ. ತರಗತಿಗಳಿಗೆ ಸಮಯ ಮೀರಿ ಹೋಗುವುದು ಇದು ಅಲ್ವೇ ಅಲ್ಲ, ಶಿಕ್ಷಕನಿಗೆ ಇರಲೇಬೇಕಾದಂತಹ ಗುಣಲಕ್ಷಣ ಅಲ್ವೇ ಅಲ್ಲ. ಹಾಗಾಗಿ ಪಠ್ಯಕ್ರಮವನ್ನ ಪೂರ್ಣಗೊಳಿಸಲು ಹೆಚ್ಚಿನ ತರಗತಿಗಳನ್ನ ತೆಗೆದುಕೊಳ್ಳುವುದು. ಹೌದು, ಇದು ಶಾಲೆಯ ಅವಧಿಯಲ್ಲಿ ಒಂದು ವೇಳೆ ಪಠ್ಯಕ್ರಮವನ್ನ ಪೂರ್ಣಗೊಳಿಸಲು ಸಾಧ್ಯವಾಗದಂತಹ ಸಂದರ್ಭ ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ತರಗತಿಯನ್ನ ತೆಗೆದುಕೊಂಡು ಆ ಪಠ್ಯಕ್ರಮವನ್ನ ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನವನ್ನ ಪಡುವುದು ಒಬ್ಬ ಶಿಕ್ಷಕನಿಗೆ ಇರಲೇಬೇಕಾದಂತಹ ವೃತ್ತಿ ನಿಯಮಗಳು ಅಥವಾ ಪ್ರೊಫೆಷನಲ್ ಎಥಿಕ್ಸ್ ಗಳಾಗಿವೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ, ಈಗಿನ ಶಿಕ್ಷಕರಿಗೆ ತರಗತಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅಥವಾ ದಕ್ಷವಾಗಿ ಬೋಧಿಸಲು ಅಗತ್ಯವಾದಂತಹ ಕೌಶಲ್ಯವನ್ನ ಗುರುತಿಸಿ. ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ, ಹೌದು, ಒಂದಷ್ಟು ತಿಳುವಳಿಕೆ ಇರಲೇಬೇಕು. ತರಗತಿಯ ಕಾರ್ಯಕ್ರಮಗಳಲ್ಲಿ ತಂತ್ರಜ್ಞಾನದ ಉಪಯೋಗ, ಹೌದು, ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಕಲಿಕೆಯನ್ನ ನಾವು ಸಾಧಿಸಬೇಕಿದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆ ಅದು ಪರಿಣಾಮಕಾರಿಯಾಗಿ ನಡಬೇಕಿದ್ರೆ ತಂತ್ರಜ್ಞಾನದ ಬಳಕೆ ಅಂದ್ರೆ ಎಜುಕೇಶನಲ್ ಟೆಕ್ನಾಲಜಿಯನ್ನ ಬಳಸುವಂತದ್ದು ಅತ್ಯಂತ ಅವಶ್ಯಕ. ನೆಕ್ಸ್ಟ್ ವಿದ್ಯಾರ್ಥಿಗಳ ಅಗತ್ಯತೆಯ ಬಗ್ಗೆ ತಿಳುವಳಿಕೆ, ಹೌದು, ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಯನ್ನ ತಿಳಿದುಕೊಂಡು ಅವರ ಅಗತ್ಯತೆಗೆ ಅನುಗುಣವಾಗಿ ಬೋಧನೆಯನ್ನ ಮಾಡಿಸುವಂತದ್ದು ಶಿಕ್ಷಕರು ಮಾಡಲೇಬೇಕಾದಂತಹ ಒಂದು ಪ್ರಮುಖವಾಗಿರುವಂತಹ ಕೆಲಸ. ಹಾಗೆ ವಿಷಯ ನೈಪುಣ್ಯತೆ ಅಂದ್ರೆ ಸಬ್ಜೆಕ್ಟ್ ನಾಲೆಜ್, ಆ ಶಿಕ್ಷಕ ಆ ಒಂದು
ಪಾಠವನ್ನ ಮಾಡುವಂತಹ ಶಿಕ್ಷಕ ತಾನು ಮಾಡುವಂತಹ ಪಾಠದ ಮೇಲೆ ಅಥವಾ ತಾನು ಮಾಡುವಂತಹ ಸಬ್ಜೆಕ್ಟ್ ಏನಿದೆ ವಿಷಯದ ಮೇಲೆ ಆಳವಾದಂತಹ ಜ್ಞಾನ, ಆಳವಾದಂತಹ ಆ ಒಂದು ವಿಷಯ ಜ್ಞಾನವನ್ನು ಆತ ಮೈಗೂಡಿಸಿಕೊಂಡಿರ್ಬೇಕು. ಆ ಸಬ್ಜೆಕ್ಟ್ ನಲ್ಲಿ ಆತನಿಗೆ ಹಿಡಿತಾ ಇರಬೇಕು. ಮಾಸ್ಟರಿ ಓವರ್ ದ ಸಬ್ಜೆಕ್ಟ್ ಅಂತ ಕರಿತೇವೆ. ಸೊ ಇದು ಒಬ್ಬ ಶಿಕ್ಷಕನಿಗೆ ಇರಲೇಬೇಕಾದಂತಹ ಇಲ್ಲಿ ಗುಣಲಕ್ಷಣಗಳು ಆಗ್ತವೆ. ಹಾಗಾಗಿ ಇಲ್ಲಿ ಅವರು ಕೇಳಿರುವಂತಹ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಯಾವುದೆಲ್ಲ ಬರ್ತವೆ ಅಂತ ಹೇಳಿದ್ರೆ, ತರಗತಿಯ ಕಾರ್ಯಕ್ರಮಗಳಲ್ಲಿ ತಂತ್ರಜ್ಞಾನದ ಉಪಯೋಗ ಇದು ಬೇಕು. ಹಾಗೇನೆ ವಿದ್ಯಾರ್ಥಿಗಳ ಅಗತ್ಯತೆಗಳ ಬಗ್ಗೆ ತಿಳಿದುಕೊಂಡು ಪಾಠವನ್ನ ಮಾಡುವಂಥದ್ದು ಇದು ಕೂಡ ಬೇಕಾದಂತಹ ವಿಷಯ. ಹಾಗೇನೆ ವಿಷಯ ನೈಪುಣ್ಯತೆ ಕೂಡ ಬೇಕು. ಸೊ ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ ಕೂಡ ಬೇಕು. ಬಟ್ ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡಿ, ಇಲ್ಲಿ ಆಪ್ಷನ್ 1 ಇಲ್ಲಿ ಕೂಡ ಕೊಟ್ಟಿರುವುದಿಲ್ಲ. 2, 3 ಮತ್ತು 4 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸಮರ್ಪಕವಾದಂತಹ ಉತ್ತರ ಆಪ್ಷನ್ ಸಿ 2, 3 ಮತ್ತು 4. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗೆ ಕೊಟ್ಟಿರುವವರೊಳಗಡೆ ಯಾವ ರೀತಿಯ ಬೋಧಕರನ್ನು ಹೆಚ್ಚಾಗಿ ನೀವು ಇಷ್ಟಪಡುತ್ತೀರಿ? ಯಾರು ಒಬ್ಬ ಕೊನೆಯ ಉಪಯೋಗ ಚಲಿಸುವಂತಹ ಚಿತ್ರಗಳನ್ನ ಉಪಯೋಗಿಸುವರು? ಅಂದ್ರೆ ಇದರಲ್ಲಿ ಇಂಗ್ಲಿಷ್ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ 54 whom do you like the most among the following types of teachers? ಅಂದ್ರೆ ಟೀಚರ್ ಇಂತಹ ಈ ಕೆಳಗಿನ ಯಾವ ಗುಣಲಕ್ಷಣಗಳನ್ನ, ಯಾವ ಕ್ವಾಲಿಟಿಗಳನ್ನ ಹೊಂದಿರುವಂತಹ ಟೀಚರ್ ನೀವು ಇಷ್ಟಪಡ್ತೀರಿ? ಒನ್ ಹೂ ಯೂಸಸ್ ಮೋಷನ್ ಪಿಕ್ಚರ್ಸ್ as a ಲಾಸ್ಟ್ ರೆಸಾರ್ಟ್, ಅಂದ್ರೆ ಪಾಠದ ಕೊನೆಯದಲ್ಲಿ ಚಲಿಸುವಂತಹ ಚಿತ್ರಗಳಂದ್ರೆ ಚಲನಚಿತ್ರಗಳನ್ನ ಪ್ರದರ್ಶಿಸಿ ಪಾಠವನ್ನ ಮಾಡುವಂತದ್ದು. ಚಾರ್ಟ್ಸ್ ಅಂಡ್ ಮ್ಯಾಪ್ಸ್ ಗಳನ್ನ ಬಳಸಿ ಪಾಠವನ್ನ ಮಾಡುವಂತ ಶಿಕ್ಷಕರು. ಹಾಗೆಯೇ ವೈಟ್ ಆರ್ ಬ್ಲಾಕ್ ಬೋರ್ಡ್ಸ್ ಒಕೇಶನಲಿ, ಇಲ್ಲಿ ಬ್ಲಾಕ್ ಬೋರ್ಡ್ ಅಥವಾ ವೈಟ್ ಬೋರ್ಡ್ ಗಳನ್ನ ಸಾಂಪ್ರದಾಯಿಕ ಬೋಧನಾ ಪದ್ಧತಿಯನ್ನ ಯೂಸ್ ಮಾಡಿ ಬೋಧನೆಯನ್ನ ಮಾಡುವಂತದ್ದು. ಹಾಗೇನೆ ಇಲ್ಲಿ ನೋಡಿ, ಫಿಲ್ಮ್ ಪ್ರೊಜೆಕ್ಟರ್ ಅಲಾಂಗ್ ವಿತ್ ವೈಟ್ ಆರ್ ಬ್ಲಾಕ್ ಬೋರ್ಡ್. ಫಿಲ್ಮ್ ಪ್ರೊಜೆಕ್ಟರ್ ಅಂದ್ರೆ ಇತ್ತೀಚೆಗೆ ಬಂದಿರುವಂತಹ ಏನು ಪ್ರೊಜೆಕ್ಟರ್ ಗಳಿದ್ದಾವೆ, ಸೊ ಅಥವಾ ಪ್ರೆಸೆಂಟೇಶನ್ ಡಿವೈಸ್ ಗಳಿದ್ದಾವೆ, ಅಂತದನ್ನೆಲ್ಲ ಯೂಸ್ ಮಾಡಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡುವುದು. ಅದರ ಜೊತೆಗೆ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ, ಅಗತ್ಯ ಬೀಳುವಂತಹ ಕಡೆಗಳಲ್ಲಿ ವೈಟ್ ಅಥವಾ ಬ್ಲಾಕ್ ಬೋರ್ಡ್ ಗಳನ್ನ ಯೂಸ್ ಮಾಡಿ ಕೂಡ ಪಾಠವನ್ನ ಮಾಡುವಂತದ್ದು. ಸೊ ಹಾಗಾಗಿ ಎರಡು ಕೂಡ ಇಂತಹ ಕಾಂಬಿನೇಷನ್ ಇರುವಂತಹ ಏನು ಬೋಧನೆ ಇಲ್ಲಿ ಕಲಿಕೆ ಉತ್ತಮ ಆಗ್ಬೇಕಿದ್ರೆ ಅತ್ಯಂತ ಅವಶ್ಯಕವಾಗಿರುವಂತಹ ಬೋಧನೆ ಆಗಿರೋದ್ರಿಂದ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಫಿಲ್ಮ್ ಪ್ರೊಜೆಕ್ಟರ್ ಅಲಾಂಗ್ ವಿತ್ ವೈಟ್ ಆರ್ ಬ್ಲಾಕ್ ಬೋರ್ಡ್. ಸೊ ಹಾಗಾಗಿ ಫಿಲ್ಮ್ ಪ್ರೊಜೆಕ್ಟರ್ ನೊಂದಿಗೆ ಬಿಳಿ ಅಥವಾ ಕಪ್ಪು ಬೋರ್ಡ್ ಗಳನ್ನ ಉಪಯೋಗಿಸಿ ಪಾಠವನ್ನ ಮಾಡುವಂತಹ ಶಿಕ್ಷಕರನ್ನ ನಾವು ಇಷ್ಟಪಡ್ತೇವೆ. ನೆಕ್ಸ್ಟ್ ನೋಡಿ, ಫಾರ್ಮರ್ಸ್ ಲಂಗ್ಸ್ ಕಾಯಿಲೆ ಇದರಿಂದಾಗಿ ಪ್ರಾರಂಭವಾಗುತ್ತದೆ. ಫಾರ್ಮರ್ಸ್ ಲಂಗ್ಸ್ ಅನ್ನುವಂತ ಒಂದು ಕಾಯಿಲೆ ಇದೆ. ಸೊ ಅದು ಇದರಿಂದ ಉಂಟಾಗುತ್ತದೆ. ಸೊ ಇದು ಯಾವುದರಿಂದ ಉಂಟಾಗ್ತದೆ ಅಂತ ಹೇಳಿದ್ರೆ, ಇದು ಡಸ್ಟ್ ಪಾರ್ಟಿಕಲ್, ಇದೊಂದು ಎಲರ್ಜಿಕ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಇದು ಯಾವುದರಿಂದ ಉಂಟಾಗ್ತದೆ ಅಂತ ಹೇಳಿದ್ರೆ, ಬೂಸ್ಟ್ ಬಂದ ಒಣ ಹುಲ್ಲು, ಹಾಗೇನೆ ಬೂಸ್ಟ್ ಬಂದ ಕಬ್ಬು. ಸೊ ಕಬ್ಬು ಒಂದು ಜಾತಿಯ ಹುಲ್ಲು. ಹಾಗಾಗಿ ಸೊ ಇಲ್ಲಿ 2 ಉತ್ತರಗಳು ಕೂಡ ಆಗ್ತದೆ, ಸಿ ಅಂಡ್ ಡಿ 2 ಕೂಡ ಆಗ್ತದೆ. ಅಥವಾ ಹೊಗೆಸೊಪ್ಪು, ಜೋಳ ಇತ್ಯಾದಿ ಇಂತಹ ಹುಲ್ಲಿನ ಬೆಳೆಗಳು ಏನಿದ್ದಾವೆ, ಸೊ ಅವುಗಳಲ್ಲಿ ಬೂಸ್ಟ್ ಬರ್ತದೆ, ಅಂದ್ರೆ ಶಿಲೀಂಧ್ರಗಳು ಬೆಳೀತವೆ. ಸೊ ಇದರಿಂದ ಒಂದು ಬಗೆಯ ಧೂಳು ಉಂಟಾಗ್ತದೆ, ಫಂಗಸ್ ಬಂದು ಧೂಳು ಉಂಟಾಗ್ತದೆ. ಸೊ ಇಂತಹ ಧೂಳಿನಿಂದ ಎಲರ್ಜಿ ಕಾಯಿಲೆಗಳು ಬರ್ತವೆ. ಸೊ ಇದನ್ನ ಫಾರ್ಮರ್ಸ್ ಲಂಗ್ ಕಾಯಿಲೆ ಅಂತ ಕರಿತೇವೆ. ಸೊ ಹಾಗಾಗಿ ಆಪ್ಷನ್ ಸಿ ಕೂಡ ಆಗುತ್ತೆ, ಆಪ್ಷನ್ ಡಿ ಕೂಡ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ, ಗಾಳಿಯಲ್ಲಿ ಹೆಚ್ಚಾದ ಸಂಖ್ಯೆಯ ಅಥವಾ ಆಕಾರದ ಧೂಳಿನ ಕಣಗಳು ತಾಪಮಾನವನ್ನು ಉಂಟು ಮಾಡುತ್ತವೆ ಏಕೆಂದರೆ? ಸೊ ಗಾಳಿಯಲ್ಲಿ ಧೂಳಿನ ಕಣಗಳು ಹೆಚ್ಚಾದ ಹಾಗೆ ತಾಪಮಾನ ಹೆಚ್ಚು ಉಂಟಾಗ್ತದೆ. ಇದಕ್ಕೆ ಕಾರಣ ಏನಂತೇಳಿ ಕೇಳಿದರೆ, ಸೊ ಇಲ್ಲಿ an increase in the number of size of the dust particles in air leads to warming because ಅಂದ್ರೆ ವಾತಾವರಣದ ಉಷ್ಣತೆ ಹೆಚ್ಚಾಗಲಿಕ್ಕೆ ಗಾಳಿಯಲ್ಲಿ ಇರುವಂತಹ ಧೂಳಿನ ಕಣಗಳು ಕಾರಣವಾಗ್ತವೆ. ಸೊ ಇದಕ್ಕೆ ನಿಖರವಾದಂತಹ ಕಾರಣ ಏನಂತ ಹೇಳಿದ್ರೆ, ಸೊ ನಿಜವಾದಂತಹ ಕಾರಣ ಏನಂತ ಹೇಳಿದ್ರೆ, ಇಟ್ ಸ್ಕ್ಯಾಟರ್ಸ್ ಮಾಯಿಶ್ಚರ್ ಇನ್ ಏರ್, ಇಟ್ ಸ್ಕ್ಯಾಟರ್ಸ್ ಮಾಯಿಶ್ಚರ್ ಇನ್ ಹೌ. ಧೂಳಿನ ಕಣಗಳು ಮಾಯಿಶ್ಚರ್ ಅನ್ನ ಸ್ಕ್ಯಾಟರ್ ಮಾಡ್ತದೆ. ಇಟ್ ಸ್ಕ್ಯಾಟರ್ಸ್ ಮಾಯಿಶ್ಚರ್ ಅಂದ್ರೆ ತೇವಾಂಶವನ್ನು ಅದು ಚದುರಿದಂತೆ ಮಾಡುತ್ತದೆ. ಹಾಗೇನೆ ಇಟ್ ಸ್ಕ್ಯಾಟರ್ಸ್ ಆಲ್ ಕೈಂಡ್ ಆಫ್ ಲೈಫ್ ಲೈಟ್. ಸೊ ಇದು ಸರಿ. ಸೊ ಧೂಳಿನ ಕಣಗಳು ಏನು ಮಾಡ್ತದೆ, ಬೆಳಕನ್ನ ಚದುರಿಸ್ತದೆ. ಸೊ ಹಾಗೇನೆ ಇಟ್ ಇನ್ಕ್ರೀಸಸ್ ಮಾಯಿಶ್ಚರ್ ಇನ್ ಏರ್, ಇದು ಮಾಯಿಶ್ಚರ್ ಅಂದ್ರೆ ತೇವಾಂಶವನ್ನ ಹೆಚ್ಚು ಮಾಡ್ತದೆ. ಹಾಗೆ ಇಟ್ ಅಬ್ಸಾರ್ಬ್ಸ್ ಮಾಯಿಶ್ಚರ್ ಇನ್ ಏರ್ ಅಂದ್ರೆ ಧೂಳಿನ ಕಣಗಳು ಗಾಳಿಯಲ್ಲಿರುವಂತಹ ತೇವಾಂಶವನ್ನ ಹೀರಿಕೊಳ್ತವೆ. ಇದಕ್ಕೆ ಸರಿಯಾಗುವಂತದ್ದು ಯಾವುದೆಲ್ಲ ಗೊತ್ತಾ?
ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಎರಡು ಕೂಡ ಸರಿಯಾಗ್ತವೆ. ಇಟ್ ಸ್ಕ್ಯಾಟರ್ಸ್ ಆಲ್ ಕೈಂಡ್ಸ್ ಆಫ್ ಲೈಟ್, ಬೆಳಕನ್ನ ಚದುರಿಸ್ತದೆ. ಹಾಗೇನೆ ಇಟ್ ಅಬ್ಸಾರ್ಬ್ಸ್ ಮಾಯಿಶ್ಚರ್ ಇನ್ ಏರ್, ಧೂಳಿನ ಕಣಗಳು ತೇವಾಂಶವನ್ನ ಹೀರಿಕೊಳ್ತವೆ. ಹಾಗಾಗಿ ಇಲ್ಲಿ ಬಿ ಮತ್ತು ಡಿ ಎರಡು ಆನ್ಸರ್ಗಳು ಆಗ್ತವೆ. ಹಾಗಾಗಿ ಬಿ ಮತ್ತು ಡಿ ಯಾವುದು ಕೂಡ ಆಗುತ್ತೆ. ಸುನಾಮಿ ಒಕರ್ಸ್ ಡ್ಯೂ ಟು, ಸುನಾಮಿ ಹೇಗೆ ಸಂಭವಿಸುತ್ತದೆ? ಸುನಾಮಿ ಹೇಗೆ ಸಂಭವಿಸುತ್ತದೆ ಅಂತ ಹೇಳಿದ್ರೆ ಅರ್ಥಕ್ವೇಕ್ ಜನರೇಟೆಡ್ ಇನ್ ಎ ಸಬ್ಡಕ್ಷನ್ ಝೋನ್, ಭೂಮಿಯ ಒಳಗಡೆ ಇರುವಂತಹ ಸಬ್ಡಕ್ಷನ್ ಝೋನ್ಗಳಲ್ಲಿ ಭೂಕಂಪ ಸಂಭವಿಸುವುದರಿಂದ ಇಲ್ಲಿ ಸುನಾಮಿಗಳು ಉಂಟಾಗ್ತವೆ. ಹಾಗಾಗಿ ಭೂಕಂಪವು ಸಬ್ಡಕ್ಷನ್ ವಲಯದಿಂದ ಹುಟ್ಟುತ್ತದೆ. ಸಬ್ಡಕ್ಷನ್ ವಲಯದಿಂದ ಹುಟ್ಟುವಂತಹ ಭೂಕಂಪದಿಂದ ಸುನಾಮಿಗಳು ಉಂಟಾಗ್ತವೆ. ಸೊ ನಿಮಗೆ ಗೊತ್ತಿರ್ಬೋದು, ಜಪಾನ್ ನಲ್ಲಿ ಕಳೆದ ಒಂದು 10 ವರ್ಷಗಳ ಹಿಂದೆ, 10-12 ವರ್ಷಗಳ ಹಿಂದೆ ನಡೆದಂತಹ ಒಂದು ಭೂಕಂಪ. ಫಸ್ಟ್ ಗೆ ಭೂಕಂಪ ಆಯ್ತು, ಭೂಕಂಪದಿಂದ ಸುನಾಮಿ ಕೂಡ ಬಂತು. ಸೊ ಹಾಗೇನೆ ಅಲ್ಲಿ ವಿಕಿರಣ ದುರಂತ ಕೂಡ ನಡೆಯಿತು, ಫುಕುಶಿಮಾ ಅಣು ವಿಕಿರಣ ದುರಂತ ಅಂತ ಹೇಳಿ ಕರೀತೇವೆ. ಸೊ ಇದರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ನೋಡಿ, ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸಲ್ಪಡುವಂತಹ ಸೌರ ವಿಕಿರಣದ ಶೇಕಡಾ ಪ್ರಮಾಣ ಎಷ್ಟು? ಅಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನ ತಾವು ತಯಾರಿಸಿಕೊಳ್ಳುವಂತಹ ಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೇವೆ. ಇದರಲ್ಲಿ ಉಪಯೋಗಿಸಲ್ಪಡುವಂತಹ ಸೌರ ವಿಕಿರಣ, ಸಸ್ಯಗಳು ಸೂರ್ಯನ ಶಾಖವನ್ನ ಹೀರಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತವೆ. ಸೊ ಹಾಗಾಗಿ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೌರ ವಿಕಿರಣಗಳು ಅಂದ್ರೆ ಸೋಲಾರ್ ರೇಡಿಯೇಷನ್ಗಳು, ಸೂರ್ಯನಿಂದ ಬರುವಂತಹ ವಿಕಿರಣಗಳು ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಶೇಕಡ ಹೀರಿಕೊಳ್ತವೆ ಸಸ್ಯಗಳು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ, ಎಲ್ಲಿ ಆಪ್ಷನ್ ಅಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಇದಕ್ಕೆ ಸರಿಯಾದಂತಹ ಉತ್ತರ 50%, 50% ಸೌರ ವಿಕಿರಣಗಳನ್ನ ಹೀರಿಕೊಂಡು ಅವು ಫೋಟೋಸಿಂಥಸಿಸ್ ರಿಯಾಕ್ಷನ್ ಆಗಿ ಅಲ್ಲಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಸೊ ಹಾಗಾಗಿ 50% ಆಫ್ ಸೋಲಾರ್ ರೇಡಿಯೇಷನ್ ಈಸ್ ಯೂಸ್ಡ್ ಫಾರ್ photosynthesis. So solar radiation has photosynthetically active radiation so that the plants perform photosynthesis and they make their own food. So next ನೋಡಿ, ಸಂಯುಕ್ತ ರಾಷ್ಟ್ರಗಳ ವಿಪತ್ತು ಕಡಿಮೆಗೊಳಿಸುವುದಕ್ಕೆ ಅಂತಾರಾಷ್ಟ್ರೀಯ ವ್ಯೂಹದ ಸ್ಥಾಪನೆಯಾದದ್ದು ಯಾವಾಗ ಅಂತೇಳಿ. ಸೊ ಇದಕ್ಕೆ ಕಾರಣವನ್ನ ಈ ವರ್ಷವನ್ನ ಕೇಳಿದರೆ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಡಿಸಾಸ್ಟರ್ ರಿಡಕ್ಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಸೊ ಇದು ಪ್ರಾರಂಭ ಆದಂತದ್ದು 1999ರಲ್ಲಿ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಪ್ರಾರಂಭ ಆದಂತದ್ದು ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಡಿಸಾಸ್ಟರ್ ರಿಡಕ್ಷನ್, ಅಂದ್ರೆ ವಿಪತ್ತನ್ನ ಕಡಿಮೆ ಮಾಡುವಂತಹ ಬಗ್ಗೆ ಒಂದು ಸ್ಟ್ರಾಟಜಿಯನ್ನ ಮಾಡಿದಂತದ್ದು 1999ರಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ದ ಎಕ್ಸ್ಟೆಂಟ್ ಆಫ್ ಅ ಲ್ಯಾಂಡ್ ಮಾಸ್ ವಲ್ನರೇಬಲ್ ಟು ಅರ್ಥಕ್ವೇಕ್ ಇನ್ ಇಂಡಿಯಾ ಈಸ್, ಅಂದ್ರೆ ಭಾರತದಲ್ಲಿರುವಂತಹ ಭೂ ಪ್ರದೇಶಗಳಲ್ಲಿ ಭೂಕಂಪಕ್ಕೆ ಹೆಚ್ಚಾಗಿ ಒಡ್ಡುವಂತಹ ಒಂದು ಭೂ ಪ್ರದೇಶದ ವ್ಯಾಪ್ತಿ ಎಷ್ಟಿದೆ ಅಂತೇಳಿ. ಸೊ ಸುಮಾರು 59% ಭಾರತದ ಭೂಭಾಗ ಈ ಭೂಕಂಪಗಳಿಗೆ ಹೆಚ್ಚು ವಲ್ನರೇಬಲ್ ಆಗಿ, ಅಂದ್ರೆ ಭೂಕಂಪಗಳು ಸಂಭವಿಸುವ ಅಂತಹ ಪ್ರದೇಶದಲ್ಲಿ ಕಂಡು ಬರ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಆಪ್ಷನ್ ಬಿ. ಸೊ ಸ್ನೇಹಿತರೆ ನೋಡಿ, ನೆಕ್ಸ್ಟ್ ನಾನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗ್ತೇನೆ. ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮೆಂಟಲ್ ಎಬಿಲಿಟಿ ಹಾಗೇನೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಈ ರೀತಿ ಇದಾವೆ. ಇಲ್ಲಿ ಮೊದಲನೆಯ ಪ್ರಶ್ನೆ, ಕೊಟ್ಟಿರುವ ಶ್ರೇಣಿಯಲ್ಲಿ 4ನೆಯ ಅಂಕವನ್ನ ಕಂಡುಹಿಡಿಯಿರಿ. 4ನೆಯ ಅಂಕಿಯನ್ನಂತಾಗ್ಬೇಕು. ಇಲ್ಲಿ 4th ಲೆಟರ್ ಅನ್ನ ಕಂಡುಹಿಡಬೇಕು, 4th ಟರ್ಮ್ ಅನ್ನ ಕಂಡುಹಿಡಬೇಕು. ಫೈಂಡ್ ದ 4th ಟರ್ಮ್ ಇನ್ ದ ಫಾಲೋವಿಂಗ್ ಸೀರೀಸ್. ಇಲ್ಲಿ ಸೀರೀಸ್ ಅನ್ನ ಗಮನಿಸಿ, 2, 6, 12, -30. ಸೊ ಇಲ್ಲಿ ಸೀರೀಸ್ ಅನ್ನ ಗಮನಿಸಿದಾಗ ಈ ಸೀರೀಸ್ ನಮಗೆ ಇದು ಏರಿಕೆ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇರುವಂತದ್ದು ಕಂಡು ಬರುತ್ತದೆ. ಸೊ ಹಾಗಾಗಿ ಇಲ್ಲಿ ಎಡಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಅನ್ನ ಇಲ್ಲಿ ಈ ಒಂದು ಸೀರೀಸ್ ಗೆ ಅಪ್ಲೈ ಮಾಡಿರ್ಬೇಕು. ಸೊ ಇಲ್ಲಿ ಗಮನಿಸಿ, ಸೊ ಫಸ್ಟ್ ಎಡಿಷನ್ ಇಲ್ಲಿ ಅಪ್ಲೈ ಮಾಡಿದ್ರೆ ಅಂತ ಹೇಳಿ ಒಂದೊಂದಾಗಿ ಚೆಕ್ ಮಾಡ್ತಾ ಬನ್ನಿ. ಸೊ ಇಲ್ಲಿ 2 + 4, 2ಕ್ಕೆ 4 ಸೇರಿಸಿ 6 ಅಂತ ಬರ್ದಿದ್ದಾರೆ. ಹೌದು, ಬರ್ದಿದ್ದಾರೆ. ಸೊ ಆ ಎರಡಾದ ನಂತರ 6 ಮತ್ತು ಇಲ್ಲಿ ನೆಕ್ಸ್ಟ್ ಇರುವಂತ ಸಂಖ್ಯೆ 12 ಮತ್ತು 6 ಮಧ್ಯೆ ಇರುವಂತಹ ಡಿಫರೆನ್ಸ್ ಇಲ್ಲಿ ಪ್ಲಸ್ ಅಂದ್ರೆ 6 + 6 12 ಅಂದ್ರೆ ಇಷ್ಟು ಡಿಫರೆನ್ಸ್ ಇದೆ, 6 ಡಿಫರೆನ್ಸ್ ಇದೆ. ಸೊ ನೆಕ್ಸ್ಟ್ ಸಂಖ್ಯೆ, ಸೊ ಈ ತರ ಅವರು ಫಾಲೋ ಮಾಡಿರ್ಬೇಕು. ಸೊ 2 ಆದ ನಂತರ 6 ಬಂದಿದೆ, ಆದ ನಂತರ 12 ಬಂದಿದೆ. ಹಾಗಾಗಿ ಇಲ್ಲಿ 4 + 4 + 6 + 8 + 10 + 12 ಈ ತರ ಸೀರೀಸ್ ಅನ್ನ ಅವರು ಪ್ಯಾಟರ್ನ್ ಅನ್ನ ಫಾಲೋ ಮಾಡಿರ್ಬೇಕು. ಸೊ ಹಾಗಾಗಿ 12 ಆದ ನಂತರ ನೆಕ್ಸ್ಟ್ 6+ ಆಗಿದೆ, 6 + 6 12 ಬಂತು. ಸೊ ನೆಕ್ಸ್ಟ್ ಬರುವಂತದ್ದು ಇಲ್ಲಿ 12 +
12 plus 8 is equal to 12 plus 8 is equal to 20 ಆಯ್ತು. ಸೊ ನೆಕ್ಸ್ಟ್ ಸಂಖ್ಯೆ 20. ಸೊ ನೆಕ್ಸ್ಟ್ ಸಂಖ್ಯೆ 20. ಸೊ ಇಲ್ಲಿ ಸಿಕ್ತು ನಮಗೆ ನೆಕ್ಸ್ಟ್ ಸಂಖ್ಯೆ 20. ಸೊ ನೆಕ್ಸ್ಟ್ ಇದನ್ನೇ ಒಂದು ಸೀರೀಸ್ ಅನ್ನ ಮುಂದೆ ಮಾಡಿ ನೋಡಿ, ಮುಂದಿನ ಸಂಖ್ಯೆಯನ್ನು ಮಾಡಿ ನೋಡಿ. 20 ಪ್ಲಸ್ ಆದ ನಂತರ 20ಕ್ಕೆ ನಾವು 10 ಸೇರಿಸಬೇಕಿತ್ತು. ಈ ಒಂದು ಸೀರೀಸ್ ಪ್ರಕಾರ 30 ಬಂದಿದೆ. ಹಾಗಾಗಿ ಈ ಸೀರೀಸ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡಿದರೆ ಹಾಗಾಗಿ ಇಲ್ಲಿ ಇರ್ಬೇಕಾದಂತ ಬಿಟ್ಟು ಹೋದಂತಹ ಸಂಖ್ಯೆ 20. ಫೋರ್ತ್ ಟರ್ಮ್ ಯಾವುದು? ಇಲ್ಲಿ 20. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಸಂಕೇತ ಭಾಷೆಯಲ್ಲಿ ಇರುವಂತಹ BEBOBD ಯ ಅರ್ಥ ಕೆನಡಾ, ಆದರೆ ಸಂಕೇತ MJABSC ಯ ಅರ್ಥವು, ಅಂದ್ರೆ ಒಂದು ಕೋಡ್ ಲ್ಯಾಂಗ್ವೇಜ್ ನ ಪ್ರಕಾರ BEBOBD ಯನ್ನ ಕೆನಡಾ ಅಂತೇಳಿ ಆ ಒಂದು ಕೋಡ್ ಲ್ಯಾಂಗ್ವೇಜ್ ನ ಮೀನಿಂಗ್ ಆ ತರ ಬರುತ್ತೆ, ಕೆನಡಾ ಅನ್ನುವಂತ ಅರ್ಥವನ್ನ ಕೊಡುತ್ತದೆ. ಸೊ ಅದೇ ತರ MJABSC ಯ ಅರ್ಥವನ್ನ ಕಂಡುಹಿಡಿಯಿರಿ, ಯಾವ ಅರ್ಥವನ್ನ ಕೊಡುತ್ತೆ ಅಂತ ಹೇಳಿ. ಸೊ ಇಲ್ಲಿ ಗಮನಿಸಿ, ಮೊದಲನೇದಾಗಿ ಈ ಒಂದು ಸೀರೀಸ್ ಅನ್ನ ಕೊಟ್ಟಂತಹ ಒಂದು ಸಂಖ್ಯೆಯನ್ನ ಏನು ಕೋಡಿಂಗ್ ಲೆಟರ್ ಅನ್ನ ಬರ್ಕೊಳ್ಳಿ. ಸೊ BE ಅವರು ಕೊಟ್ಟಿರುವಂತದ್ದು BEBOBD. ಸೊ ಇದರ ಅರ್ಥ ಕೆನಡಾ, CANADA ಕೆನಡಾ. ಸೊ ಈ ತರ ಬರ್ಕೊಳ್ಳಿ. ಸೊ ಅದೇ ತರ MJABSC ಇದರ ಅರ್ಥ ಏನು ಅನ್ನುವಂಥದ್ದನ್ನ ಕೇಳಿದರೆ, ಸೊ ಇಲ್ಲಿ ಗಮನಿಸ್ತಾ ಬನ್ನಿ. ಸೊ ಇಲ್ಲಿ ಈ ತರ ಕೋಡಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೊಟ್ಟ ತಕ್ಷಣ ನೀವು ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನ ಫ್ರಮ್ A to Z ಬರ್ಕೊಳ್ಬೇಕು, ಹಾಗೇನೆ ನಂಬರಿಂಗ್ ಕೂಡ ಮಾಡ್ಕೊಳ್ಬೇಕು. ನೋಡಿ, ಸೊ ಇಲ್ಲಿ B ಯ ಬದಲಿಗೆ ಫಸ್ಟ್ ಲೆಟರ್ B ಯ ಬದಲಿಗೆ ಇಲ್ಲಿ C ಬಂದಿದೆ. ಹಾಗಾಗಿ ಒಂದು ಲೆಟರ್ ಅನ್ನ ಒಂದು ಲೆಟರ್ ಮುಂದಿನ ಲೆಟರ್ ಅನ್ನ ಬರೆದಿರ್ಬೋದು ಅಂತ ಹೇಳ್ಬೋದು. ನೋಡಿ, ಸೊ ಇದು ಅಪ್ಲೈ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ನೋಡಿ, E ಆದ ನಂತರ A ಬಂದಿದೆ. ಸೊ ಅದು E ಆದ ನಂತರ A ಬಂದಿದೆ, ಅಂದ್ರೆ ಹಿಂದಿನ ಅಕ್ಷರವನ್ನ ಬರೆಯಲಾಗಿದೆ, 4 ಅಕ್ಷರವನ್ನ ಹಿಂದಕ್ಕೆ ಬರೆಯಲಾಗಿದೆ. ಸೊ ನೆಕ್ಸ್ಟ್ ನೋಡಿ, B ಆದ ನಂತರ N ಬಂದಿದೆ, B ಆದ ನಂತರ N ಬಂದಿದೆ. ಸೊ ಇದು B ಗಿಂತ B ಇರುವ ಅನ್ನುವಂಥದ್ದು ಇಲ್ಲಿ 2ನೇ ಅಕ್ಷರ, ಬಟ್ ಇಲ್ಲಿ N ಬಂದಿದೆ. ಸೊ ಹಾಗಾಗಿ N ಅನ್ನುವಂಥದ್ದು 14ನೇ ಅಕ್ಷರ. ಸೊ ಇಲ್ಲಿ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ 12 ಡಿಫರೆನ್ಸ್ ಅನ್ನು ಮಾಡಲಾಗಿದೆ. ಸೊ ಇದು ಸಾಧ್ಯ ಇಲ್ಲ. ಸೊ ಈ ಪ್ಯಾಟರ್ನ್ ಅನ್ನ ಅವರು ಫಾಲೋ ಮಾಡಿಲ್ಲ. +1 -4 ನೆಕ್ಸ್ಟ್ +2 12 ಬಂದಿದೆ. ಸೊ ಈ ತರ ಪ್ಯಾಟರ್ನ್ ಅನ್ನ ಫಾಲೋ ಮಾಡಿಲ್ಲ, ಬೇರೆ ಯಾವ್ದಾದ್ರು ನೋಡಿ. ಸೊ ಇಲ್ಲಿ ನೆಕ್ಸ್ಟ್ ಇಂದ ಇಲ್ಲಿ ಲಾಸ್ಟ್ ಇಂದ ಸ್ಟಾರ್ಟ್ ಮಾಡಿ, D ಇಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಲಾಸ್ಟ್ ಕೊನೆಯ ಅಕ್ಷರ, ಈ ಒಂದು ಅಕ್ಷರದ ಕೊನೆ, ಈ ಒಂದು ಲೆಟರ್ ಕಾಂಬಿನೇಷನ್ ಕೊನೆಯ ಅಕ್ಷರ DBOBEB. ಸೊ D ಇಂದ ಸ್ಟಾರ್ಟ್ ಮಾಡಿ. D ಯ ಬದಲಿಗೆ ಇಲ್ಲಿ ಏನನ್ನ ಬರೆಯಲಾಗಿದೆ? ಸೊ ಇಲ್ಲಿ ಕೊನೆಯ ಅಕ್ಷರದ ಇಲ್ಲಿ ನೋಡಿ, ಫಸ್ಟ್ ಗೆ ಸ್ಟಾರ್ಟ್ ಆದ ಕೆನಡಾ, ಕೊನೆಯ ಅಕ್ಷರಕ್ಕೆ ಒಟ್ಟು ಎಷ್ಟು ಪದ ಇದೆ? ಇಲ್ಲಿ ಲೆಟರ್ ಇದೆ 1 2 3 4 1 2 3 4 5 6 ಒಟ್ಟು 6 ಅಂಕಿಗಳು ಇದಾವೆ, 6 ಅಕ್ಷರಗಳು ಇದಾವೆ. ಸೊ ಅದರಲ್ಲಿ ಅವರು ಯಾವ ತರ ಕಾಂಬಿನೇಷನ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ D ಇದೆ, D ಗೆ 6ನೇ ಲೆಟರ್ D. ಸೊ ಅದರ ಬದಲಾಗಿ ಇಲ್ಲಿ C ಬರೆಯಲಾಗಿದೆ, ಫಸ್ಟ್ ಲೆಟರ್ ಆಗಿ C ಬರೆಯಲಾಗಿದೆ. ಹಾಗಾಗಿ ಒಂದು ಅಕ್ಷರ ಹಿಂದಿನ ಅಕ್ಷರವನ್ನ ಬರೆಯಲಾಗಿದೆ, ಕೊನೆಯ ಅಕ್ಷರದ ಹಿಂದಿನ ಆಲ್ಫಾಬೆಟ್ ಅನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಇಲ್ಲಿ D ಯ ಬದಲಾಗಿ C ಬರೆಯಲಾಗಿದೆ, D ಯ ಬದಲಾಗಿ C ಬರೆಯಲಾಗಿದೆ. ಹಾಗೆಯೇ B ಯ ಬದಲಾಗಿ ಒಂದು ಅಕ್ಷರ ಹಿಂದಕ್ಕೆ ಅದನ್ನು A ಅಂತ ಬರೆಯಲಾಗಿದೆ. ಹಾಗೆಯೇ O ಗಿಂತ ಒಂದು ಅಕ್ಷರ ಹಿಂದಕ್ಕೆ N ಬರೆಯಲಾಗಿದೆ. ಹಾಗೆಯೇ A ಯ ಬದಲಿಗೆ ಒಂದು ಅಕ್ಷರ, ಇಲ್ಲಿ B ಯ ಬದಲಿಗೆ ಒಂದು ಅಕ್ಷರ ಹಿಂದೆ A ಅನ್ನು ಬರೆಯಲಾಗಿದೆ. ಹಾಗೆಯೇ ಈ ಅಕ್ಷರಕ್ಕೆ ಬದಲಾಗಿ ಒಂದು ಅಕ್ಷರ ಹಿಂದಕ್ಕೆ D ಅನ್ನು ಬರೆಯಲಾಗಿದೆ. ಹಾಗೆಯೇ B ಅಕ್ಷರಕ್ಕೆ ಒಂದು ಅಕ್ಷರ ಹಿಂದಕ್ಕೆ A ಅನ್ನ ಬರೆಯಲಾಗಿದೆ. ಸೊ ಈ ತರ ಒಂದು ಕಾಂಬಿನೇಷನ್ ಅವರು ಫಾಲೋ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೂಡ ಅದೇ ತರ ಬರ್ದಿರ್ಬೇಕು. ಸೊ ನೋಡಿ ಯಾವ ತರ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ C ಕೊನೆಯ ಅಕ್ಷರದಿಂದ ಸ್ಟಾರ್ಟ್ ಮಾಡ್ಬೇಕು. C ಯ ಹಿಂದಿನ ಅಕ್ಷರ ಒಂದು ಅಕ್ಷರ ಹಿಂದೆ B. ನೆಕ್ಸ್ಟ್ ಬರುವಂತದ್ದು S ನ ಹಿಂದಿನ ಅಕ್ಷರ ಒಂದು ಹಿಂದಿನ ಅಕ್ಷರ R. ಸೊ ನೆಕ್ಸ್ಟ್ ಇಲ್ಲಿ B ಯ ಹಿಂದಿನ ಅಕ್ಷರ A. ನೆಕ್ಸ್ಟ್ ಇಲ್ಲಿ A ಯ ಹಿಂದಿನ ಅಕ್ಷರ, ಬಟ್ ಇಲ್ಲಿ A ಮೊದಲನೇ ಅಕ್ಷರ ಆಗಿರೋದ್ರಿಂದ ಸೊ ನೀವು ಡೈರೆಕ್ಟ್ ಆಗಿ Z ಗೆ ಹೋಗಿ ಲಾಸ್ಟ್ ಇಂದ ಸ್ಟಾರ್ಟ್ ಮಾಡಿ. ಹಾಗಾಗಿ ಇಲ್ಲಿ Z ಬರುತ್ತೆ. A ನ ಒಂದು ಹಿಂದಕ್ಕೆ ಅಂತ ಹೇಳಿದ್ರೆ ಅದು Z ಅಂತ ಹೇಳಿ 26 ಲೆಟರ್ ಅಂತ ಹೇಳಿ ಅಗೇನ್ ಕನ್ಸಿಡರ್ ಮಾಡಬಹುದು. ಸೊ ನೆಕ್ಸ್ಟ್ ಇಲ್ಲಿ J ಯ ಬದಲಿಗೆ ನೋಡಿ, J ಯ ಬದಲಿಗೆ ಒಂದು ಅಕ್ಷರ ಹಿಂದೆ ಬರೀರಿ, I ಅಂದ್ರೆ J ಬರುವುದು. ಹಾಗಾಗಿ JI ಬಂದಿದೆ. ಸೊ ಹಾಗಾಗಿ ಇಲ್ಲಿ M ನ ಬದಲಿಗೆ ಒಂದು ಅಕ್ಷರ ಹಿಂದೆ JKLM. ಸೊ ಹಾಗಾಗಿ L ಬರುತ್ತೆ.
ಒಂದು ಅಕ್ಷರ ಹಿಂದೆ ಅಂತ ಹೇಳಿದ್ರೆ, ಹಾಗಾಗಿ ಇಲ್ಲಿ ಉತ್ತರ ನೋಡಿ ಬ್ರೆಜಿಲ್. ಸೊ ಈ ಒಂದು MJABSE ಈ ಒಂದು ಸಂಕೇತಾಕ್ಷರದ ಮುಖಾಂತರ ಬ್ರೆಜಿಲ್ ಅನ್ನುವಂತಹ ಒಂದು ದೇಶದ ಹೆಸರನ್ನು ಬರೆಯಲಾಗಿದೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಸೆಪ್ಟೆಂಬರ್ 2003 ಮೊದಲನೇ ದಿನವು ಒಂದು ಭಾನುವಾರವಾದರೆ ಮುಂದಿನ ಆಗಸ್ಟ್ 15, 2003 ಯಾವ ದಿನವಾಗುತ್ತದೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ ನೋಡಿ. ಸೊ ಅಲ್ಲಿ ಅವರು ಕೇಳಿರುವಂತದ್ದು ಸೆಪ್ಟೆಂಬರ್ 3 ಮೊದಲನೇ ದಿನ ಒಂದು ಭಾನುವಾರವಾದರೆ. ಸೊ ಇಲ್ಲಿ ಇದನ್ನ ನೋಡಿ, ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಕನ್ನಡ ವರ್ಷನ್ ಅಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದಾಗಿ ಸೊ ಡೈರೆಕ್ಟ್ ಆಗಿ ಅವರು ಇಂಗ್ಲಿಷ್ ವರ್ಷನ್ ಇಂದ ಕನ್ನಡ ವರ್ಷನ್ಗೆ ಅವರು ಅನುವಾದವನ್ನ ಮಾಡಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಕೆಲವು ಗ್ರಾಮ್ಯಾಟಿಕಲ್ ಎರರ್ ಆಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಕ್ವಶನ್ ಪೇಪರ್ ಅಲ್ಲಿ ಒಂದಷ್ಟು ನಿಮಗೆ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ನಿಮಗೆ ಉಂಟಾಗಬಹುದು. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಇಂಗ್ಲಿಷ್ ವರ್ಷನ್ ನ ಕ್ವಶನ್ ಅನ್ನ ನೋಡ್ಬೇಕು. ಅದೇ ಫೈನಲ್ ಆಗಿರ್ತದೆ. ಕ್ವಶನ್ ಪೇಪರ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ ಏನೇ ಡಿಫರೆನ್ಸ್ಗಳು ಕನ್ನಡ ಅಂಡ್ ಇಂಗ್ಲಿಷ್ ವರ್ಷನ್ ಏನೇ ಡಿಫರೆನ್ಸ್ಗಳು ಇದ್ರು ಕೂಡ ಅದರಲ್ಲಿ ನಿಮಗೆ ಅವರು ಫೈನಲ್ ಆಗಿ ಕನ್ಸಿಡರ್ ಮಾಡುವಂತದ್ದು ಇಂಗ್ಲಿಷ್ ವರ್ಷನ್ ಫೈನಲ್ ಅಂತ ಹೇಳಿ ಅವರು ಕ್ವಶನ್ ಪೇಪರ್ ಅಲ್ಲಿ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿರೋದ್ರಿಂದ ಇಂಗ್ಲಿಷ್ ವರ್ಷನ್ ಕ್ವಶನ್ ಅನ್ನ ನೋಡ್ಕೊಳ್ಳಿ. ಕ್ವಶನ್ ಅನ್ನ ನೋಡ್ಕೊಳ್ಳಿ. ಇಫ್ ದ ಫಸ್ಟ್ ಡೇ ಆಫ್ ಸೆಪ್ಟೆಂಬರ್ 2003 ಈಸ್ ಎ ಸಂಡೇ, ಫಸ್ಟ್ ಡೇ ಆಫ್ 2023 ಅಂತ ಹೇಳಿದ್ರೆ ಫಸ್ಟ್ ಸೆಪ್ಟೆಂಬರ್, ಫಸ್ಟ್ ತಾರೀಕು, ಸೆಪ್ಟೆಂಬರ್ ತಿಂಗಳ ಮೊದಲನೇ ತಾರೀಕು ಅಂತ ಹೇಳಿದ್ರೆ 1 ತಾರೀಕು ಅದು ಸಂಡೇ ಆಗಿದ್ರೆ ದೆನ್ ವಾಟ್ ಡೇ ವಾಸ್ 15th August of 2023, ಅದೇ ವರ್ಷದ ಆಗಸ್ಟ್ 15th ಯಾವ ದಿನ ಆಗಿತ್ತು ಅನ್ನುವಂತ ಪ್ರಶ್ನೆ. ಫಸ್ಟ್ ಸೆಪ್ಟೆಂಬರ್ 2023 ಅದು ಸಂಡೇ ಆಗಿತ್ತು. ಆಗಿದ್ರೆ 15 ಆಗಸ್ಟ್ 2003 ಅದೇ ವರ್ಷದ ಹಿಂದಿನ ತಿಂಗಳಿನ 15 ತಾರೀಕು ಅಂದ್ರೆ ಆಗಸ್ಟ್ ತಿಂಗಳ 15 ಯಾವ ದಿನ ಆಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇದಂತಹ ಪ್ರಶ್ನೆಯನ್ನ ಕೊಟ್ಟಾಗ ಅತ್ಯಂತ ಸುಲಭವಾದಂತಹ ವಿಧಾನದಲ್ಲಿ ಇದನ್ನ ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ಗಮನಿಸಿ, ಫಸ್ಟ್ ಸೆಪ್ಟೆಂಬರ್ 2003 ಇದರ ಒಂದು ಹಿಂದಿನ ದಿನ ಎಷ್ಟಾಗುತ್ತೆ? 31st ಆಗಸ್ಟ್ ಅಲ್ಲಿ 31ನೇ ತಾರೀಕು ಬರುತ್ತೆ. ಸೊ ಆಗಸ್ಟ್ 31st ಯಾವ ದಿನ ಆಗಿದ್ದು? ಸಂಡೇ ಆಗಿದ್ರೆ ಇದು ಏನಾಗಿರ್ಬೇಕು? ಸ್ಯಾಟರ್ಡೇ ಆಗಿರ್ಬೇಕು. 31st ಆಗಸ್ಟ್ ಸ್ಯಾಟರ್ಡೇ ಆಗಿರ್ಬೇಕು. ಸೊ ಹಾಗೇನೆ ಇಲ್ಲಿ 30 ಆಗಸ್ಟ್ ಯಾವ ದಿನ ಆಗಿರ್ಬೇಕು? ಫ್ರೈಡೇ ಆಗಿರ್ಬೇಕು. ಸೊ ಅದೇ ತರ 29th ಆಗಸ್ಟ್ ಯಾವ ದಿನ ಆಗಿರ್ಬೇಕು? ಆ ದಿನ ಥರ್ಸ್ಡೇ ಆಗಿರ್ಬೇಕು. ಇಲ್ಲಿ ನೋಡಿ 29. ಸೊ ಇದನ್ನ ನಾವು ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಅವ್ರು ಕೇಳಿರುವಂತದ್ದು 15ನೇ ತಾರೀಕು. ಸೊ ಇಲ್ಲಿ ನಾವು ಡಿಫರೆನ್ಸ್ ಅನ್ನ ತಗೊಳ್ಳೋದಕ್ಕೆ ಬೇಕಾಗಿ ಪ್ರತಿ 7 ದಿವಸದ ಡಿಫರೆನ್ಸ್ ಅನ್ನು ತಗೊಳ್ಬೇಕಾಗಿ 15 + 7 22 ಆಯ್ತು. 22 + 7 ಮಾಡಿದ್ರೆ ನಮಗೆ 29 ಬರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ತಗೊಂಡಿದ್ದೇವೆ. ಸೊ ಈ ತರ ಡೇಟ್ ಬರುವ ಹಾಗೆ ನಾವು ಇದನ್ನು ತಗೊಂಡಿದ್ದೇವೆ. ಸೊ ನೋಡಿ 29 ಆಗಸ್ಟ್ ಥರ್ಸ್ಡೇ ಆಯ್ತು. ಸೊ ನಮಗೆ ನೆಕ್ಸ್ಟ್ ಅದರ ಒಂದು ವಾರ ಮೊದಲು ಅಂದ್ರೆ ಎಕ್ಸಾಕ್ಟ್ ಆಗಿ 7 ದಿವಸ ಮೊದಲು ಅದೇ ವಾರ ಆಗಿರುತ್ತದೆ. ಸೊ ಇದರ 7 ದಿವಸ ಮೊದಲು ಅಂತ ಹೇಳಿದ್ರೆ 22 ಆಗಸ್ಟ್ ಅದು ಯಾವ ದಿವಸ ಆಗಿರುತ್ತೆ ಅಂತ ಹೇಳಿದ್ರೆ ಥರ್ಸ್ಡೇನೆ ಆಗಿರುತ್ತೆ. 2 ದಿವಸಗಳ ಮುಂಚೆ ಅದೇ ವಾರ ಆಗಿರುತ್ತೆ, ಥರ್ಸ್ಡೇ ಆಗಿರುತ್ತೆ. ಸೊ ನೆಕ್ಸ್ಟ್ ನಮಗೆ ಬೇಕಾಗಿರುವಂತದ್ದು 15 ಆಗಸ್ಟ್ ಅಲ್ವಾ? ಅಂದ್ರೆ ಡಿಫರೆನ್ಸ್ 15 7 ನಾವು ಮೈನಸ್ ಮಾಡಿ 15 ಅಂತ ನಮ್ಮ ಕನ್ವೀನಿಯನ್ಸ್ ಗೆ ಬೇಕಾಗಿ ನಾವು ಬರ್ಕೊಂಡಿದ್ದೇವೆ. ಸೊ ಹಾಗಾಗಿ 15th ಆಗಸ್ಟ್ ಯಾವ ಡೇ ಆಗಿರುತ್ತೆ ಅಂತ ಹೇಳಿದ್ರೆ ಅದು ಕೂಡ ಥರ್ಸ್ಡೇ. 7 ದಿವಸ ಮೊದಲು ಅದೇ ದಿವಸ ಆಗಿರುತ್ತದೆ. ಪ್ರತಿ 7 ದಿವಸಕ್ಕೊಂದೊಂದ್ಸಲ ಸೇಮ್ ಡೇ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ 15th ಆಗಸ್ಟ್ ಅನ್ನುವಂಥದ್ದು ಆ ವರ್ಷ ಥರ್ಸ್ಡೇ ಆಗಿತ್ತು. ಇದಕ್ಕೆ ಸರಿಯಾದಂತಹ ಉತ್ತರ ಆದ್ರಿಂದ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗುತ್ತೆ. ಥರ್ಸ್ಡೇ ಗುರುವಾರ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಒಂದು ವೇಳೆ ಎ ಯು ಸಿ ಯ ತಂದೆಯಾದರೆ ಡಿ ಯು ಬಿ ಯ ಮಗಳು, ಇ ಯು ಸಿ ಯ ಹೆಂಡತಿಯಾಗಿದ್ದು ಎ ಮತ್ತು ಎ ಯು ಬಿ ಯನ್ನ ವಿವಾಹವಾಗಿದ್ದರೆ ಇ ಯು ಬಿ ಗೆ ಹೇಗೆ ಸಂಬಂಧಿ? ಸೊ ಇದು ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಕೊಟ್ಟಂತಹ ಸಂಬಂಧಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಏನೆಲ್ಲ ಕೊಟ್ಟಿದೆ ಅಂತ ಹೇಳಿದ್ರೆ ಇದರಲ್ಲಿ ಒಟ್ಟು ಎಷ್ಟು ವ್ಯಕ್ತಿಗಳಿದ್ದಾರೆ? ಎ ಬಿ ಸಿ ಡಿ ಮತ್ತು ಇ, ಒಟ್ಟು 5 ಜನ ವ್ಯಕ್ತಿಗಳಿದ್ದಾರೆ. ಯಾರೆಲ್ಲ? ಎ ಬಿ ಸಿ ಡಿ ಮತ್ತು ಇ ಅನ್ನುವಂತಹ 5 ಜನ ವ್ಯಕ್ತಿಗಳು ಇದ್ದಾರೆ. ಇಲ್ಲಿ ಅವರು ಕೊಟ್ಟಂತಹ ಸಂಬಂಧವನ್ನ ಒಂದೊಂದಾಗಿ ನಾವು ಬರಿತು ಹೋಗೋಣ. ಒಂದು ವೇಳೆ ಎ ಯು ಸಿ ಯ ತಂದೆಯಾದರೆ,
ಎಯು ಇದಕ್ಕಿಂತ ಮೊದಲು ಒಂದು ಬೇಸಿಕ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಸೊ ನಾವು ಯಾವಾಗ್ಲೂ ಫಿಮೇಲ್ ಅನ್ನ ರೆಪ್ರೆಸೆಂಟ್ ಮಾಡುವಾಗ ನಾವು ಈ ಸರ್ಕಲ್ ಅನ್ನ ನಾವು ಮಾಡ್ತೇವೆ, ಇದು ಫಿಮೇಲ್ ಅನ್ನ ರೆಪ್ರೆಸೆಂಟ್ ಮಾಡುವಾಗ. ಮೇಲ್ ಅನ್ನ ರೆಪ್ರೆಸೆಂಟ್ ಮಾಡುವಾಗ ನಾವು ರೆಕ್ಟಾಂಗಲ್ ಬಾಕ್ಸ್ ಅನ್ನ ಮಾಡ್ತೇವೆ. ಸೊ ಇದು ಸರ್ಕಲ್ ಇದು ರೆಪ್ರೆಸೆಂಟ್ ಮಾಡುವಂತದ್ದು ಫಿಮೇಲ್, ಹಾಗೇನೆ ಮೇಲ್ ಅನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಇಲ್ಲಿ ಸ್ಕ್ವೇರ್ ಬಾಕ್ಸ್, ಒಂದು ಸ್ಕ್ವೇರ್ ಅನ್ನ ಮಾಡ್ತೇವೆ, ಅಥವಾ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್. ಸೊ ಇದು ಮೇಲ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ ಸ್ಕ್ವೇರ್, ಹಾಗೇನೆ ಸರ್ಕಲ್ ಫಿಮೇಲ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಸೊ ಇದು ಒಂದು ಬೇಸಿಕ್ ಒಂದು ಯಾವುದೇ ಒಂದು ಸಂಬಂಧವನ್ನ, ಬ್ಲಡ್ ರಿಲೇಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಅಥವಾ ಒಂದು ಫ್ಯಾಮಿಲಿ ಟ್ರೀ ಅನ್ನ ರೆಪ್ರೆಸೆಂಟ್ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಿರಬೇಕಾದಂತಹ ಒಂದು ಬೇಸಿಕ್ ವಿಷಯ ಇಷ್ಟನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ನೋಡಿ, ಎಯು ಅವರು ಹೇಳಿರೋ ಪ್ರಕಾರ ಎಯು ಸಿಯ ತಂದೆಯಾಗಿದ್ದರೆ, ಎ ಅನ್ನುವಂತಹ ವ್ಯಕ್ತಿ ಸಿಯ ತಂದೆ, ಅಂದ್ರೆ ತಂದೆ ಅಂತ ಹೇಳಿದ್ರೆ ಆತ ಗಂಡಸು. ಎಯು ಸಿಯ ತಂದೆ ಅಂದ್ರೆ ಒಂದು ಜನರೇಷನ್ ನೆಕ್ಸ್ಟ್ ಸಿಯ ತಂದೆ ಅದು ಸಿ ಫಿಮೇಲ್ ಕೂಡ ಆಗಿರ್ಬೋದು ಅಥವಾ ಮೇಲ್ ಕೂಡ ಆಗಿರ್ಬೋದು. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಎಯು ಸಿಯ ತಂದೆ ಆದರೆ ಡಿಯು ಬಿಯ ಮಗಳು, ಅಂತ ಹೇಳಿದ್ದಾರೆ. ಡಿಯು ಬಿಯ ಮಗಳು, ಹಾಗೇನೆ ಇಯು ಸಿಯ ಹೆಂಡತಿಯಾಗಿದ್ದು. ಸೊ ನೋಡಿ, ಇಲ್ಲಿ ಇಯು ಸಿಯ ಹೆಂಡತಿಯಾಗಿದ್ದು, ಅಂದ್ರೆ ಇಲ್ಲಿ ನಮಗೆ ಸಿ ಹೆಣ್ಣೋ ಗಂಡೋ ಅಂತ ಗೊತ್ತಿರ್ಲಿಲ್ಲ. ಸೊ ಇಲ್ಲಿ ಅವರು ನೆಕ್ಸ್ಟ್ ಮುಂದುವರೆದು ಹೇಳಿದರೆ ಇಯು ಸಿಯ ಹೆಂಡತಿ ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಇಲ್ಲಿ ಕಪಲ್ ಅನ್ನ, ಸೊ ಗಂಡ ಹೆಂಡತಿಯನ್ನ ರೆಪ್ರೆಸೆಂಟ್ ಮಾಡುವಾಗ ನಾವು ಇಲ್ಲಿ ನೋಡಿ ಡಬಲ್ ಇದನ್ನ ನಾವು ಯೂಸ್ ಮಾಡ್ತೇವೆ. ಡಬಲ್ ಏನ್ ಹೇಳ್ತೇವೆ ಇದಕ್ಕೆ, ಡಬಲ್ ಹೈಫನ್ ಅನ್ನ, ಡಬಲ್ ಲೈನ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಇಯು ಸಿಯ ಹೆಂಡತಿ. ಸೊ ಹಾಗಾಗಿ ನಮಗೆ ಇಲ್ಲಿ ಗೊತ್ತಾಯ್ತು, ಈ ಸಿ ಅನ್ನುವಂತ ಒಬ್ಬ ಗಂಡಸು, ಹಾಗೇನೆ ಇ ಅನ್ನುವಂಥವ್ರು ಆತನ ಹೆಂಡತಿ. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಹೆಂಡತಿಯಾಗಿದ್ದು ಮತ್ತು ಎಯು ಬಿ ಯನ್ನು ವಿವಾಹವಾಗಿದ್ದರೆ, ಅಂತ ಹೇಳಿದ್ರೆ ಅಂದ್ರೆ ಅವರಿಬ್ರು ಗಂಡ ಹೆಂಡತಿಯಾಗಿರ್ಬೇಕು. ಎಯು ಬಿ ಯನ್ನ ವಿವಾಹವಾಗಿದ್ದರೆ, ಸೊ ನಾನು ಈಗಾಗಲೇ ಹೇಳಿದಾಗೆ ಯಾವಾಗ ಕಪಲ್ಸ್ ಗಳನ್ನ, ಗಂಡ ಹೆಂಡತಿಯ ಸಂಬಂಧವನ್ನ ಸೂಚಿಸುವಂತಹ ಸಂದರ್ಭದಲ್ಲಿ ನಾವು ಡಬಲ್ ಲೈನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಡಬಲ್ ಲೈನ್ ಅನ್ನ ಯೂಸ್ ಮಾಡಿದ್ದೇವೆ. ಹೆಂಡತಿಯಾಗಿದ್ದು ಇಯು ಬಿಗೆ ಹೇಗೆ ಸಂಬಂಧಿ ಅಂತ ಕೇಳಿದ್ದಾರೆ. ಸೊ ಎಯು ಇಲ್ಲಿ ನೋಡಿ, ಫಸ್ಟ್ ಇಂದ ನೋಡಿ, ಒಂದು ವೇಳೆ ಎಯು ಸಿಯ ತಂದೆಯಾಗಿದ್ದರೆ ನಾವು ಬರ್ದಿವೆ ಡಿಯು ಬಿಯ ಮಗಳು, ಹೌದು ಇಲ್ಲಿ ಬಿ ಆಗಿರ್ಬೇಕು, ಇದು ಬಿ ಆಗಿರ್ಬೇಕು. ಎಯು ಬಿಯು ಎಯ ಹೆಂಡತಿ. ಸೊ ಹಾಗೇನೆ ಇಲ್ಲಿ ಡಿಯು ಬಿಯ ಮಗಳು, ಡಿ ಅನ್ನುವಂತಹ ಒಬ್ಬ ವ್ಯಕ್ತಿ ಬಿಯ ಮಗಳು, ಅಂದ್ರೆ ಈ ಜನರೇಷನ್ ಅಲ್ಲಿ ಬರ್ತಾರೆ. ಮಗಳು ಅಂತ ಹೇಳಿದ್ರೆ ನಾವು ಸರ್ಕ್ಯುಲರ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅಂದ್ರೆ ಎ ಮತ್ತು ಬಿ ಗಳ ಮಗಳು ಯಾರು, ಡಿ. ಸೊ ಹಾಗಾಗಿ ಎ ಮತ್ತು ಬಿ ಅನ್ನುವಂತಹ ವ್ಯಕ್ತಿಗಳಿಗೆ ಸಿ ಮತ್ತು ಡಿ ಅನ್ನುವಂತಹ ಇಬ್ರು ಮಕ್ಕಳಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾವಾಗ್ಲೂ ನಾವು ಸೇಮ್ ಇದನ್ನ ಸಿಬ್ಲಿಂಗ್ಸ್ ಅನ್ನು ಇದೇನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದ್ರೆ, ಸೇಮ್ ಈ ಸಿಂಗಲ್ ಲೈನ್ ಸಿಬ್ಲಿಂಗ್ಸ್ ಅಂದ್ರೆ ಸಹೋದರತ್ವವನ್ನ, ಸಹೋದರ ಸಹೋದರಿ ಸಂಬಂಧವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಈ ಒಂದೇ ಜನರೇಷನ್ ಇದರಿಂದಲೇ ಬರುವಂತವರು ಎಲ್ರು ಕೂಡ ಅವರು ಸಿಂಗಲ್ ಲೈನ್ ಇದ್ರೆ ಅವರು ಸಹೋದರರು ಅಂತ ಅರ್ಥ. ಒಂದು ಸೇಮ್ ಜನರೇಷನ್ ಅಲ್ಲಿ ಜನರೇಷನ್ ಅಲ್ಲಿ ಸಿಂಗಲ್ ಲೈನ್ ಬಂದ್ರೆ ಅಂತಹ ಸಂಬಂಧವನ್ನು ನಾವು ಸಿಬ್ಲಿಂಗ್ಸ್ ಅಥವಾ ಸಹೋದರ ಸಹೋದರಿ ಸಂಬಂಧ ಅಂತ ನಾವು ಕರಿತೇವೆ. ಸೊ ಹಾಗಾಗಿ ಸಿ ಮತ್ತು ಡಿ ಇವರು ಸಹೋದರರು. ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು, ಇ ಅನ್ನುವಂತಹ ವ್ಯಕ್ತಿ ಬಿಗೆ ಹೇಗೆ ಸಂಬಂಧಿ, ಬಿಗೆ ಹೇಗೆ ಸಂಬಂಧಿ. ನೋಡಿ ಇ ಅನ್ನುವಂತ ವ್ಯಕ್ತಿ ಇಲ್ಲಿ ಫಿಮೇಲ್, ಸೊ ಬಿಗೆ ಹೇಗೆ ಸಂಬಂಧಪಟ್ಟ, ಎ ಮತ್ತು ಬಿಯ ಮಗ ಸಿ, ಆದ್ರೆ ಮಗನ ಹೆಂಡತಿ ಅಂತ ಹೇಳಿದ್ರೆ ಸೊಸೆ, ಮಗನ ಹೆಂಡತಿ. ಎ ಮತ್ತು ಬಿ ಇಲ್ಲಿ ಗಂಡ ಹೆಂಡತಿರು, ಅವರ ಮಕ್ಕಳು ಸಿ ಮತ್ತು ಡಿ ಇಬ್ರು ಮಕ್ಕಳು. ಅದರಲ್ಲಿ ಸಿ ಒಬ್ಬ ಗಂಡು, ಆತನ ಹೆಂಡತಿ ಇ.
ಸೊ ಹಾಗಾಗಿ ಇಲ್ಲಿ ಮಗನ ಹೆಂಡತಿ ಇ. ಹಾಗಾಗಿ ಬಿ ಮತ್ತು ಇ ಅವರು ಏನಾಗ್ಬೇಕಂತ ಹೇಳಿದ್ರೆ, ಇಗೆ ಬಿ ಏನಾಗ್ಬೇಕಂತ ಹೇಳಿದ್ರೆ ಸೊಸೆ, ಸೊಸೆ ಡಾಟರ್ ಇನ್ ಲಾ. ಇಯು ಬಿಗೆ ಸೊಸೆ, ಇಯು ಬಿಗೆ ಸೊಸೆ, ಡಾಟರ್ ಇನ್ ಲಾ. ಹಾಗಾಗಿ ಆಪ್ಷನ್ ಎಲ್ಲಿದೆ, ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಸೊಸೆ, ಡಾಟರ್ ಇನ್ ಲಾ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಚೌಕದ ಒಂದು ಬದಿಯ ಉದ್ದದಲ್ಲಿ 2% ತಪ್ಪು ಮಾಡಿದರೆ ಚೌಕದ ಪರಿಧಿ ಅಥವಾ ಸುತ್ತಳತೆಯಲ್ಲಿ ಆಗುವ ಶೇಕಡ ತಪ್ಪು ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಒಂದು ಚೌಕ ಇದೆ, ಅಂದ್ರೆ ಸ್ಕ್ವೇರ್ ಇದೆ. If the error of 2% is made in the side of the length of a square, then percentage error in the perimeter of the square will be. So ಒಂದು ಚೌಕ ಇದೆ, ಆ ಒಂದು ಚೌಕದ ಸುತ್ತಳತೆ ಒಂದು ಬದಿಯ ಉದ್ದದಲ್ಲಿ, ಒಂದು ಬದಿ ಚೌಕ ಅಂತ ಹೇಳಿದ್ರೆ 4 ಬಾಹುಗಳು ಸಮಾನವಾದಂತಹ ಒಂದು ದೂರವನ್ನ ಹೊಂದಿರ್ತದೆ. ಸೊ ಈ ಒಂದು ಚೌಕದಲ್ಲಿ ಒಂದು ಬದಿಯ ಉದ್ದದಲ್ಲಿ 2% ತಪ್ಪನ್ನ ಮಾಡ್ತಾರೆ, ಎರರನ್ನ ಮಾಡಿದ್ರೆ ಆ ಚೌಕದ ಸುತ್ತಳತೆಯ ಅಳತೆಯಲ್ಲಿ ಎಷ್ಟು ತಪ್ಪು ಆಗ್ತದೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಸೊ ಎಷ್ಟು ಪ್ರತಿಶತ ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಕೇಳಿದರೆ, ತಪ್ಪು ಮಾಡಿರುವಂತದ್ದು 2% 2% ಎರರ್. ಸೊ ಏನಾಯ್ತು ನೋಡಿ, ಈಗ ಒರಿಜಿನಲ್ ಸ್ಕ್ವೇರ್ ಏನಿದೆ ಅದರ ನಾವು ಸೈಡ್ ಆಫ್ ಸ್ಕ್ವೇರ್ ಏನಾಯ್ತು, ಒರಿಜಿನಲ್ ಏನು ಸ್ಕ್ವೇರ್ ಇತ್ತು, ಒರಿಜಿನಲ್ ಸ್ಕ್ವೇರ್ ಇತ್ತು, ಅದರ ಸೈಡ್ 100% ಆಗಿರ್ಲಿ. ಪ್ರತಿಯೊಂದು ಬಾಹುವಿನ ಉದ್ದ ಕೂಡ 100 ಅಂತ ಹೇಳಿದ್ರೆ 100 ಮಾನಗಳು ಆಗಿರ್ಲಿ, 100 ಯೂನಿಟ್ಸ್ ಆಗಿರ್ಲಿ. ಸೊ ನಮಗೆ ಪೆರಿಮೀಟರ್ ಅಂತ ಗೊತ್ತಿದೆ. ಪೆರಿಮೀಟರ್ ಅಂತ ಹೇಳಿದ್ರೆ ಸುತ್ತಳತೆ ಅಂತ ಹೇಳಿದ್ರೆ 4 ಬಾಹುಗಳನ್ನ, 4 ಸೈಡ್ಸ್ ಗಳನ್ನ ನಾವು ಕೂಡಿಸಬೇಕು. ವಿ ಹ್ಯಾವ್ ಟು ಆಡ್ ಆಲ್ ದ ಸೈಡ್ಸ್ ಟು ಗೆಟ್ ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಸೊ ನಾವೇನ್ ಮಾಡ್ಬೇಕು, 4 ಬಾಹುಗಳನ್ನ ಕೂಡಿಸ್ಬೇಕು ಅಂತ ಹೇಳಿದ್ರೆ 4a ಆಗಿರ್ಲಿ. ಒಂದು ವೇಳೆ ಬಾಹುವಿನ ಉದ್ದ ಪ್ರತಿ ಒಂದೊಂದು ಬಾಹುವಿನ ಎ ಆಗಿದ್ರೆ 4 ಅದರ ಸುತ್ತಳತೆ ಅಂತ ಹೇಳಿದ್ರೆ 4a ಆಗುತ್ತೆ. ಸೊ ಹಾಗಾಗಿ ನಾವು ತಗೊಂಡಿರುವಂತದ್ದು ಒರಿಜಿನಲ್ ಸ್ಕ್ವೇರ್ ಏನಿತ್ತು, ಸೊ ಅದರ ಸುತ್ತಳತೆ ಎಷ್ಟಾಯ್ತು, ಪೆರಿಮೀಟರ್ ಆಫ್ ಒರಿಜಿನಲ್ ಸ್ಕ್ವೇರ್ ಎಷ್ಟಾಯ್ತು, 4 × 100 ಅಂದ್ರೆ 400 ಮಾನಗಳು, 400 ಯೂನಿಟ್, 400 ಯೂನಿಟ್ಸ್. ಸೊ ಈಗ 2% ತಪ್ಪನ್ನ ಮಾಡಿದ್ರೆ, ನಾವು ಒರಿಜಿನಲ್ ಸ್ಕ್ವೇರ್ ನ ಒಂದು ಬಾಹುವಿನ ಉದ್ದ 100 ಮಾನಗಳಂತ ಹೇಳಿ ತಗೊಂಡಿದ್ದೇವೆ, 100 ಮಾನಗಳು. ಸೊ ಅದರಲ್ಲಿ 2% ಎರರ್ ಅನ್ನ ಮಾಡಿದ್ರೆ, ಅಂದ್ರೆ 2 ಮೈನಸ್ ಮಾಡಬೇಕು. ಅಂದ್ರೆ 100ರಿಂದ 2% ಅಂತ ಹೇಳಿದ್ರೆ 100ರಲ್ಲಿ 2. ಸೊ ಇಲ್ಲಿ ನಾವು 100 ಆ ಬಾಹುವಿನ ಉದ್ದ 100% ಅನ್ನು ತಗೊಳ್ಳೋದ್ರಿಂದ, ಸೊ 100ರಲ್ಲಿ 2 ತಪ್ಪನ್ನ ಮಾಡಿದ್ರೆ 100 ಮೈನಸ್ 2 ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ, 98. ಸೊ ಪೆರಿಮೀಟರ್ ಆಫ್ ನ್ಯೂ ಸ್ಕ್ವೇರ್ ನೋಡಿ, ನೆಕ್ಸ್ಟ್ ಬರೀರಿ. ಪೆರಿಮೀಟರ್ ಆಫ್ ನ್ಯೂ ಸ್ಕ್ವೇರ್ ಎನ್ ಅಂತ ಹೇಳಿದ್ರೆ ನ್ಯೂ, ಪೆರಿಮೀಟರ್ ಆಫ್ ನ್ಯೂ ಸ್ಕ್ವೇರ್ ಎಷ್ಟಾಯ್ತು, 4 ಇಂಟು ಅದರ ಬಾಹುವಿನ ಉದ್ದ ಎಷ್ಟು ಆಯ್ತು, 2% ಎರರ್ ಅನ್ನ ಮಾಡಿದಾಗ 98. 4 × 98 ಅಂತ ಹೇಳಿದ್ರೆ 392. 98 × 4 ಅಂತ ಹೇಳಿದ್ರೆ 392. ಸೊ ಇಲ್ಲಿ ಡಿಫರೆನ್ಸ್ ಅನ್ನ ನೋಡಿ, ಪೆರಿಮೀಟರ್ ಆಫ್ ನ್ಯೂ ಸ್ಕ್ವೇರ್ ಅಂಡ್ ಪೆರಿಮೀಟರ್ ಆಫ್ ಒರಿಜಿನಲ್ ಸ್ಕ್ವೇರ್ ನ ಡಿಫರೆನ್ಸ್ ಅನ್ನ ನೋಡ್ಕೊಳ್ಳಿ. 400 ಮೈನಸ್ 392 ಸಮ 8. ಸೊ 8 ಮಾನಗಳಷ್ಟು ಡಿಫರೆನ್ಸ್ ಇದೆ ಪೆರಿಮೀಟರ್ ನಲ್ಲಿ. ಅಂದ್ರೆ ಒರಿಜಿನಲ್ ಸ್ಕ್ವೇರ್ ಅಂಡ್ ನ್ಯೂ ಸ್ಕ್ವೇರಿನ ಪೆರಿಮೀಟರ್ ನಲ್ಲಿ 8 ಯೂನಿಟ್ಸ್ ಗಳಷ್ಟು ಡಿಫರೆನ್ಸ್ ಇದೆ. ಸೊ ಎಷ್ಟರಲ್ಲಿ 8, ಇಲ್ಲಿ ಕೇಳಿರುವಂತದ್ದು ಆಗುವಂತಹ ಶೇಕಡ ತಪ್ಪನ್ನು ಕೇಳಿರೋದು. ನಮ್ಗೆ ಶೇಕಡ ಎರರ್ ಬೇಕು, ಪರ್ಸೆಂಟೇಜ್ ಎರರ್ ಬೇಕು. ಹಾಗಾಗಿ ಸೊ ಇಲ್ಲಿ ಒರಿಜಿನಲ್ ಪೆರಿಮೀಟರ್ ಎಷ್ಟು, ಒರಿಜಿನಲ್ ಪೆರಿಮೀಟರ್ 8. ಸೊ ಅದರಲ್ಲಿ ಆದಂತಹ ತಪ್ಪುಗಳು ಅಂದ್ರೆ ಎರರ್ ಎಷ್ಟು, 8. 400ರಲ್ಲಿ 8, ಹಾಗಿದ್ರೆ 100ರಲ್ಲಿ ಎಷ್ಟು ಅನ್ನುವಂತಹದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ 0 ಕ್ಯಾನ್ಸಲ್ ಆಯ್ತು, 8/4 ಉಳಿತು. 8/4 ಮಾಡಿದ್ರೆ ಉತ್ತರ 2% ಎರರ್
ಇಷ್ಟು ಬರ್ತದೆ. ಅದರ ಸುತ್ತಳತೆಯಲ್ಲಿ ಕೂಡ 2% ಎರರ್ ಬರ್ತದೆ. ಒಂದು ವೇಳೆ ಸೈಡ್ಸ್ ನಲ್ಲಿ 2% ಎರರ್ ಅನ್ನ ಮಾಡಿದ್ರೆ ಅದರ ಸುತ್ತಳತೆಯಲ್ಲಿ ಕೂಡ, ಚೌಕದ ಸುತ್ತಳತೆಯಲ್ಲಿ ಕೂಡ 2% ಎರರ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಈ ಕೆಳಗೆ ಕೊಟ್ಟಿರುವಂತಹ ಕೆಲಸದ ಅವಧಿಯ ಹಂಚಿಕೆಯ ಆಧಾರದಲ್ಲಿ ಫ್ಯಾಕ್ಟರಿಯ ಒಬ್ಬ ನೌಕರನ ಸರಾಸರಿ ಕೆಲಸದ ಅವಧಿ ಎಷ್ಟು ಅನ್ನುವಂತಹ ಪ್ರಶ್ನೆ. ಸೊ ಇದು ಡಾಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆ. ಸೊ ನೋಡಿ, ಕೆಲಸದ ಸಮಯ 3 ರಿಂದ 5 ಗಂಟೆಗಳು. ಸೊ ಅದರಲ್ಲಿ 2 ಕೆಲಸಗಾರರು ಕೆಲಸವನ್ನ ಮಾಡ್ತಾರೆ. ಸೊ ಹಾಗಾಗಿ ಕೆಲಸದ ಇನ್ನೊಂದು ಅವಧಿ 5 ರಿಂದ 7 ಗಂಟೆಗಳು. ಅದರಲ್ಲಿ 4 ಜನ ಕೆಲಸಗಾರರು ಇದ್ದಾರೆ. ಸೊ ಹಾಗೇನೆ 7 ರಿಂದ 9 ಗಂಟೆಗಳು, ಅದರಲ್ಲಿ 8 ಜನ ಕೆಲಸಗಾರರು ಇದ್ದಾರೆ. ಹಾಗೆ 9 ರಿಂದ 11 ಗಂಟೆಗಳು, ಅದರಲ್ಲಿ 6 ಜನ ಕೆಲಸಗಾರರು ಇದ್ದಾರೆ. ಒಂದೊಂದಾಗಿ ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಅವರು ಹೇಳಿರೋ ಪ್ರಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾದಲ್ಲಿ ಏನಿದ್ದಾರೆ ಅದನ್ನೇ ನಾವು ರಫ್ ಆಗಿ ಬರ್ಕೊಳ್ಳೋಣ. ಸೊ 3 ರಿಂದ 5, ಸೊ ಎಷ್ಟು ಇರುವಂತಹ ಕೆಲಸಗಾರರ ಸಂಖ್ಯೆ 2. ಸೊ ಹಾಗೇನೆ 5 ರಿಂದ 7 ಗಂಟೆ, ಸೊ ಇರುವಂತಹ ಕೆಲಸಗಾರರ ಸಂಖ್ಯೆ 4. ಸೊ ಹಾಗೇನೆ ಇಲ್ಲಿ 7 ರಿಂದ 9, ಒಟ್ಟು ಇರುವಂತಹ ಕೆಲಸಗಾರರ ಸಂಖ್ಯೆ 8. ಹಾಗೇನೆ 9 ರಿಂದ 11 ಈ ಒಂದು ಅವಧಿಯಲ್ಲಿ ಇರುವಂತಹ ಕೆಲಸಗಾರರ ಸಂಖ್ಯೆ 6. ಸೊ ಈ ತರ ಕೊಟ್ಟಿದ್ದಾರೆ. ಸೊ ನಾವು ಪ್ರತಿಯೊಬ್ಬ ವರ್ಕ್ ಡ್ಯೂರೇಷನ್ ನಮಗೆ ಈಗಲೇ ನೋಡಿ 3 ರಿಂದ 5 ಕೊಟ್ಟಿರೋದ್ರಿಂದ ಆ ಒಂದು ವರ್ಕ್ ಡ್ಯೂರೇಷನ್ ನಮಗೆ ಸಿಗ್ಬೇಕಿದ್ರೆ ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಲೋವರ್ ಮಿನಿಸ್ಕಸ್ ಅಂಡ್ ಅಪ್ಪರ್ ಮಿನಿಸ್ಕಸ್ ಎರಡನ್ನ ಆಡ್ ಮಾಡಿ ಕನಿಷ್ಠ ಮತ್ತೆ ಗರಿಷ್ಠ ಅಂಕೆ ಏನಿದೆ ಅದನ್ನ ನಾವು ಎಡಿಷನ್ ಮಾಡಿ 2 ರಿಂದ ಭಾಗಿಸಬೇಕು. ಹಾಗೆ ನಮಗೆ ವರ್ಕಿಂಗ್ ಅವರ್ ಸಿಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ 3 + 5 ಭಾಗಿಸು 2 ಮಾಡಿ. ಸೊ 2 ಮಾಡಿದಾಗ ಉತ್ತರ 4 ಸಿಕ್ಕಿತು. 5 3 8 ಭಾಗಿಸು 2 ಅಂತ ಹೇಳಿದ್ರೆ 4. ಸೊ ಇದನ್ನು ಕೂಡ ಇದೇ ತರ ಮಾಡ್ಕೊಳ್ಳಿ. 5 + 7 /2 ಮಾಡಿದ್ರೆ 6 ಬಂತು. ಸೊ ನೆಕ್ಸ್ಟ್ ಇದೇ ತರ ಇಲ್ಲಿ 7 + 9 2ನ್ನ ಕೂಡಿಸಿ 16 ಬಂತು. 2 ರಿಂದ ಭಾಗಿಸಿದಾಗ ನಮಗೆ ಉತ್ತರ 8 ಬಂತು. ಸೊ ಹಾಗೇನೆ ಇಲ್ಲಿ 9 + 11 2ನ್ನ ಕೂಡಿಸಿ 2 ರಿಂದ ಭಾಗಿಸಿದಾಗ ಉತ್ತರ 10 ಬಂತು. ಸೊ ಈ ತರ ವರ್ಕ್ ಡ್ಯೂರೇಷನ್ ಸಿಕ್ಕಿತು. 4 6 8 10. ಸೊ ಇದು ವರ್ಕ್ ಡ್ಯೂರೇಷನ್, ಇದು ಕೆಲಸಗಾರರ ಸಂಖ್ಯೆ. ಸೊ ನಮಗೆ ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಅಂದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಅವರ್ಸ್ ಎಷ್ಟು ಕೆಲಸದ ಗಂಟೆಗಳು ಇದೆ ಅಂತ ಹೇಳಿದ್ರೆ ಎಲ್ಲವನ್ನ ಕೂಡ ನಾವು ಎಡಿಷನ್ ಅನ್ನ ಮಾಡ್ಕೊಳ್ಬೇಕು. ಎಡಿಷನ್ ಅನ್ನ ಯಾವ ರೀತಿ ತರ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಂಡು ಎಡಿಷನ್ ಅನ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ವರ್ಕಿಂಗ್ ಅವರ್, ಈ ಒಂದು ಡ್ಯೂರೇಷನ್ ನ ವರ್ಕಿಂಗ್ ಅವರ್ ಎಷ್ಟು 4 ಅವರ್ಸ್ ಇದೆ. ಅದರಲ್ಲಿ ಎಷ್ಟು ಜನ ಕೆಲಸದ ಆಳಿನ ಒಂದು ಸಮಯವನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಅನ್ನು ಮಾಡ್ಕೊಳ್ಬೇಕು. ಸೊ 2 ಜನ ಕೆಲಸಗಾರರು ಇದ್ದಾರೆ. ಸೊ ವರ್ಕ್ ಡ್ಯೂರೇಷನ್ 4 ಇದೆ. ಸೊ ಹಾಗಾಗಿ 4 ಗುಣಿಸು ಇಲ್ಲಿ 2 ಮಾಡಬೇಕು. ಸೊ ಹಾಗಾಗಿ 8 ಆಯ್ತು. ಸೊ ಅದೇ ತರ ಇಲ್ಲಿ ಕೂಡ ಇಲ್ಲಿ ನೋಡಿ, ಇಲ್ಲಿ 4 ಜನ ವರ್ಕರ್ಸ್ ಇದ್ದಾರೆ. ಹಾಗಾಗಿ 4 ಗುಣಿಸು 6 ಮಾಡಬೇಕು. ಸೊ 4 6 24. ಸೊ ಅದೇ ತರ ಇಲ್ಲಿ 8 ಜನ ವರ್ಕರ್ಸ್ ಇದ್ದಾರೆ. ಸೊ ಹಾಗೇನೆ ಇಲ್ಲಿ ವರ್ಕ್ ಡ್ಯೂರೇಷನ್ 8. ಸೊ ಹಾಗಾಗಿ 8 8 64 ಆಯ್ತು. ಸೊ ಹಾಗೇನೆ ಇಲ್ಲಿ ನೋಡಿ, ಸೊ ಕೆಲಸದ ಆಳುಗಳು 6 ಜನ ಇದ್ದಾರೆ. ಸೊ ಹಾಗೇನೆ ಇಲ್ಲಿ ವರ್ಕ್ ಡ್ಯೂರೇಷನ್ 10 ಇದೆ. ಸೊ 2 10 6 60. ಸೊ ಈ ತರ ಬಂತು. 8 24 64 ಹಾಗೇನೆ 60. ಸೊ ಇದನ್ನ ನಾವು ಟೋಟಲ್ ವರ್ಕಿಂಗ್ ಅವರ್ಸ್ ಈ 1 2 3 4 ಶಿಫ್ಟ್ಗಳಲ್ಲಿ ಇರುವಂತಹ ಕೆಲಸಗಾರರ ಟೋಟಲ್ ವರ್ಕಿಂಗ್ ಅವರ್ಸ್ ಅನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಏನ್ ಮಾಡ್ಬೇಕು, ಎಲ್ಲವನ್ನ ಕೂಡ ನಾವು ಕೂಡಿಸ್ಬೇಕು. 8 + 24 + 64 + 60 ಮಾಡಬೇಕು. ಸೊ ನೋಡಿ, ಇದನ್ನ ಮಾಡಿದ್ರೆ ಎಷ್ಟು ಬಂತು ನಮಗೆ, ಇದನ್ನ ಕೂಡಿಸಿ 24 8 ಮಾಡಿದ್ರೆ 32 + 64 ಮಾಡಿದ್ರೆ, ಸೊ ಇಲ್ಲಿ 64 ಮಾಡ್ಕೊಳ್ಳಿ. 4 2 6 6 96 + 60 ಮಾಡಿದ್ರೆ 156 ಉತ್ತರ ಬಂತು. ಟೋಟಲ್ ವರ್ಕಿಂಗ್ ಅವರ್ಸ್ ಇರುವಂತದ್ದು 156. ಸೊ ಬಟ್ ಇಲ್ಲಿ ಕೇಳಿರುವಂತದ್ದೇನು, ಆಧಾರದಲ್ಲಿ ಈ ಕೊಟ್ಟಿರ್ತಕ್ಕಂಥ ಡೇಟಾದ ಆಧಾರದಲ್ಲಿ ಒಬ್ಬ ನೌಕರನ ಸರಾಸರಿ ಕೆಲಸದ ಅವಧಿ ಎಷ್ಟು, ಸರಾಸರಿ ಕೆಲಸದ ಅವಧಿಯನ್ನು ನಾವಿಲ್ಲಿ ಕಂಡುಹಿಡಬೇಕಾಗಿದೆ. ಸರಾಸರಿ ಕೆಲಸದ ಅವಧಿ. ಸೊ ಸರಾಸರಿ ಕೆಲಸದ ಅವಧಿಯನ್ನ ನಾವು ಕಂಡುಹಿಡಬೇಕಿದ್ರೆ ಟೋಟಲ್ ವರ್ಕಿಂಗ್ ಅವರ್ಸ್, ಟೋಟಲ್ ಕೆಲಸದ ಸಮಯ ಭಾಗಿಸು
ಕೆಲಸಗಾರರ ಸಂಖ್ಯೆ, ಒಟ್ಟು ಕೆಲಸಗಾರರ ಸಂಖ್ಯೆಯನ್ನ ನಾವು ಭಾಗಿಸಿದ್ರೆ ನಮಗೆ ಸರಾಸರಿ ಕೆಲಸದ ಅವಧಿ ನಮಗೆ ಸಿಗ್ತದೆ. ಸೊ ಹಾಗಾಗಿ ಇಲ್ಲಿ ನೋಡಿ ಒಟ್ಟು ಕೆಲಸಗಾರರ ಸಂಖ್ಯೆ ನಮಗೆ ಸಿಗ್ಬೇಕು. ಸೊ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಕೆಲಸಗಾರರ ಸಂಖ್ಯೆಯನ್ನು ಎಲ್ಲವನ್ನ ಕೂಡಿಸಿ 2 + 4 ಅಂತ ಹೇಳಿದ್ರೆ 6, 6 + 8 14, 14 + 6 ಅಂತ ಹೇಳಿದ್ರೆ 20 ಜನ ಕೆಲಸಗಾರರು ಇದ್ದಾರೆ. ಇದನ್ನ ಎಲ್ಲವನ್ನ ಕೂಡಿಸಿ 4 2 6 6 8 14 14 + 6 20 ಜನ ಕೆಲಸಗಾರರು ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಒಟ್ಟು ಕೆಲಸದ ಸಮಯ ಏನಿದೆ ಅದನ್ನ ಒಟ್ಟು ಕೆಲಸಗಾರರ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಪ್ರತಿಯೊಬ್ಬ ನೌಕರನ ಸರಾಸರಿ ಕೆಲಸದ ಸಮಯ ಸಿಗ್ತದೆ. 156 / 20 ಮಾಡಿ ನೋಡಿ. ಸೊ 20 ಎಷ್ಟು ಆಗ್ತದೆ, 20 7 140, 27 140, 16 ಹೋಗುದಿಲ್ಲ. ಸೊ ನೆಕ್ಸ್ಟ್ 80. ಸೊ ಹಾಗಾಗಿ 160 ಅಂತ ಹೇಳಿದ್ರೆ 20 8 160, ಹಾಗಾಗಿ 7.8 ಬಂತು. ಸೊ ಹಾಗಾಗಿ ಪ್ರತಿಯೊಬ್ಬ ನೌಕರನ ಸರಾಸರಿ ಕೆಲಸದ ಅವಧಿ 7.8 hours. 7.8 hours. ಆಪ್ಷನ್ ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ ಸರಿಯಾದಂತಹ ಉತ್ತರ ಇದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. Answer the questions from question number 13 to 18 based on the following data. Total number of candidates appeared for an examination. Total number of subjects in the course. ಹಾಗೇನೆ ಇಲ್ಲಿ ಬೇರೆ ಬೇರೆ ಡಾಟಾವನ್ನ ಕೊಟ್ಟಿದ್ದಾರೆ. ನೋಡಿ ಒಂದೊಂದಾಗಿ ನೋಡ್ತಾ ಹೋಗಿ. ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಫಾರ್ ಅನ್ ಎಕ್ಸಾಮಿನೇಷನ್. ಒಂದು ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಇಲ್ಲಿ ಕೊಡಲಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 7553. ಟೋಟಲ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಇನ್ ದ ಕೋರ್ಸ್. ಒಟ್ಟು ಇರುವಂತಹ ವಿಷಯಗಳ ಸಂಖ್ಯೆ 5. ಹಾಗೆಯೇ ದೋಸ್ ಹೂ ಗಾಟ್ ಪಾಸ್ ಮಾರ್ಕ್ಸ್ ಇನ್ ಆಲ್ ದ ಸಬ್ಜೆಕ್ಟ್ಸ್, ಅಂದ್ರೆ ಎಲ್ಲಾ ವಿಷಯ, ಈ 5 ವಿಷಯಗಳಲ್ಲಿ ಕೂಡ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ 1690. ಅಂದ್ರೆ ಆ ಒಂದು ಪರೀಕ್ಷೆಯಲ್ಲಿ ಆ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳ ಸಂಖ್ಯೆ 1690. ಸೊ ಹಾಗೆಯೇ ದೋಸ್ ಹೂ ಫೇಲ್ಡ್ ಇನ್ ಆಲ್ ದ ಸಬ್ಜೆಕ್ಟ್, ಅಂದ್ರೆ ಎಲ್ಲಾ ವಿಷಯಗಳಲ್ಲಿ ಕೂಡ 5 ವಿಷಯಗಳಲ್ಲಿ ಕೂಡ ಫೇಲ್ ಆದಂತಹ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ 682. ಸೊ ಹಾಗೆಯೇ ಇಲ್ಲಿ ನೋಡಿ, ದೋಸ್ ಹೂ ಫೇಲ್ಡ್ ಇನ್ 2 ಸಬ್ಜೆಕ್ಟ್ಸ್, 2 ವಿಷಯಗಳಲ್ಲಿ ಮಾತ್ರ ಇಲ್ಲಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ, ಫೇಲ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 2144. ಹಾಗೇನೆ ದೋಸ್ ಹೂ ಪಾಸ್ ಇನ್ 1 ಸಬ್ಜೆಕ್ಟ್, ಒಂದು ವಿಷಯದಲ್ಲಿ ಮಾತ್ರ ಪಾಸ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 923. ಹಾಗೇನೆ ದೋಸ್ ಹೂ ಫೇಲ್ಡ್ ಇನ್ ಆಲ್ 3 ಸಬ್ಜೆಕ್ಟ್ಸ್, ಅಂದ್ರೆ ಎಲ್ಲಾ 3 ವಿಷಯಗಳಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳು ಯಾರು ಇಲ್ಲ. ಅಂದ್ರೆ 3 ವಿಷಯದಲ್ಲಿ ಯಾರು ಕೂಡ ಫೇಲ್ ಆದಂತಹವರು ವಿದ್ಯಾರ್ಥಿಗಳು ಆ ಒಂದು ಇವರು ಕೊಟ್ಟಂತಹ ಡೇಟಾದಲ್ಲಿ ಇಲ್ಲ. ಇಲ್ಲಿ 13ನೇ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ. ಎಷ್ಟು ವಿದ್ಯಾರ್ಥಿಗಳು ಕೊನೆಯ ಪಕ್ಷ ಒಂದು ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ? ಕೊನೆಯ ಪಕ್ಷ ಒಂದು ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಸೊ ಇಲ್ಲಿ ಇಂಗ್ಲಿಷ್ ವರ್ಷನ್ ಅನ್ನು ನೋಡ್ಕೊಳ್ಳಿ. ಹೌ ಮೆನಿ ಕ್ಯಾಂಡಿಡೇಟ್ಸ್ ಫೇಲ್ಡ್ ಎಟ್ ಲೀಸ್ಟ್ 1 ಸಬ್ಜೆಕ್ಟ್? ಹೌ ಮೆನಿ ಕ್ಯಾಂಡಿಡೇಟ್ಸ್ ಫೇಲ್ಡ್ ಎಟ್ ಲೀಸ್ಟ್ ಇನ್ 1 ಸಬ್ಜೆಕ್ಟ್, ಅಂದ್ರೆ ಒಂದು ವಿಷಯದಲ್ಲಿ ಮಾತ್ರ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಇಲ್ಲಿ ಕೇಳಲಾಗಿದೆ. ಸೊ ಇದನ್ನ ಯಾವ ತರ ಮಾಡಬಹುದು? ಟೋಟಲ್ ಆ ಒಂದು ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ, ಟೋಟಲ್ ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂತ ಹೇಳಿದ್ರೆ 7553 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಸೊ ಇದರಲ್ಲಿ ಟೋಟಲ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಇನ್ ದ ಕೋರ್ಸ್ ಹೂ ಗಾಟ್ ಪಾಸ್ ಮಾರ್ಕ್ಸ್ ಇನ್ ಆಲ್ ದ ಸಬ್ಜೆಕ್ಟ್ಸ್, ಅಂದ್ರೆ ಎಲ್ಲಾ ವಿಷಯದಲ್ಲಿ ಕನಿಷ್ಠ ಅಂಕಗಳನ್ನ ಗಳಿಸಿ ಪಾಸ್ ಆದಂತವರು ಎಷ್ಟು ಜನ? ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಪಾಸ್ಡ್ ಇನ್ ಆಲ್ ಸಬ್ಜೆಕ್ಟ್ಸ್ ಎಷ್ಟು ಜನ? ಆಲ್ ಸಬ್ಜೆಕ್ಟ್ಸ್ ಎಷ್ಟು ಜನ? 1690. ದೋಸ್ ಹೂ ಗಾಟ್ ಪಾಸ್ ಮಾರ್ಕ್ಸ್ ಇನ್ ಆಲ್ ಸಬ್ಜೆಕ್ಟ್ಸ್ 1690. ಸೊ ಇಲ್ಲಿ ಅವರು ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಒಂದು ಪಕ್ಷ ವಿಷಯ ಎಷ್ಟು ವಿದ್ಯಾರ್ಥಿಗಳು ಕೊನೆಯ ಪಕ್ಷ ಒಂದು ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಪಾಸ್ ಆದವರ ಸಂಖ್ಯೆಯನ್ನ, ಇಲ್ಲಿ ಟೋಟಲ್ ಎಕ್ಸಾಮ್ಗೆ ಸೇರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಾವು ವ್ಯವಕಲನವನ್ನ ಕಳೆದ್ರೆ ನಮಗೆ ಆ ವಿಷಯದಲ್ಲಿ ಆ ಒಂದು ಪರೀಕ್ಷೆಯಲ್ಲಿ ಫೇಲ್ ಅಂತ ಹೇಳಿದ್ರೆ ಒಂದು ವಿಷಯದಲ್ಲಿ ಫೇಲ್ ಆದ್ರೂ ಕೂಡ ಅವರು ಫೇಲ್ ಅಂತಲೇ ಅರ್ಥ. ಸೊ ಹಾಗಾಗಿ ಇಲ್ಲಿ 7553ರಿಂದ 1690 ನಾವು ಮೈನಸ್ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ
ಉತ್ತರ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಇದನ್ನ ಮೈನಸ್ ಮಾಡಿ 7553 ಮೈನಸ್ 1690 ಮಾಡಿದ್ರೆ ನೋಡಿ 3 ರಿಂದ 0 3 15ರಿಂದ 9 ಮಾಡಿದ್ರೆ ಇಲ್ಲಿ 15ರಿಂದ 9 6 ಇಲ್ಲಿ 4ರಿಂದ ಆಗುದಿಲ್ಲ. ಸೊ ಇಲ್ಲಿ ನಾನು ತರಬೇಕು. ಸೊ ಏನಾಯ್ತು ಇಲ್ಲಿ 4ರಿಂದ 6 ಅಂತ ಹೇಳಿದ್ರೆ 14ರಿಂದ 6 ಅಂತ ಹೇಳಿದ್ರೆ 8 ಉಳಿತು. ಸೊ ಇಲ್ಲಿ ಉಳಿದಂತದ್ದು ಇಲ್ಲಿ ನಾವೊಂದು ಈ ಕಡೆ ತಗೊಂಡಿದ್ದು. ಸೊ ಹಾಗಾಗಿ ಇಲ್ಲಿ ಉಳಿದಿರೋದು 5863 ವಿದ್ಯಾರ್ಥಿಗಳು 5863 ವಿದ್ಯಾರ್ಥಿಗಳು ಇಲ್ಲಿ ಫೇಲ್ ಆಗಿದ್ದಾರೆ. 5863 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಪಾಸ್ ಆದಂತೂ ಬರೀ 1690 ವಿದ್ಯಾರ್ಥಿಗಳ ವಿಷಯದಲ್ಲಿ ಪಾಸ್ ಆದಂತವ್ರು. ಹಾಗಾಗಿ ಇದರಲ್ಲಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಆಪ್ಷನ್ ಎ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಎಷ್ಟು ವಿದ್ಯಾರ್ಥಿಗಳು 3 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾಗಿದ್ದಾರೆ? 3 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಇಲ್ಲಿ ಕೇಳಲಾಗಿದೆ. ನೋಡಿ ಟೋಟಲ್ ಎಷ್ಟು ಗಮನಿಸಿ. ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಅಂತ ಹೇಳಿದ್ರೆ ಟೋಟಲ್ ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳು 7553 ವಿದ್ಯಾರ್ಥಿಗಳು. ಇಲ್ಲಿ ಒಟ್ಟು ಇರುವಂತಹ ಸಬ್ಜೆಕ್ಟ್ಸ್ಗಳು 5 ಸಬ್ಜೆಕ್ಟ್ಗಳು ಇದಾವೆ. ಇಲ್ಲಿ ಅವರು ಕೇಳಿರೋದು ಎಷ್ಟು ಅಭ್ಯರ್ಥಿಗಳು 3 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾಗಿದ್ದಾರೆ ಅಂದ್ರೆ 3 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ. ಸೊ ಇಲ್ಲಿ ಇದನ್ನ ನಾವು ಕಂಡು ಹಿಡಬೇಕಿದ್ರೆ ಯಾವ ತರ ಕಂಡು ಹಿಡಬೇಕು ಅಂತ ಹೇಳಿದ್ರೆ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್ ನಾವು ಬೇಕಾಗಿರುವಂತದ್ದು ಇಲ್ಲಿ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್ ಇದನ್ನ ನಾವು ಇಲ್ಲಿ ಕಂಡು ಹಿಡಬೇಕು. ಸೊ ನಾವೇನ್ ಮಾಡ್ಬೋದು ಇದನ್ನ ಕಂಡು ಹಿಡಬೇಕಿದ್ರೆ ಒಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳು ಮೈನಸ್ ಅವರ ಸಂಖ್ಯೆ ಮೈನಸ್ ಫೇಲ್ಡ್ ಇನ್ 2 ಸಬ್ಜೆಕ್ಟ್ಸ್ ಅಂದ್ರೆ ಇಲ್ಲಿ ಕೇಳಿರುವಂತದ್ದು ಹೌ ಮೆನಿ ಕ್ಯಾಂಡಿಡೇಟ್ಸ್ ಪಾಸ್ ಇನ್ 3 ಸಬ್ಜೆಕ್ಟ್ಸ್ ಓನ್ಲಿ. 3 ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳು 3 ಸಬ್ಜೆಕ್ಟ್ಗಳಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. 3 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಮ್ಗೆ ಮೈನಸ್ ಮಾಡಿದ್ರೆ ಅದನ್ನ ನಾವು ಕಂಡು ಹಿಡಬೇಕು. ಸೊ ಇಲ್ಲಿ ನಾವು 2 ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆದಂತಹ ಸಂಖ್ಯೆಯನ್ನ ಮೈನಸ್ ಮಾಡಿದ್ರೆ ನಮಗೆ 3 ವಿಷಯಗಳಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳು ಸಿಗ್ತಾರೆ. ಹಾಗಾಗಿ ನಾವು ಟೋಟಲ್ ಸ್ಟೂಡೆಂಟ್ಸ್ appeared for examination ಮೈನಸ್ failed students in 2 subjects failed in 2 subjects ಮಾಡಿದ್ರೆ ನಮಗೆ 3 ವಿಷಯಗಳಲ್ಲಿ ತೇರ್ಗಡೆಯಾದಂತಹ ಪಾಸ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸಿಗ್ತದೆ. ಯಾಕಂತ ಹೇಳಿದ್ರೆ ಟೋಟಲ್ ಇರುವಂತಹ ಸಬ್ಜೆಕ್ಟ್ಗಳು 5. ಈ ಟೋಟಲ್ ನಂಬರ್ ಇಂದ 2 ವಿಷಯಗಳಲ್ಲಿ ಪಾಸ್ ಆದಂತಹ ಫೇಲ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೈನಸ್ ಮಾಡಿದ್ರೆ ನಮಗೆ 3 ವಿಷಯಗಳಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸಿಗ್ತದೆ. ಸೊ ಇಲ್ಲಿ ಅವರು ಡೇಟಾದಲ್ಲಿ ಕೊಟ್ಟಿದ್ದಾರೆ ಗಮನಿಸಿ. 2 ವಿಷಯದಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ದೋಸ್ ಹೂ ಫೇಲ್ಡ್ ಇನ್ 2 ಸಬ್ಜೆಕ್ಟ್ಸ್ 2144 ನೋಡಿ ಮೈನಸ್ ಅನ್ನ ಮಾಡಿದ್ರೆ 7553 2144 ಮೈನಸ್ ಅನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ 9 0 4 5 5409 5409 ಜನ ವಿದ್ಯಾರ್ಥಿಗಳು ಇಲ್ಲಿ 3 ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ, ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ಈ ಒಂದು ಪರೀಕ್ಷೆಯಲ್ಲಿ 2016ರ ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ ಅನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಇದಕ್ಕೆ ಉತ್ತರ 5409 ಆಗ್ಬೇಕು. 5409 ಉತ್ತರ ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ಯಾವುದೇ ಆಪ್ಷನ್ಸ್ ಗಳು ಇಲ್ಲದೆ ಇರೋದ್ರಿಂದ ಸೊ ಇದಕ್ಕೆ ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ ಅನ್ನ ಕೊಟ್ಟಿದ್ರು. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಎಷ್ಟು ಅಭ್ಯರ್ಥಿಗಳು 2 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾಗಿದ್ದಾರೆ? ಎಷ್ಟು ವಿದ್ಯಾರ್ಥಿಗಳು 2 ವಿಷಯದಲ್ಲಿ ಮಾತ್ರ ತೇರ್ಗಡೆ ಆಗಿದ್ದಾರೆ ನೋಡಿ. ಇದನ್ನು ಕೂಡ ಇದೇ ತರ ಅವರು ಕೊಟ್ಟಂತಹ ಡೇಟಾದ ಪ್ರಕಾರ ನಾವು ಸಾಲ್ವ್ ಮಾಡಬಹುದು. ಒಂದೊಂದಾಗಿ ನೋಡ್ತಾ ಹೋಗೋಣ. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು? ಟೋಟಲ್ ಇರುವಂತಹ ಸ್ಟೂಡೆಂಟ್ಸ್ ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ 7553. ಒಟ್ಟು ಇರುವಂತಹ ಸಬ್ಜೆಕ್ಟ್ಗಳು 5 ಸಬ್ಜೆಕ್ಟ್ಗಳು ಇದಾವೆ. ಅವರು ಕೇಳಿದ್ರು ಎಷ್ಟು ವಿದ್ಯಾರ್ಥಿಗಳು 2 ವಿಷಯಗಳಲ್ಲಿ ಮಾತ್ರ ತೇರ್ಗಡೆ ಆಗಿದ್ದಾರೆ. ಹೌ ಮೆನಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ 2 ಸಬ್ಜೆಕ್ಟ್ಸ್ ಓನ್ಲಿ ಅಂತ ಹೇಳಿದ್ರೆ ಸೊ ಪಾಸ್ಡ್ ಇನ್ 2 ಸಬ್ಜೆಕ್ಟ್ಸ್ ಓನ್ಲಿ ಇದು ಇಂಪಾರ್ಟೆಂಟ್.
2 ಸಬ್ಜೆಕ್ಟ್ಸ್ ಓನ್ಲಿ ಅನ್ನುವಂಥದ್ದು. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕಿದ್ರೆ ಏನ್ ಮಾಡಬೇಕು, ಟೋಟಲ್ ಸ್ಟೂಡೆಂಟ್ಸ್ ಮೈನಸ್ failed in 3 subjects ಮಾಡಬೇಕು. ಸೊ ಆಗ ನಮಗೆ ಉತ್ತರ ಸಿಗುತ್ತೆ. ನೋಡಿ, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು, 7553. ಸೊ ಇಲ್ಲಿ ಫೇಲ್ಡ್ ಇನ್ 3 ಸಬ್ಜೆಕ್ಟ್ಸ್ ಕೊಟ್ಟಿದಾರ, ಫೇಲ್ಡ್ ಇನ್ 3 ಸಬ್ಜೆಕ್ಟ್ಸ್ ನೋಡಿ, ಫೇಲ್ಡ್ ಇನ್ 3 ಸಬ್ಜೆಕ್ಟ್, ದೋಸ್ ಹೂ ಫೇಲ್ಡ್ ಇನ್ 2 ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ, ದೋಸ್ ಹೂ ಪಾಸ್ಡ್ ಇನ್ 1 ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ದೋಸ್ ಹೂ ಫೇಲ್ಡ್ ಇನ್ 3 ಸಬ್ಜೆಕ್ಟ್ಸ್ ನಿಲ್ ಅಂತ ಅವರೇ ಕೊಟ್ಟಿದ್ದಾರೆ. 3 ಸಬ್ಜೆಕ್ಟ್ಸ್ ಅಲ್ಲಿ ಫೇಲ್ ಆದಂತವ್ರು ಯಾರು ಇಲ್ಲ. ಸೊ ಹಾಗಾಗಿ 3 ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆದಂತವ್ರು ಯಾರು ಇಲ್ಲ, ಅಂದ್ರೆ ನಿಲ್, ಯಾರು ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಅವರು ಕೊಟ್ಟಂತಹ ಪ್ರಶ್ನೆಗೆ ಉತ್ತರ ಎಷ್ಟು ಅಭ್ಯರ್ಥಿಗಳು 2 ವಿಷಯಗಳಲ್ಲಿ ಮಾತ್ರ ತೇರ್ಗಡೆ ಆಗಿದ್ದಾರೆ, ಅದು ಕೂಡ ನಮಗೆ ಇದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಯಾರು ಇಲ್ಲ. 2 ವಿದ್ಯಾರ್ಥಿಗಳಲ್ಲಿ 2 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾದಂತಹ ವಿದ್ಯಾರ್ಥಿಗಳು ಯಾರು ಇಲ್ಲ. ಹಾಗಾಗಿ ಇಲ್ಲಿ ಉತ್ತರ ನಿಲ್, ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಯಶಸ್ವಿಯಾಗದ ಅಭ್ಯರ್ಥಿಗಳಲ್ಲಿ ಎಷ್ಟು ಜನ 3 ವಿಷಯಗಳಲ್ಲಿ ತೇರ್ಗಡೆಯಾಗಿದ್ದಾರೆ? ಹೌ ಮೆನಿ ಆಫ್ ದ ಅನ್ಸಕ್ಸೆಸ್ಫುಲ್ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್? ಅಂದ್ರೆ ಇಲ್ಲಿ ಫೇಲ್ ಆದಂತಹ ಅಭ್ಯರ್ಥಿಗಳಲ್ಲಿ ಒಟ್ಟು ಎಷ್ಟು ಜನ ಕನಿಷ್ಠ 3 ಸಬ್ಜೆಕ್ಟ್ಗಳಲ್ಲಾದ್ರೂ ಪಾಸ್ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ನೋಡಿ, ಸೊ ಇಲ್ಲಿ ಇದನ್ನ ಕೂಡ ಇದೇ ಅವರು ಕೊಟ್ಟಂತಹ ಡೇಟಾದ ಪ್ರಕಾರ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೋಡಿ, ಟೋಟಲ್ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 7553 ಜನ ವಿದ್ಯಾರ್ಥಿಗಳು ಇದ್ದಾರೆ. ಪಾಸ್ಡ್ ಇನ್ ಆಲ್ ಸಬ್ಜೆಕ್ಟ್ಸ್ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಗಳಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? ಅದು 1690 ಜನ ಎಲ್ಲಾ ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ. ಸೊ ಹಾಗಿದ್ರೆ ಇಷ್ಟು ಜನ ಪಾಸ್ ಆಗಿದ್ದಾರೆ. 7553ರಲ್ಲಿ 1690 ಜನ ಕ್ಯಾಂಡಿಡೇಟ್ಸ್ ಗಳು, ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸೊ ಹಾಗಿದ್ರೆ ಅನ್ಸಕ್ಸೆಸ್ಫುಲ್ ಕ್ಯಾಂಡಿಡೇಟ್ಸ್ ಎಷ್ಟು? ಒಟ್ಟು ಫೇಲ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಅಂದ್ರೆ ಅನ್ಸಕ್ಸೆಸ್ಫುಲ್ ಅಂತ ಹೇಳಿದ್ರೆ ಫೇಲ್ಡ್ ಸ್ಟೂಡೆಂಟ್ಸ್, ಒಟ್ಟು ಫೇಲ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿ ನಾವು ನೋಡ್ಬೇಕಿದ್ರೆ ಈ 7553ರಿಂದ 1690 ಮೈನಸ್ ಮಾಡಬೇಕು. ಸೊ ಈಗಾಗಲೇ ನಾವು ಫಸ್ಟ್ ಕ್ವಶನ್ ಅಲ್ಲಿ ಮಾಡಿದ್ದೇವೆ, 5863 ಬಂತು. ಸೊ ಇಲ್ಲಿ ನೋಡಿ, ಅವ್ರು ಕೇಳಿರುವಂತದ್ದು ಹೌ ಮೆನಿ ಆಫ್ ದ ಅನ್ಸಕ್ಸೆಸ್ಫುಲ್ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್. ಸೊ ಇಲ್ಲಿ ಫೇಲ್ ಆದಂತಹ 5863 ಜನರಲ್ಲಿ ಎಷ್ಟು ಜನ ಕನಿಷ್ಠ 3 ವಿಷಯಗಳಲ್ಲಾದ್ರೂ ಕೂಡ ತೇರ್ಗಡೆಯನ್ನ ಹೊಂದಿದ್ದಾರೆ? ಸೊ ನಾವೇನ್ ಮಾಡ್ಬೇಕು, ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ 3 ಸ್ಟೂಡೆಂಟ್ಸ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್ ಈಕ್ವಲ್ ಟು, ಇಲ್ಲಿ ಏನ್ ಮಾಡ್ಬೇಕು ನಾವು, ನಂಬರ್ ಆಫ್ ಅನ್ಸಕ್ಸೆಸ್ಫುಲ್ ಸ್ಟೂಡೆಂಟ್ಸ್ ಅಂದ್ರೆ 5863 ವಿದ್ಯಾರ್ಥಿಗಳು ಅನ್ಸಕ್ಸೆಸ್ಫುಲ್ ಅಂದ್ರೆ ಫೇಲ್ ಆಗಿದ್ದಾರೆ. ಸೊ ಅದರಲ್ಲಿ ಫೇಲ್ಡ್ ಇನ್ 2 ಸಬ್ಜೆಕ್ಟ್ಸ್, ಆ 2 ಸಬ್ಜೆಕ್ಟ್ಸ್ ಅಲ್ಲಿ ಫೇಲ್ ಆದಂತಹ ಸಂಖ್ಯೆಯನ್ನ ಮೈನಸ್ ಮಾಡಿದ್ರೆ ನಮಗೆ 3 ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಸಿಗ್ತದೆ. ಯಾಕಂತ ಹೇಳಿದ್ರೆ ಟೋಟಲ್ ಇರುವಂತಹ ಸಬ್ಜೆಕ್ಟ್ಗಳು 5. ಸೊ ಅದರಿಂದ ಮೈನಸ್ ಅನ್ನ ಮಾಡಿದ್ರೆ, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ರೆ, ಸೊ ಇಲ್ಲಿ ನೋಡಿ ಅವರು ಕೊಟ್ಟಂತಹ ಡೇಟಾದ ಪ್ರಕಾರ those who failed in 2 subjects number of students is 2144. ಅಂದ್ರೆ 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 2144 ಜನ ಫೇಲ್ ಆಗಿದ್ದಾರೆ. ಸೊ ಇದನ್ನ ಮೈನಸ್ ಮಾಡ್ಕೊಳ್ಳಿ, 5863 ಮೈನಸ್ 2144, ಇದನ್ನ ಮೈನಸ್ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ. ನೋಡಿ, ಸೊ 13 9 1 7 3, ಸೊ 3719 ಉತ್ತರ ಸಿಕ್ಕಿತು. ಹಾಗಾಗಿ ಯಶಸ್ವಿಯಾಗದಂತಹ ಅಭ್ಯರ್ಥಿಗಳು ಎಷ್ಟು ಜನ 3 ವಿಷಯಗಳಲ್ಲಿ ತೇರ್ಗಡೆಯಾಗಿದ್ದಾರೆ, ಅಂದ್ರೆ ಅನ್ಸಕ್ಸೆಸ್ಫುಲ್ ಕ್ಯಾಂಡಿಡೇಟ್ಸ್ ಗಳು ಎಷ್ಟು ಜನ ಇದ್ದಾರೆ, ಅವರಲ್ಲಿ 5863 ಜನರಲ್ಲಿ 3719 ಜನ ಕನಿಷ್ಠ 3 ಸಬ್ಜೆಕ್ಟ್ಗಳಲ್ಲಾದ್ರೂ ಕೂಡ ಉತ್ತೀರ್ಣರಾಗಿದ್ದಾರೆ. ಹಾಗಾಗಿ 3719
3719 ಜನ. ಸೊ ಇಲ್ಲಿ ಆಪ್ಷನ್ ನೋಡಿ, ಇಲ್ಲಿ 3719 ಅನ್ನೋದು ಎಲ್ಲಿ ಕೂಡ ಇಲ್ಲ, 3749 ಇದೆ. ಸೊ ಇದು ಪ್ರಿಂಟಿಂಗ್ ಎರರ್ ಆಗಿರ್ಬೋದು ಮೋಸ್ಟ್ಲಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಕೂಡ ಆ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ ಅನ್ನು ಕೊಟ್ಟಿದ್ರು. ಸೊ ಇದಕ್ಕೆ ಸರಿಯಾದಂತ ಉತ್ತರ 3719. 3719. ಹಾಗಾಗಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಎಷ್ಟು ಜನ ಅಭ್ಯರ್ಥಿಗಳು ಪಠ್ಯ ಸರಣಿಯಲ್ಲಿ ಅನುತ್ತೀರ್ಣರಾಗಿದ್ದಾರೆ? ಅಂದ್ರೆ ಆ ಒಂದು ಕೋರ್ಸ್ ನಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಫೇಲ್ ಆಗಿದ್ದಾರೆ. ಹೌ ಮೆನಿ ಕ್ಯಾಂಡಿಡೇಟ್ಸ್ ಫೇಲ್ಡ್ ಇನ್ ದ ಕೋರ್ಸ್? ಎಷ್ಟು ಜನ ವಿದ್ಯಾರ್ಥಿಗಳು ಆ ಕೋರ್ಸ್ ನಲ್ಲೇ ಫೇಲ್ ಆಗಿದ್ದಾರೆ ನೋಡಿ. ಇದನ್ನ ಕೂಡ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಟೋಟಲ್ ಈ ಒಂದು ಪರೀಕ್ಷೆಗೆ ಅಪಿಯರ್ ಆದಂತಹ, ಒಂದು ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮೈನಸ್ ಹೂ ಪಾಸ್ಡ್ ಇನ್ ಆಲ್ ಸಬ್ಜೆಕ್ಟ್ಸ್, ಅದನ್ನ ಮಾಡಿದ್ರೆ ನಮ್ಗೆ ಟೋಟಲ್ ಫೇಲ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸಿಗ್ತದೆ. ಅಂದ್ರೆ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಅವರು ಕೊಟ್ಟಿರುವಂತದ್ದು 7553. ಅದರಲ್ಲಿ ಆಲ್ ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆದವರು, ಪಾಸ್ಡ್ ಇನ್ ಆಲ್ ಸಬ್ಜೆಕ್ಟ್ಸ್ ಎಷ್ಟು? 1690. ಸೊ ಇದನ್ನ ಮಾಡಿದ್ರೆ ಫೇಲ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸಿಗ್ತದೆ ನೋಡಿ. 7553 ಮೈನಸ್ 1690. ಸೊ 5863 ಆಪ್ಷನ್. ಸೊ ಇದೇ ಪ್ರಶ್ನೆಯನ್ನು ನೋಡಿ, ಪ್ರೀವಿಯಸ್ ಕ್ವಶನ್ ಅಲ್ಲಿ ಕೂಡ ಇದೇ ಪ್ರಶ್ನೆಯನ್ನ ಕೇಳಿದ್ರು. ಸೊ ಅದನ್ನ ಬೇರೆ ಬೇರೆ ತರದಲ್ಲಿ ಕೇಳಿದ್ದಾರೆ. ಸೊ ಆನ್ಸರ್ ಸೇಮ್, ಎಲ್ಲದಕ್ಕೂ ಕೂಡ ಸೇಮ್, ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಹೊರತು ಇದಕ್ಕೆ ಕಾನ್ಸೆಪ್ಟ್ ಒಂದೇ, ಪ್ರಶ್ನೆಗೆ ಅರ್ಥ ಒಂದೇ. ಸೊ ಹಾಗಾಗಿ ಇದನ್ನ ದಯವಿಟ್ಟು ಗಮನಿಸಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, 5863. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ, ಎಷ್ಟು ಜನ ಅಭ್ಯರ್ಥಿಗಳು 3 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾಗಿದ್ದಾರೆ? ಎಷ್ಟು ಜನ ಅಭ್ಯರ್ಥಿಗಳು 3 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾಗಿದ್ದಾರೆ ಅಂತೇಳಿ. ಸೊ ನೋಡಿ, ಹೌ ಮೆನಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ ಓನ್ಲಿ 3 ಸಬ್ಜೆಕ್ಟ್ಸ್ ಅಂತೇಳಿ. ಸೊ ಇಲ್ಲಿ ನೋಡ್ತಾ ಬನ್ನಿ. ಈ ಪ್ರಶ್ನೆಯನ್ನು ಕೂಡ ಬೇರೆ ಬೇರೆ ವಿಧಾನದಲ್ಲಿ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಕ್ವಶನ್ ಅಲ್ಲಿ ಕೂಡ ಕೇಳಿದ್ರು, ಹೌ ಮೆನಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಓನ್ಲಿ ಇನ್ 3 ಸಬ್ಜೆಕ್ಟ್ಸ್. ಇದನ್ನ ಬೇರೆ ವಿಧಾನದಲ್ಲಿ ಅಲ್ಲಿ ಕೇಳಿದ್ರು ನೋಡಿ. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ? ಟೋಟಲ್ ಸ್ಟೂಡೆಂಟ್ಸ್ 7553 ಜನ. ಎಷ್ಟು ಜನ ಅಭ್ಯರ್ಥಿಗಳು 3 ವಿಷಯಗಳಲ್ಲಿ ಮಾತ್ರ ತೇರ್ಗಡೆಯಾಗಿದ್ದಾರೆ? ಅಂದ್ರೆ ಟೋಟಲ್ ಇರುವಂತಹ ಸಬ್ಜೆಕ್ಟ್ಗಳ ಸಂಖ್ಯೆ 5. ಎರಡರಲ್ಲಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಾವು ಮೈನಸ್ ಮಾಡಿದ್ರೆ 3 ವಿಷಯದಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಸಿಗ್ತದೆ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು, 7553 ಮೈನಸ್ 2144 ಮಾಡಿದ್ರೆ ನಮಗೆ ಉತ್ತರ 5409 ಬಂತು. 5409. ಸೊ ಹೀಗಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆನ್ಸರ್. ಸೊ ಇಲ್ಲಿ ಆನ್ಸರ್ ಕೊಟ್ಟಿಲ್ಲ, ಆ ಆನ್ಸರ್ ಇಲ್ಲ. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ನನ್ ಆಫ್ ದ ಎಬೋ, ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದಂತ ಉತ್ತರ 5409. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಕೊಟ್ಟಿರುವಂತಹ ಸಂಖ್ಯಾ ಶ್ರೇಣಿಯಲ್ಲಿ ಕ್ರಮಬದ್ಧವಲ್ಲದಂತಹ ಶ್ರೇಣಿಯನ್ನ ಗುರುತಿಸಿ. ಅಮಂಗ್ ದ ಗಿವನ್ ಸೀರೀಸ್ ಸ್ಪಾಟ್ ಔಟ್ ದ ಆಡ್ ಒನ್. ಅಂದ್ರೆ ಇಲ್ಲೊಂದು ಸೀರೀಸ್ ಅನ್ನ ಕೊಟ್ಟಿದ್ದಾರೆ, ಒಂದು 4 ಆಯ್ಕೆಗಳಲ್ಲಿ 4 ಸೀರೀಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ ಸೀರೀಸ್ ಕ್ರಮಬದ್ಧವಾಗಿಲ್ಲ, ಯಾವ ಶ್ರೇಣಿ ಕ್ರಮಬದ್ಧ ಆಗಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಯನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ. ಸೊ ಎಲ್ಲದರಲ್ಲೂ ಕೂಡ ಎಲ್ಲಾ ಸಂಖ್ಯೆಗಳು ಇನ್ಕ್ರೀಸ್ ಆಗಿದ್ದವ ಅಥವಾ ಡಿಕ್ರೀಸ್ ಆಗಿದ್ದವ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಫಸ್ಟ್ ಆಪ್ಷನ್ ಎ ಅಲ್ಲಿ 3 ಆದ ನಂತರ ನೆಕ್ಸ್ಟ್ 3, 9, 6, 27. ಸೊ ಇಲ್ಲಿ 3 ಆದ ನಂತರ 9 ಬಂದ್ರೆ ಇನ್ಕ್ರೀಸ್ ಆಗಿದೆ, ಫರ್ದರ್ ಡಿಕ್ರೀಸ್ ಆಗಿದೆ, ಫರ್ದರ್ ಇನ್ಕ್ರೀಸ್ ಆಗಿದೆ. ಸೊ ಇದು ಕೂಡ ಹಾಗೆ 7 ಆದ ನಂತರ ಇನ್ಕ್ರೀಸ್, ಡಿಕ್ರೀಸ್, ಇನ್ಕ್ರೀಸ್. ಸೊ ಹಾಗೇನೆ ಈ ಒಂದು ಪ್ಯಾಟರ್ನ್ ನಲ್ಲಿ ಇದೆ. ಸೊ ಎಲ್ಲವೂ ಕೂಡ ಈ ಒಂದು ಪ್ಯಾಟರ್ನ್ ನಲ್ಲಿ ಇದೆ ನೋಡಿ. ಸೊ ಯಾವ ಒಂದು ಪ್ಯಾಟರ್ನ್ ಅನ್ನ ಇಲ್ಲಿ ಯೂಸ್ ಮಾಡಿರ್ಬೋದು ಅಂತೇಳಿ ಒಂದೊಂದಾಗಿ ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಲಾಜಿಕ್ ಏನಿದೆ, ಸೊ ಇಲ್ಲಿ ಫಸ್ಟ್ ನಂಬರ್ ಏನಿದೆ ಇಲ್ಲಿ ಯೂಸ್ ಮಾಡಿರುವಂತದ್ದು ನೋಡಿ. ಫಸ್ಟ್ ಲೆಟರ್ 3 ಇದೆ. ಫಸ್ಟ್ ಈ ಆಪ್ಷನ್ ಎ ಅಲ್ಲಿ ಫಸ್ಟ್ ಲೆಟರ್ 3 ಇದೆ. ಸೆಕೆಂಡ್ ಲೆಟರ್ 9 ಇದೆ. 3 3s 9, 3 3
9 ಮೂರ್ ಮೂರ್ಲಿ 9. ನೆಕ್ಸ್ಟ್ ಇಲ್ಲಿ ಫಸ್ಟ್ ಲೆಟರ್ 3 ಆಯ್ತು. ಫಸ್ಟ್ ಲೆಟರ್ ಇಂಟು 3 ಮಾಡಿ ಇಲ್ಲಿ 9 ಅನ್ನ ಬರೆಯಲಾಗಿದೆ. ಸೊ ನೆಕ್ಸ್ಟ್ ಲೆಟರ್ ಅನ್ನು ನೋಡಿ. ನೆಕ್ಸ್ಟ್ ಲೆಟರ್ ಹೇಗಿದೆ, 3 6 ಇದೆ. ಸೊ ಹಾಗಾಗಿ 3 2 6 ಅಂದ್ರೆ ಥರ್ಡ್ ಲೆಟರ್ ಇಸ್ ಈಕ್ವಲ್ ಟು ಫಸ್ಟ್ ಲೆಟರ್ ಇಂಟು 2. ಹಾಗೆ 3 ಗುಣಿಸು 2 6 ಇದೆ. ಸೊ ಈ ತರ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಫೋರ್ತ್ ಲೆಟರ್ ನೋಡಿ, ಫೋರ್ತ್ ನಂಬರ್ ನೋಡಿ. ಫೋರ್ತ್ ನಂಬರ್ ಯಾವ ತರ ಇದೆ ಅಂತ ಹೇಳಿದ್ರೆ ಇಲ್ಲಿ 27 ಅಂದ್ರೆ ಫಸ್ಟ್ ಲೆಟರ್ ಅಂಡ್ ಫಸ್ಟ್ ನಂಬರ್ ಅಂಡ್ ಸೆಕೆಂಡ್ ನಂಬರ್ ಅನ್ನ ಮಲ್ಟಿಪ್ಲಿಫಿಕೇಶನ್ ಮಾಡಿ ಬರೆದಿದ್ದಾರೆ. 3 ಗುಣಿಸು 9 27. ಸೊ ಈ ತರ ಒಂದು ಸೀರೀಸ್ ಅಲ್ಲಿ ಈ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಲಾಗಿದೆ ನೋಡಿ. ಲಾಜಿಕ್ ಏನು, ಲಾಜಿಕ್ ಅನ್ನ ಇಲ್ಲಿ ಬರ್ಕೊಳ್ಳಿ. ಸೆಕೆಂಡ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಈಕ್ವಲ್ ಟು ಫಸ್ಟ್ ಇಂಟು 3, ಫಸ್ಟ್ ನಂಬರ್ ಇಂಟು 3. ಸೊ ಹಾಗೆ ಥರ್ಡ್ ನಂಬರ್ ಈಸ್ ಈಕ್ವಲ್ ಟು ಫಸ್ಟ್ ಇಂಟು 2. ಫೋರ್ತ್ ನಂಬರ್ ಈಸ್ ಈಕ್ವಲ್ ಟು ಫಸ್ಟ್ ಇಂಟು ಸೆಕೆಂಡ್. ಸೊ ಈ ತರ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡಲಾಗಿದೆ. ಸೊ ಇಲ್ಲಿ ಕೂಡ ಹಾಗೆ ಅದೇ ತರ ಪ್ಯಾಟರ್ನ್ ಇದೆ. 7 ಸೆಕೆಂಡ್ ನಂಬರ್ 7 ಮೂರ್ಲಿ 21, ಹಾಗೇನೆ 7 2 14 ಈ ಲೆಟರ್ ಇದೆ. ಸೊ ಹಾಗೇನೆ 21 ಗುಣಿಸಿ 7 147 ಇದೇ ತರ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಸೀರೀಸ್ ಅನ್ನ ನೋಡಿ. 6 ಅದೇ ಪ್ಯಾಟರ್ನ್ ನಲ್ಲಿ ಇಲ್ಲಿ ಕಂಟಿನ್ಯೂ ಆಗಬೇಕಿತ್ತು. ಇಲ್ಲಿ ನೋಡಿ 6 ಗುಣಿಸು 3. ಸೊ 6 ಗುಣಿಸು 3 ಇಲ್ಲಿ 18 ಹೌದು ಬಂದಿದೆ. 6 ಗುಣಿಸಿ 2 12 ಬಂದಿದೆ. ಬಟ್ ಇಲ್ಲಿ ನೋಡಿ 6 ಮತ್ತು ಇಲ್ಲಿ 18 6 ಎಷ್ಟು ಬರುತ್ತೆ, 18 ಗುಣಿಸು 6 ಮಾಡಿದ್ರೆ ನಮ್ಗೆ ಬರುವಂತದ್ದು 6 8 6 48 1 44 6 6 108 ಬರ್ಬೇಕಿತ್ತು. ಬಟ್ ಇಲ್ಲಿ 216 ಕೊಟ್ಟಿರೋದ್ರಿಂದ ಈ ಸೀರೀಸ್ ನಮಗೆ ಇಲ್ಲಿ ತಪ್ಪಿದೆ. ಆ ಒಂದು ಸೀರೀಸ್ ನ ಪ್ರಕಾರ ಇಲ್ಲ, ಈ ಒಂದು ಆಪ್ಷನ್ ಈ ಸೀರೀಸ್ ನ ಪ್ರಕಾರ ಇಲ್ಲ. ಸೊ ನೆಕ್ಸ್ಟ್ ಸೀರೀಸ್ ಅನ್ನು ಗಮನಿಸಿ. 4 ಇಂಟು 3 4 ಮೂರ್ಲಿ 12. ನೆಕ್ಸ್ಟ್ ನಂಬರ್ ಥರ್ಡ್ ನಂಬರ್ 4 ಗುಣಿಸು 2 4 2 8 ಇದು ಕರೆಕ್ಟ್ ಇದೆ. ಸೊ ಹಾಗೇನೆ ಇಲ್ಲಿ ಈ ನಂಬರ್ ಫೋರ್ತ್ ನಂಬರ್ ಬೇಕಿದ್ರೆ 4 ಗುಣಿಸು 4 ಮಾಡಬೇಕಿತ್ತು, 4 ಗುಣಿಸು 12 ಮಾಡಬೇಕಿತ್ತು, 48 ಬಂದಿದೆ. ಸೊ ಹಾಗಾಗಿ ಇದು ಕರೆಕ್ಟ್ ಇದೆ. ಸೊ ಹಾಗಾಗಿ ಇಲ್ಲಿ ಆಡ್ ಆಗಿರುವಂತ ಒಂದು ಸೀರೀಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಪರ್ಸನಾಲಿಟಿಯು QFSTPOBMJUZ ಎಂದು ಸಂಕೇತಗೊಳಿಸಿದರೆ ಬಿಹೇವಿಯರ್ ಅನ್ನುವಂತಹ ಒಂದು ಪದವನ್ನ ಈ ಒಂದು ಪದ ಹೇಗೆ ಸಂಕೇತಗೊಂಡಿದೆ ಅನ್ನುವಂತ ಪ್ರಶ್ನೆ. ಇದು ಕೂಡ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆ. ನೋಡಿ ಸೊ ಪ್ರತಿ ಪ್ರಶ್ನೆ ಹಾಗೆ ಈ ಒಂದು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಗೆ ಸಂಬಂಧಪಟ್ಟಾಗೆ ಪ್ರಶ್ನೆ ಬಂದ ತಕ್ಷಣ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನ ಬರ್ಕೊಳ್ಬೇಕು, ಹಾಗೇನೆ ಅದನ್ನ ನಂಬರಿಂಗ್ ಕೂಡ ಮಾಡ್ಬೇಕು. ಪರ್ಸನಾಲಿಟಿ ಅನ್ನುವಂತಹ ಒಂದು ಪದವನ್ನ ಪರ್ಸನಾಲಿಟಿ PVRSONALITI ಅನ್ನುವಂತಹ ಪದವನ್ನ ಹೇಗೆ ಕೋಡಿಂಗ್ ಮಾಡಲಾಗಿದೆ, QFSTPOBMJUZ ಹೀಗೆ ಕೋಡಿಂಗ್ ಮಾಡಲಾಗಿದೆ. ಸೊ ಅದೇ ತರ ಕೋಡಿಂಗ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ ಬಿಹೇವಿಯರ್ ಅನ್ನುವಂತಹ ಪದವನ್ನ ಯಾವ ತರ ನಾವು ಕೋಡಿಂಗ್ ಮಾಡಬಹುದು ಅನ್ನುವಂತ ಪ್ರಶ್ನೆ. ಇಲ್ಲಿ ಗಮನಿಸ್ತಾ ಬನ್ನಿ. ಇಲ್ಲಿ ಪಿ ಯ ಬದಲಿಗೆ ಕ್ಯೂ ಅನ್ನ ಬರೆಯಲಾಗಿದೆ, ಒಂದು ಅಕ್ಷರ ಮುಂದಕ್ಕೆ. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಇ ಯ ಬದಲಿಗೆ ಒಂದು ಅಕ್ಷರ ಮುಂದಕ್ಕೆ, ಆರ್ ನ ಬದಲಿಗೆ ಒಂದು ಅಕ್ಷರ ಮುಂದಕ್ಕೆ, ಎಸ್ ನ ಬದಲಿಗೆ ಒಂದು ಅಕ್ಷರ ಮುಂದಕ್ಕೆ, ಓ ನ ಬದಲಿಗೆ MNO ಆದ ನಂತರ ಪಿ ಬರುವಂತದ್ದು ಪಿ ಬರುತ್ತೆ. ಸೊ ಹಾಗಾಗಿ ಈ ತರ +1 ಲೆಟರ್ +1 ಮಾಡ್ತಾ ಹೋಗಿದ್ದಾರೆ, ಒಂದು ಅಕ್ಷರ ಮುಂದಕ್ಕೆ ಬರೆಯಲಾಗಿದೆ. ಹಾಗಾಗಿ ಈ ಒಂದು ಪ್ಯಾಟರ್ನ್ ಅನ್ನ ಅವರು ಫಾಲೋ ಮಾಡಿದ್ದಾರೆ. ಹಾಗಾಗಿ ಇದೇ ಪ್ಯಾಟರ್ನ್ ಪ್ರಕಾರ ಬಿಹೇವಿಯರ್ ಅನ್ನುವಂತ ಪದವನ್ನು ನಾವು ಯಾವ ತರ ಬರೀಬಹುದು ಅಂತ ಹೇಳಿದ್ರೆ ಬಿ ಆದ ನಂತರ ಸಿ ಬರುತ್ತೆ. ಸೊ ಇ ಆದ ನಂತರ ಒಂದು ಅಕ್ಷರ ಮುಂದಕ್ಕೆ ಎಫ್ ಬರುತ್ತೆ. ಸೊ ಎಚ್ ಆದ ನಂತರ ಐ ಬರುತ್ತೆ. ಸೊ ಆದ ನಂತರ ಎ ಆದ ನಂತರ ಬಿ ಬರುತ್ತೆ. ಸೊ ಆದ ನಂತರ ಇಲ್ಲಿ ವಿ ಆದ ನಂತರ ಡಬ್ಲ್ಯೂ ಬರುತ್ತೆ, ಐ ಆದ ನಂತರ ಜೆ ಬರುತ್ತೆ. ಇಲ್ಲಿ ಆನಂತರ
ಬಿಹೇವಿಯರ್, OUR. O ಆದ ನಂತರ P ಬರುತ್ತೆ, U ಆದ ನಂತರ V ಬರುತ್ತೆ, R ಆದ ನಂತರ S ಬರುತ್ತೆ. ಹಾಗಾಗಿ CFIBWJPVS ಆಪ್ಷನ್ ಬಿ ಅಲ್ಲಿ ಆನ್ಸರ್ ಇದೆ. ಸೊ ಹಾಗಾಗಿ ಇದು ಸರಿಯಾದಂತಹ ಉತ್ತರ. ಆಪ್ಷನ್ ಸಿ ಅಲ್ಲಿ ಆನ್ಸರ್ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.